ಒಂದು ಹೊಸ ದರ್ಶನವನ್ನ, ಆ ಪರಂಪರೆಯನ್ನು ಕಾಣಲು ಹೊಸ ದರ್ಶನವನ್ನು ಮಾಡಿಸಿರತಕ್ಕಂತಹ ಕರ್ಜಗಿದಾಸರನ್ನ ಪರಿಚಯ ಮಾಡ್ಕೊಂಬೋದಕ್ಕಾಗಿ ಈ ಎಲ್ಲ ದಾಸವರೇಣ್ಯರುಗಳ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥವ್ರು ಕಥಾರೂಪದಲ್ಲಿ, ಹರಿಕಥಾ ರೂಪದಲ್ಲಿ ನಮ್ಮ ಖ್ಯಾತಾಭಿಗೀತರಾಗಿರ್ತಕ್ಕಂತಹ, ಕರ್ನಾಟಕದಲ್ಲೇ ಮನೆ ಮಾತಾಗಿರತಕ್ಕಂತಹ ಹರಿದಾಸ ರತ್ನ, ಹರಿದಾಸ ಭೂಷಣ ಶ್ರೀ ಶ್ರೀ ಶಿವಮೊಗ್ಗ ಶ್ರೀನಿವಾಸದಾಸರು. ಶಿವಮೊಗ್ಗ ಶ್ರೀನಿವಾಸದಾಸರಿಗೆ ನಮ್ಮ ರಾಘವೇಂದ್ರ ಗುರು ಸೇವಾ ಮಂಡಳಿಯ ಪರವಾಗಿ ಹಾಗೂ ತಿರುಪತಿ ತಿರುಮಲ ದೇವಸ್ಥಾನಗಳ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತಗಳನ್ನು ಬಯಸ್ತಾ ಇದ್ದೇವೆ. ಮೊನ್ನೆ ಈ ದಿನ ತಿರುಪತಿ ಶ್ರೀನಿವಾಸನ ಸೇವೆಯನ್ನು ಕಥಾರೂಪದಲ್ಲಿ ಮಾಡಿರ್ತಕ್ಕಂತಹ ದಾಸರಿಗೆ ಪಕ್ವಾದ್ಯ ನುಡಿಸಿದಂಥವರು ಶ್ರೀ ರಂಗಪ್ಪನವರು ಹಾಗೂ ಶ್ರೀ ಮಾಸ್ಟರ್ ರಮೇಶ್ ಇವರು ಈ ದಿನ ಬಂದಿದ್ದಾರೆ. ಶ್ರುತಿಯನ್ನ ನಮ್ಮ ಮಾಧು ಸಂಘದ ಯುವಕರು ನುಡಿಸ್ತಾ ಇದ್ದಾರೆ. ಈ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ತಮಗೂ ಸ್ವಾಗತವನ್ನು ಬಯಸ್ತಾ, ದಾಸರು ದಯಮಾಡಿ ಕಥೆಯನ್ನು ಪ್ರಾರಂಭ ಮಾಡುವಂತ ಪ್ರಾರ್ಥನೆ ಮಾಡಿ. ಈಗ ಗಂಟೆ 7:20, 9:20, 9:20 ಹೇಳ್ಬಿಡಿ. ಬೇಕಾ? ಹೇಳೋದೇನು ಬೇಕಾ? ನಾನೇ ಹೇಳ್ಬಿಡ್ತೀನಿ. ಇದು ನಾಟಿನ ಹೆಸರು. ನೀವು ಕನ್ಕೋ 9:20 ಇದ್ದಲ್ಲಿ 9 ಕಾಲ ನಾ ಮುಗಿಸ್ತೀನಿ. ಔಟ್ ಆಫ್ ದಟ್ ರೈಟ್. ಕೆಳಗಿನ ತೋರಿಸಿ, ಕೆಳಗಿನ ಶೆಡ್. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಜೈ ಇಂದಿರಾರಮಣ ಗೋವಿಂದ ಗೋವಿಂದ. ಜೈ ಪುಂಡಲೀಕ ವರದ ಹರಿ ವಿಠಲ್ ಆಂಜನೇಯ ವರದ ಗೋವಿಂದ ಗೋವಿಂದ. ಹರ ಪಾರ್ವತಿ ಪದೇ ಹರ ಹರ ಮಹಾದೇವ. ಗುರು ಸಾಂವರದ ಗೋವಿಂದ ಗೋವಿಂದ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಗುತಿ ಬದಗೆ ಮನವೀವ ಮಹರುದ್ರ ದೇವರು. ಭಗುತಿ ರಾಯಗಳು ಭಾರತೀ ದೇವಿ. ಯುಗುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವರು ಪಾರ್ವತೀ ದೇವಿ. ಮುಗುತಿ ಬದಗೆ ಮನವೀವ ಮಹರುದ್ರ ದೇವರು. ಭಗುತಿ ರಾಯಗಳು ಭಾರತೀ ದೇವಿ. ಯುಗುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ. ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತೆಯಿತ್ತು ವ್ಯತಿಮಾನಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ. ಭಗುತ ಜನರೊಡೆಯ ಶ್ರೀ ಪುರಂದರ ವಿಠಲನು ಸತತ ಇವರೊಳು ನಿಂತು ಕೃತಿಯ ನಡೆಸುವನೋ. ಓ
ಸೌಂಡ್ ಬರ್ತಾ ಇದೆ ಇಲ್ಲಿ. ಇದೇ ಕೂಗ್ತಾ ಇದೆ ಸ್ವಲ್ಪ. ಕರೋತು ಮಮ ಕಲ್ಯಾಣಂ ಹರಿ ಹೈಮುಖಾವಿದಃ ಪುಶ್ಚ ಮಧ್ವನಾಮೇ ವರದಸ್ತು ನಿರಂತರಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಶುದ್ಧ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ನಮೋ ನಮಃ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಳದೇವತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಕ್ತಾನ್ ಸಂಯುಕ್ತಂ ಭಕ್ತಾ ವಿಷ್ಣುಪ್ರದಾಯಕಂ ಪುರಂದರವೃಂದೇ ದಾಸಶ್ರೇಷ್ಠಂ ದಯಾನಿಧಿಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಸನ್ನಿ ಬಗರೆ ಸ ಅಂಬತನಯ ಹೆರಂಬ ಪೂರ್ಣ ಕರುಣಾಂಬುದೆ ತವ ಚರಣಾಂಬುಜ ಕರಗುವೆ ಅಂಬಾದನಯ ಅಂಬಾದನಯ ಹೆರಂಬ ಪೂರ್ಣ ಕರುಣಾಂಬುದೆ ತವ ಚರಣಾಂಬುಜ ಕರಗುವೆ ಅಂಬಾದನಯ. ಅಂಬಾದನಯ ಹೆರಂಬ ಪೂರ್ಣ ಕರುಣಾಂಬುಧೆ ತವ ಚರಣ ಭುಜಕರ ಗುರುವೆ ಅಂಬಾದನಯ. ದಶ ನಮೋದಕ ಪಾಶಂಕುಶ ಪಾಣೆ ದಶ ನಮೋದಕ ಪಾಶಂಕುಶ ಪಾಣೆ ದಶ ನಮೋದಕ ಪಾಶಂಕುಶ ಪಾಣೆ ದಶನಾಮೋದಗವ ಜಂಗುಜ ಪಾಣೆ ಅಸಮಸಹಜಾರುದೇಶ ವಂದಿಮೆ ಅಸಮಸಹಜಾರುದೇಶ ವಂದಿಮೆ ಅಂಬಾ ತನಯೋ. ಬೃಂದಾರಕ ಬೃಂದವಂದಿತ ಚರಣಾರ ಇಂದ ಯುಗಳ ದಯದಿಂದ ತೋಡಾಗ ಬೃಂದಾರಕ ಬೃಂದವಂದಿತ ಚರಣಾರ ಇಂದ ಯುಗಳ ದಯದಿಂದ ನೋಡ ಬೃಂದಾರಕ ಬೃಂದ ವಂದಿತ
ವೃಂದ ವೃಂದ ವಂದಿತ ವಂದಿತ ಚರಣ ರವಿಂದ ಯುಗಳ ಲಯದಿಂದ ನೋಡೊಯನ ಬೃಂದ ಬೃಂದ ವಂದಿತ ಬೃಂದಾರಕ ಬೃಂದ ವಂದಿತ ಚರಣ ರವಿಂದ ಯುಗಳ ಲಯದಿಂದ ನೋಡಗಿನ ಬೃಂದಾರಕ ಬೃಂದ ವಂದಿತ ಬೃಂದಾರಕ ವಂದಿತ ಚರಣ ರವಿಂದ ಯುಗಳ ಲಯದಿಂದ ನೋಡಗಿನ ಯೋತಪವದನ ಪ್ರತ್ಯೋತ ಸಮೀಪ ಜಗನ್ನಾಥ ವಿಜಯ ಜಯ ಯೋತಪವದನ ಪ್ರತ್ಯೋತ ಸಮೀಪ ಜಗನ್ನಾಥ ವಿಠಲನ ಪ್ರೀತಿ ವಿಜಯ ಜಯ ಯೂತಪವದನ ಪ್ರತ್ಯೋತ ಸಮೀಪ ಜಗನ್ನಾಥ ವಿಠಲನ ಪ್ರೀತಿ ವಿಜಯ ಜಯ ಯೂತಪವದನ ಪ್ರತ್ಯೋತ ಸಮೀಪ ಜಗನ್ನಾಥ ವಿಠಲನ ಪ್ರೀತಿ ವಿಜಯ ಅಂಬಾ ಅಂಬಾತನಯ ಹೆರಂಬ ಪೂರ್ಣ ಕರುಣಾಂಬುಧೆ ತವ ಚರಣ ಭುಜಗರಗುವೆ ಅಂಬಾ ತನಯ ಇಲ್ಲಿ ಸೌಂಡ್ ಬರ್ತಾ ಇದೆ ಅಂದ್ರೆ ಮೆಟಾಲಿಕ್ ಸೌಂಡ್ ಥರ ಅಂತ ಇಲ್ಲೂ ನೋಡು ಇದ್ರ ಮಿಸ್ಟೇಕ್ ನೋಡು ಯಾಕಂದ್ರೆ ಜೈ ಇಂದಿರಾರಮಣ ಗೋವಿಂದ ಗೋವಿಂದ ವರಮಂತ್ರಾಲಯ ಪುರ ಮಂದಿರ ಸುಂದರ ಮುನೀಂದ್ರ ಭಾಸ್ಕರ ಸಮತೇಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಕಾಮಿತಾರ್ಥಗಳ ಕಾಮಧೇನುವಿನ ಕಾಮಿತಾರ್ಥಗಳ ಕಾಮಧೇನುವಿನ ಸೀಮ ಮೀರಿ ಕೊಡುವ ಮಹಾರಾಜ 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 ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ದೇಶ ಕೋಟಿ ಸಂಕಾಶನ ದೇಶ ಕೋಟಿ ಸಂಕಾಶನ
ಸಂಕೌಜನಾದ ಕಮಲೇಶ ವಿಠಲನ ದಾಸನೆ ಸಗಜ ದೇಶ ಕೋಡಿ ಸಂಕೌಜನಾದ ಕಮಲೇಶ ವಿಠಲನ ದಾಸನೆ ಸಗಜ ಶರಣರ ಸುರಭುಜ ಗುರುರಾಜ ಶರಣರ ಸುರಭುಜ ಗುರುರಾಜ ಶರಣರ ಸುರಭುಜ ಗುರುರಾಜ ಶರಣರ ಸುರಭುಜ ಗುರುರಾಜ ಶರಣರ ಸುರಭುಜ ಜೈ ಇಂದಿರಾರಮಣ ಗೋವಿಂದ ಗೋವಿಂದ. ಅಂತರಂಗದಿ ಹರಿಯ ಕಾಣದವ ಕುರುಡನೋ ಸಂತಸದಿ ಹರಿಕಥೆಯ ಕೇಳದವ ಕಿವುಡಾಗ ಹರಿಪೂಜೆಯನ್ನು ಮಾಡದಿರುವ ಕರಮರಗೈ ಹರಿಗರ್ಪಿಸದ ಊಟ ಅದು ಹಂದಿಯೂಟ ನರಹರಿಯ ಪಾದೋದಕವ ಧರಿಸದಿಗ ಸಿರವು ನಾಯಿ ಕೂಳನು ತಿಂಬ ಮಣ್ಣು ಕುಂಬ ಇಷ್ಟು ಹೇಳಿ ಪರಿಣೀತ ಪತ್ನಿಯನ್ನು ಪಾಲಿಸದೆ ಬಿಡಬ್ಯಾಡೋ ಪರವನಿತೆಯಲಿ ಮನವ ಮಾಡಬ್ಯಾಡೋ ಸುರೆಯ ಸೇವಿಸಬೇಡ ಸುಳ್ಳ ನುಡಿಯಲು ಬೇಡ ಪರರ ವಂಚಿಸಿ ಧನವ ಗಳಿಸಬೇಡೋ ದುರಿತಗಳ ನೆಸಗುತ್ತೆ ನರಕ ಕೈದಲು ಬೇಡ ಪುರಂದರ ವಿಠಲನ ಮರೆಯಬೇಡೋ ಇದು ಶ್ರೀ ಪುರಂದರದಾಸರು ಸಮಸ್ತರಿಗೂ ಹೇಳಿದ ಮಾತು. ಇದನ್ನು ಕೇಳದೇ ಇದ್ರೆ ಏನಾಗುತ್ತೆ ಅನ್ನೋದೇ ಕಥೆ. ಇವತ್ತಿನ ಪೀಠಿಗೆ ಏನು ಇಷ್ಟು ಹೇಳಿದ್ದಾರೆ, ಇದು ಮಾಡಿದವರಿಗೆ ಏನು ಲಾಭ, ಕೇಳದೇ ಇದ್ರೆ ಏನು ಅನ್ನೋದು ಚಿತ್ರನೇ ಕರ್ಜಿದಾಸರ ಕಥೆ. ಏನದು? ಒಂದೊಂದು ಅಂತರಂಗದಿ ಹರಿಯ ಕಾಣದವ ಕುರುಡರೋ ಅಂದ್ರು. ಎದುರಿಗೆ ನೋಡ್ತೀವಲ್ಲ ದೇವ್ರನ್ನ ಅಂದ್ರು. ದೇವ್ರನ್ನ ನೋಡಿದ್ರೆ ಅದು ಧ್ಯಾನ ಮಾಡ್ಲಿಕ್ಕೆ ಮಾತ್ರ ಕಾರಣ ಹೊರತು ಒಳಗೆ ನೋಡಿದಾಗಲೇ ಹೋಗೋದು ಅಂದ್ರು. ಅದೇ ಹೇಳಿದಾರ್ರಿ, ಕನ್ನಡ ದಾಸರು ಹೇಳ್ಕೊಂತೀರಿ ಅಂದ್ರು. ಅದಕ್ಕಂದ್ರು ದಾಸರ ಮಾತು ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟು ಸಾಮಾನ್ಯವಾದ ಶಕ್ತಿ ಸಾಲದು, ದೊಡ್ಡ ಅರ್ಹತೆ ಬೇಕು ಅಂದ್ರು. ಏನು ಅಂದ್ರು? ಅಂತರಂಗದಿ ಹರಿಯ ಕಾಣದವ ಕುರುಡನೋ ಅನ್ನುವುದು ಅದು ಕೇವಲ ದಾಸರಾಯರು ಸುಮ್ಮನೆ ಹೇಳಿಲ್ಲ, ನೋಡಿದ್ರೆ ಏನಾಗತ್ತೆ ಅಂತ ಉಪನಿಷತ್ತು ಹೇಳುತ್ತೋ ಅದು ತಿಳ್ಕೊಂಡೇ ಈ ಮಾತಾಡಿದ್ದಾರೆ. ಏನಾಡಿದ್ರು? ಒಳಗೆ ದೇವರು ನೋಡಿದಾಗ ಏನಾಗುತ್ತೆ, ಹೊರಗೆ ನೋಡಿದಾಗ ಏನಾಗುತ್ತೆ, ಹೊರಗೆ ನೋಡಿದ್ದನ್ನು ಚಿತ್ರಿಸ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ ಹೊರತು ಒಳಗೆ ಅದಕ್ಕಿಂತ ಹೆಚ್ಚು ಏನಾಗಲ್ಲ. ನೋಡ್ದೆ ಒಂದು ಪದಾರ್ಥನ ರೂಪವೇ ನಾವು ನೋಡದೇ ಇದೆ ಮನದ ಚಿಂತನೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಚಿಂತನೆ ಮಾಡೋ ದೇವ್ರನ್ನ ಹೆಂಗ್ ಚಿಂತನೆ ಮಾಡೋದು? ನಿಮ್ಮ ಅಜ್ಜನ ಜ್ಞಾಪಿಸ್ಕೋ, ಹೆಂಗ್ ಜ್ಞಾಪಿಸ್ಕೋಬಹುದು? ನೋಡಿದ್ರಲ್ಲೇ ಸ್ವಲ್ಪ ಹಿಂಗಿದ್ದ ಮೂತಿ ಮುಸುಡಿಗಳು ಹಿಂಗಿದ್ದು ಸ್ವಲ್ಪ ಜ್ಞಾನಕ್ಕೆ ಬರ್ಬೇಕಲ್ಲ. ಧ್ಯಾನ ಮಾಡಬೇಕಾದ್ರೆ ಅದ್ರು ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂದ್ರು. ತತ್ವ ನಿಶ್ಚಯವಾಗಿರ್ಬೇಕು. ತತ್ವ ನಿಶ್ಚಯ ಆದ್ರೆ ಸಾಲದು, ಅದಕ್ಕೊಂದು ರೂಪ ಬೇಕು. ರೂಪವಿಲ್ಲದನ್ನ ಧ್ಯಾನ ಮಾಡಲಿಕ್ಕೆ ಬರೋದೇ ಇಲ್ಲ. ಅಂದ ಮೇಲೆ ಧ್ಯಾನಕ್ಕೆ ರೂಪ ಬೇಕು ಅಂತಾಯ್ತು. ಅದಕ್ಕೋಸ್ಕರನೇ ತಿಳ್ಕೊಳ್ಳೋದು ಬೇರೆ, ಉಪಾಸನ ಮಾಡೋದು ಬೇರೆ. ಎರಡು ವಿಭಾಗ ಬೇರೆ ಇದೆ. ಒಂದು ತಿಳ್ಕೊಳ್ತೇವೆ, ಒಂದು ಉಪಾಸನ ಮಾಡ್ತಾ ಇದ್ದೇವೆ. ಈಗ ನಾವು ನೋಡೋ ರಾಮದೇವರಿಗೆ ನೋಡೋಣ, ನಾವು ರಾಮದೇವ್ರು ನೋಡ್ತೇವೆ, ಫೋಟೋ ಗಿಟ ಇದೆ. ಆ ರಾಮದೇವ್ರಿಗೆ ಮೀಸೆನೇ ಇಲ್ಲ.
ದಶರಥ ರಾಜನ ಮಗನಾದ ಕ್ಷತ್ರಿಯೋತ್ತಮನಿಗೆ ಮೀಸೆ ಬಹಳ ಪ್ರಧಾನ. ನಮ್ಮ ರಾಮದೇವರಿಗೆ ಮೀಸೆನೇ ಇಲ್ಲ. ಮತ್ತೆ ಮೀಸೆ ಇಲ್ಲದೆ ರಾಮದೇವ್ರ ನಾವು ಪೂಜೆ ಮಾಡೋದು ಹೆಂಗೆ? ಹಾಗಾದ್ರೆ ಈ ರಾಮ ದಶರಥ ರಾಮನ ನಾವು ಪೂಜೆ ಮಾಡೋ ರಾಮ ನೀವು ಮಾಡ್ತಿರಲ್ಲ, ಸೀತಾಪತಿ ರಾಮಚಂದ್ರ ಪೂರ್ತಿ ಇಟ್ಕೊಂಡಿದ್ದೀರಿ. ಆ ರಾಮನ ಏನು ತಿಳ್ಕೊಂಡಿದ್ದೀರಿ? ಏನ್ರಿ ಹಿಂಗಂತೀರಿ? ದಶರಥ ಪುತ್ರ ರಾಮ ಅಷ್ಟೇ, ಅದು ಕಂಡದ್ದು. ಅದಕ್ಕೆ ಅವ್ರು ಹೇಳ್ಬೇಕಾದ್ರೆ 3 ರಾಮನ್ ಹೇಳಿದ್ರು. ರಾಮ ರಾಮ ರಾಮೇತಿ ಮನೋರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಅಂತ 3 ರಾಮನ್ ಹೇಳಿದ್ರು. 2 ರಾಮ ಕಾಣ್ತಾನೆ, ದಶರಥ ರಾಮ ಕಾಣ್ತಾನೆ ಮತ್ತು ಪರಶುರಾಮ ಕಾಣ್ತಾನೆ. ಇನ್ನೊಬ್ಬ ರಾಮ ಅವ್ಯಕ್ತ ಪರಬ್ರಹ್ಮನ ರೂಪ ಅಂತ ಕಾಣೋಲ್ಲ. ಈ ಪ್ರಕಾರವಾಗಿ ಪರಮಾತ್ಮನನ್ನ ರೂಪಗಳನ್ನು ಹೇಳಬೇಕಾದ್ರೆ ಒಂದು ಅವ್ಯಕ್ತವಾದ ಪರಮಾತ್ಮನ ರೂಪ ಇದೆ, ಅವ್ಯಕ್ತವಾದ್ದು ವ್ಯಕ್ತವಾಯಿತು. ಹೆಂಗಾಯ್ತು? ದಶರಥ ಪುತ್ರೇಣ ಒಂದಾಯ್ತು, ಜಮದಗ್ನಿ ಪುತ್ರನಾಗಿ ಪರಶುರಾಮನಾಗಿ ಕಾಣಿತು. ಕಂಡದ್ದು 2, ಕಾಣದೇ ಇರೋದು ಒಂದಿದೆ. ಅದಕ್ಕೆ 3 ರೂಪ ಅಂತ ಅರ್ಥ. ಅದು ಅವ್ಯಕ್ತ. ಅದಕ್ಕೆ ವ್ಯಕ್ತಾವ್ಯಕ್ತ ರೂಪ ಏನೇನು ಪರಬ್ರಹ್ಮನ್ ಹೇಳಬೇಕಾದ್ರೆ ಅವನು ಎಂಥವನವನು ಅವ್ಯಕ್ತ ಸ್ವರೂಪ. ಆದರೆ ನಮಗೋಸ್ಕರವಾಗಿ ಉಪಾಸನೆ ಮಾಡಲಿಕ್ಕೆ ಬರಲಿದ್ದ ವ್ಯಕ್ತನಾಗುತ್ತಾನೆ. ಅದಕ್ಕೆ ಅವತಾರ. ಅದಕ್ಕೋಸ್ಕರವಾಗಿ ಲೋಕದಲ್ಲಿ ಪರಬ್ರಹ್ಮನನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಉಪನಿಷತ್ತುಗಳು ನಿಮ್ಮನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಏನ್ ಹೇಳ್ಕೊಡ್ರು? ಅವ್ಯಕ್ತವರಾದ ಪರಬ್ರಹ್ಮನು ಉಪಾಸನೆಗೆ ಸಿಗಬೇಕು ಸಜ್ಜನರಿಗೆ ಅಂತಂದು ವ್ಯಕ್ತನಾಗಿ ಈ ರೂಪ ಧಾರಣ ಮಾಡಿಕೊಂಡಿದ್ದಾನೆ. ಈ ರೂಪಗಳನ್ನು ನಮಗಾಗಿ ಮಾಡಿದ್ರೆ ಉಪಾಸನಾಗಿ ಮಾಡಿದ್ದಾನೆ. ಆದ್ರೆ ಅವನ ಸ್ವರೂಪ ಅದಕ್ಕೆ ಹೇಳಿದ್ರು. ಪರಮಾತ್ಮ ಹೆಂಗಿದ್ದಾನೆ ಅಂತ ಕೇಳಿದಾಗ ಜಗನ್ನಾಥದಾಸರು ಮುದ್ದ ತೋರಿಸ್ಕೊಡ್ತಾರೆ. ಏನಂದ್ರು? ಬ್ರಹ್ಮಾದಿಗಳ ಮನಕ್ಕೆ ತೋರದಲೆ ಇರುತ್ತೀಗ ಜಗನ್ನಾಥ ವಿಠಲ ಅಂದ್ರು. ಅಲ್ಲಿ 2 ತೋರಿಸಿದ್ರು. ಬ್ರಹ್ಮಾದಿಗಳ ಮನಕ್ಕೆ ತೋರದಲೆ ಇರುತ್ತೀಗ ಜಗನ್ನಾಥ ವಿಠಲ. ತೋರಿ ಅನುಗ್ರಹ ಮಾಡಬೇಕು ಅಂತ ಅನ್ಕೊಂಡಾಗ ವ್ಯಕ್ತ ರೂಪನಾಗಿ ಅಂದ್ರೆ ಇದು ತೋರಿಸಬಾರದು. ತೋರದಲೆ ಅವ್ಯಕ್ತ ರೂಪನಾಗಿ ತೋರದಲೆ ವ್ಯಕ್ತ ರೂಪನಾಗಿ ತೋರದಲೆ ಇರುತ್ತೀಗ ಜಗನ್ನಾಥ ವಿಠಲ ಅಂತ ಅಲ್ಲಿ ವ್ಯಕ್ತಾವ್ಯಕ್ತ ರೂಪಗಳ ದರ್ಶನ ತಗೊಂಡಿದ್ದಾರೆ. ಬ್ರಹ್ಮಾದಿಗಳಿಗೆ ಹಿಂಗಿದೆ ಅಂದ್ರೆ ನಮಗಳಿಗೇನು? ಅದಕ್ಕೋಸ್ಕರ ನಾವೆಲ್ಲ ಮಾಡ್ತಕ್ಕದ್ದು ಪರಮಾತ್ಮ ಇಂತಿಂಥ ಪದಾರ್ಥಗಳಲ್ಲಿ ಇಂತಿಂಥ ಭಗವದ್ ರೂಪ ಅದನ್ನು ನೀವು ತಿಳ್ಕೋಬೇಕೆ ಹೊರತು ನೋಡ್ಲಿಕ್ಕೆ ಸಿಗೋದಿಲ್ಲ ನಿನಗೆ. ಆದ್ರೆ ನೀವು ಚಿಂತನೆ ಮಾಡ್ಬೋದು. ಅದನ್ನು ತಿಳ್ಕೋ. ಚಿಂತನೆ ಮಾಡ್ಬೇಕಾದ್ರೆ ಇಲ್ಲೇ ಚಿಂತನೆ ಮಾಡಬೇಕು. ಈ ಪ್ರಕಾರ ತಿಳ್ಕೋಬೇಕು, ಹಿಂಗೆ ಉಪಾಸನೆ ಮಾಡಬೇಕು ಅಂತ 2 ವಿಭಾಗವನ್ನು ಮಾಡಿದ್ರು. ಈ ಪ್ರಕಾರವಾಗಿ ಯಾಕೆಂದ್ರೆ ಅವ್ಯಕ್ತವನ್ನು ತಿಳ್ಕೊಳ್ಬೇಕು, ವ್ಯಕ್ತವನ್ನು ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಹೀಗೆ ನಿಯಮ ಇರೋಣದ್ರಿಂದ ಈಗ ನಾವು ನೋಡೋದೇನು? ಒಳಗೆ ನೋಡೋದು ಯಾವುದು? ಅವ್ಯಕ್ತ ಅಂದ್ರೆ ಯಾರು ನೋಡ್ಲಿಕ್ಕೆ ಆಗೋದೇ ಇಲ್ಲ. ಆ ಪರಮಾತ್ಮ ಈ ಜೀವನ ಉದ್ಧಾರಕ್ಕೆ ಈ ರೂಪ ದರ್ಶನ ಮಾಡಬೇಕು ಅಂತ ಉದ್ಧಾರಕ್ಕಾಗಿ ಯಾವ ರೂಪ ಇದೋ ಆ ರೂಪ ದರ್ಶನಕ್ಕಾಗಿ ನೋಡ್ತಾ ಇದ್ದೇವೆ. ಹಂಗೆ ರೂಪ ದರ್ಶನ ಹೃದಯದಲ್ಲಿ ಒಳಗಾದಾಗ ಏನಾಗುತ್ತೆ ಅಂತ ಕೇಳಿದರೆ, ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಉಪನಿಷತ್ತಿನ ಮಾತು ಏನಾಗತ್ತೆ ಅಂದ್ರು, ಹೊರಗೆ ನೋಡಿದಾಗ ಪರಮಾತ್ಮನ ಒಂದು ರೂಪ ಚಿಂತನೆ ಮಾಡ್ಲಿಕ್ಕೆ ಅನುಕೂಲವಾಗುತ್ತೆ, ಸಾಮಾನ್ಯ ಪಾಪಗಳ ಪರಿಹಾರವಾಗುತ್ತೆ. ಇದನ್ನು ನೋಡಿದ್ರೆ ಏನು ಪಾಪ ಬರ್ತದೋ ಅದು ಬರದೆ ಇದ್ದ ಪಾಪ ಹೋಗುತ್ತೆ, ಒಂದು ಪುಣ್ಯಕ್ಕೆ ಅನುಕೂಲ ಮಾಡಿಕೊಡ್ತಾ ಸಾಧನೋಪಯೋಗಿ ಆಗುತ್ತೆ ಬಹಿರಂಗ ದರ್ಶನ. ಆದ್ರೆ ಒಳಗ ದರ್ಶನ ಏನಾಗುತ್ತೆ ಅಂದ್ರು, ಅದ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರೇ. ಅದು ಕೂತ್ಕೊಂತ ಇರ್ಬೋದಪ್ಪ ಅಂದ್ರು. ಯಾವಾದನ ಹೃದಯದಲ್ಲಿ ಪರಮಾತ್ಮ ಇವನಿಗೆ ಅನುಗ್ರಹ ಮಾಡಬೇಕು, ಯಾವ ರೂಪದಿಂದ ಈ ರೂಪವನ್ನು ದರ್ಶನ ಮಾಡಿದರೆ ಇವನಿಗೆ ಅನುಗ್ರಹ ಆಗಬೇಕು ಅಂತ ಪರಮಾತ್ಮ ಇಚ್ಛೆ ಮಾಡಿ ಇಟ್ಟಿದ್ದಾರೋ ಆ ರೂಪದಿಂದ ಅವನಿಗೆ ವ್ಯಕ್ತನಾದಾಗ ಅಂತರಂಗದಲ್ಲಿ ಆದಾಗ ಏನಾಗುತ್ತೆ ಅಂದ್ರು, ಭಿದ್ಯತೆ ಹೃದಯ ಗ್ರಂಥಿ. ಏನಾಗುತ್ತೆ? ಹೃದಯ ಮನಸ್ಸಿನ ಕಗ್ಗಂಟುಗಳೆಲ್ಲ ಬಿಚ್ಚಿ ಹೋಗ್ತವೆ. ಮನಸ್ಸಿನ ಕಗ್ಗಂಟುಗಳೆಲ್ಲ ಬಿಚ್ಚಿ ಹೋಗ್ಬಿಡ್ತು ಅಂತಂದ್ರೆ ಛಿದ್ಯಂತೆ ಸರ್ವ ಸಂಶಯ. ಇವನಿಗೆ ಯಾವ್ಯಾವುದನ್ನು ನೋಡಿದ್ರೆ ಯಾವ ಜ್ಞಾನ ಬಂದ್ರೆ ಇವನ ಆತ್ಮೋದ್ಧಾರಕ್ಕೆ ಕಾರಣವಾಗುತ್ತೋ ಆ ವಿಚಾರದಲ್ಲಿ ಜ್ಞಾನ ಏನು ಬೇಕು ಅದು ಸ್ಫುಟವಾಗಿ ಜ್ಞಾನವಾಗತ್ತೆ, ಸಂಶಯವೇ ಬರೋದಿಲ್ಲ. ಛಿದ್ಯಂತೆ ಸರ್ವ ಸಂಶಯ.
ಆಮೇಲೆ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಅವನ ಕರ್ಮಗಳೆಲ್ಲ ನಶಿಸಿ ಹೋಗುತ್ತೆ ಅಂದ್ರು. ಅಲ್ಲಿ ಭಾಷ್ಯ ಬರೆದ್ರು ಏನಂತ, ಎಲ್ಲಾ ಕರ್ಮಗಳು ನಶಿಸಿ ಹೋಗಿಬಿಡ್ತು ಅಂತ ತಿಳ್ಕೊಂಡಂದ್ರೆ, ಅಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ ತಾತ್ಪರ್ಯದಲ್ಲಿ, ನೈವ ದೇವ ಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ ಅಂತ. ಎಲ್ಲರೂ ಬ್ರಹ್ಮದರ್ಶನ ಮಾಡಿಕೊಂಡೇ ದೇವತ್ವರು ಪಡೆದಿದ್ದಾರೆ. ಅಂದಮೇಲೆ ಸರ್ವ ಸಂಶಯಗಳು ಹೋಗ್ಬಿಡ್ಬೇಕಾಗಿತ್ತು, ಹೋಗಿದೆ. ಅವರಿಗೆ ಏನ್ ಬೇಕೋ ಅದರ ಸಂದೇಹ ಹೋಗಿದೆ, ಅವ್ರ ಉದ್ಧಾರಕ್ಕೆ ಏನ್ಬೇಕೋ ಸಂದೇಹ ಹೋಗಿದೆ. ಆದ್ರೆ ಕರ್ಮಗಳು ಸಮದಿಲ್ಲಲ್ಲ. ಯಾಕೆ? ಸುವ್ಯವಸ್ಥಿತ ಪ್ರಾರಬ್ಧಂ ಬ್ರಹ್ಮಣಾಪ್ಯನುಭೂಯತೆ ಅಂತ ಇರಬೇಕಾದ್ರೆ, ಲಿಂಗ ಶರೀರ ದಗ್ಧಪಟವತೆ ಇರತಕ್ಕಂಥ ಅಜ್ಞಾನಾದಿ ದೋಷ ದೂರರಾಗಿರ್ತಕ್ಕಂಥ ಮಹಾನುಭಾವರಾಗಿರ್ತಕ್ಕ ರುಜುಗಳೇನಿದ್ದಾರೆ, ರುಜುಪುಂಗವರೇನಿದ್ದಾರೆ ಅಂತವರು ಅಮಲಾಭಕ್ತಿ ಅಮಲಾಜ್ಞಾನ ಅವರದು ಅಂದಮೇಲೆ ಪರಶುಕ್ಲತ್ರಯರಲ್ಲಿ ಸೇರಿದ್ದದು. ಅಂಥವರ ಬುದ್ಧಿಯಲ್ಲಿ ಗೊತ್ತಾಯ್ತೆ, ಅಂಥವರಿಗೆ ಕರ್ಮ ಇರಬಾರ್ದಾಗಿತ್ತಲ್ಲ. ಕ್ಷೀಯಂತೆ ಚಾಸ ಕರ್ಮಾಣಿ, ಅವನ ಕರ್ಮಗಳನ್ನು ಹೋಗಿಬಿಡುತ್ತೆ ನೀವು ಈ ಶಬ್ದದಿಂದ ಹೇಳುವುದಾದರೆ, ಸುವ್ಯವಸ್ಥಿತ ಪ್ರಾರಬ್ಧಂ ಬ್ರಹ್ಮಣಾಪ್ಯನುಭೂಯತೆ ಅಂತಕ್ಕಂಥ ಇದಕ್ಕೆ ಗತಿ ಏನು? ಗತಿ ಹೆಂಗೆ ಕಲ್ಪನೆ ಮಾಡ್ತೀವಿ ಶಾಸ್ತ್ರದಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕಂದರು, ಪ್ರಾರಬ್ಧ ಒಂದು ಬಿಟ್ಟು ಪ್ರಾರಬ್ಧೇತರ ಪ್ರಾರಬ್ಧ ಕರ್ಮಣೋ ಅನ್ಯಸ್ಯ ಜ್ಞಾನಾದೇವ ಪರೀಕ್ಷಯ ಎಂಬುದಾಗಿ ಈ ಪ್ರಕಾರವಾಗಿ ಅಪರೋಕ್ಷೀಕೃತ ಶ್ರೀಶರು ನಾವು ಯಾರು ಅಂತೇವೋ ಅವರಿಗೆ ಸಂಚಿತ್ ಮೂರಿರೋದು ಕರ್ಮ, ಸಂಚಿತ ಆಗಾಮಿ ಪ್ರಾರಬ್ಧ ಅಂತ. ಅದರಲ್ಲಿ ಹೋಗೋದು ಯಾವುದು? ಸಂಚಿತ ಆಗಾಮಿ ಎರಡು ಕರ್ಮಗಳು ಹೋಗ್ತವೆ, ಪ್ರಾರಬ್ಧ ಒಂದು ಉಳ್ಕೊಂಡೇ ತಿರ್ತದೆ. ಅದು ಯಾವಾಗ ಹೋಗುತ್ತೆ ಅಂದ್ರೆ ಬ್ರಹ್ಮ ದರ್ಶನದಿಂದ ಹೋಗೋದಲ್ಲ, ಅದು ಭೋಗಾದೇವ ಪರೀಕ್ಷೆಯ ಎಂಬುದ. ಅದು ಭೋಗ ಮಾಡಿಯೇ ಕಳ್ಕೊಳ್ಬೇಕಾದ್ರಿಂದ ಸಮಸ್ತ ದೇವತೆಗಳು ಇನ್ನೂ ಇದ್ದಾರೆ ಅಂದ್ರೆ ಪ್ರಾರಬ್ಧ ಭೋಗ ಮಾತ್ರ ಅನುಭವಿಗಳಾಗಿ ಇದ್ದಾರೆ ಹೊರತು ಅವ್ರು ಹೋಗಿರೋದು ಯಾವ ಕರ್ಮ ಅಂದ್ರೆ ಸಂಚಿತ ಮತ್ತು ಆಗಾಮಿ ಕರ್ಮ ಎರಡು ಹೋಗಿದೆ. ಇದು ತತ್ವಜ್ಞಾನ. ಅದನ್ನ ಅಂದಮೇಲೆ ಏನಾಯ್ತು? ಅಂತರಂಗದಿ ಹರಿಯ ಕಾಡದವ ಕುರುಡರೋ, ಒಳಗೆ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಹೊರಗಡೆ ಏನಾಗುತ್ತೆ? ಕೆಲವು ಸಂದರ್ಭದಲ್ಲಿ ಒಳ್ಳೆ ಜ್ಞಾನ ಆಗುತ್ತೆ, ಒಂದಲ್ಲಿ ವಿಪರೀತ ಜ್ಞಾನವಾಗುತ್ತೆ, ಒಂದು ಸಂದೇಹ ಬಂದು ಹೋಗುತ್ತೆ. ಹಿಂಗಾಗಿ ಯಾವ ಜ್ಞಾನ ಫ್ಲೋಟಿಂಗ್ ಮೆಂಟ್ಯಾಲಿಟಿ, ಒಂದು ಕಡೆ ಜ್ಞಾನ ಇನ್ನೊಬ್ಬರು ಹೇಳಿದಾಗ ಹೆಚ್ಚು ಕಮ್ಮಿ ಆಗ್ತದೆ. ಹಿಂಗಾಗಿ ನಮಗೇನಾಗುತ್ತೆ? ಅಮಲಾಭಕ್ತಿ ಬರ್ಲಿಕ್ಕೆ ಅಮಲ ಜ್ಞಾನ ಬೇಕು, ಮಲಜ್ಞಾನ ಅಂದ್ರೆ ವಿಮಲ ಜ್ಞಾನ ಬರಲು ಅಮಲ ಜ್ಞಾನ, ಅಮಲ ಜ್ಞಾನ ಅಮಲ ಭಕ್ತಿ ಆಗೋದು ಬಿಟ್ಬಿಟ್ಟು ಮಲಭಕ್ತಿಯಾಗಿ ಹೋಗುತ್ತೆ, ಆ ಭಕ್ತಿ ಮೈಲಿಗೆ ಆಗಿ ಹೋಗುತ್ತೆ. ಅದಕ್ಕೆ ಪರಮಾತ್ಮ ಭಕ್ತಿ ಅವ್ಯಭಿಚಾರಿಣಿ, ನನ್ನಲ್ಲಿ ಭಕ್ತಿ ಮಾಡಬೇಕಾದ್ದು ವಿಭಚರಿತವಾದ ಭಕ್ತಿ ಆಗಿರಬಾರದು ಅಂತಕ್ಕಂಥ ಈ ಪ್ರಕಾರವಾಗಿ ಭಕ್ತಿ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದಬಿಟ್ಟ ಮೇಲೆ ಇಂಥ ವಿಶುದ್ಧವಾಗಿರ್ತಕ್ಕಂಥ ದೋಷರಹಿತವಾಗಿರ್ತಕ್ಕಂಥ ಶುದ್ಧವಾದ ಭಕ್ತಿಯನ್ನು ಮಾಡಬೇಕಾದ್ರೆ ಶುದ್ಧವಾದ ಜ್ಞಾನ ಬೇಕಲ್ಲ, ಶುದ್ಧವಾದ ಬುದ್ಧಿ ಬೇಕಲ್ಲ. ಅದೆಲ್ಲಿಂದ ಬರುತ್ತೆ ಅಂದ್ರು? ಅದು ಆಹಾರ ಶುದ್ಧವು ಸತ್ವಶುದ್ಧಿ ಇದು ಉಪನಿಷತ್ತು ಹೇಳ್ತು. ಆಹಾರ ಶುದ್ಧವಾಗಿದ್ರೇನೆ ನಿನ್ನ ಮನಸ್ಸು ಬುದ್ಧಿ ಶುದ್ಧವಾಗೋದು. ಈಗ ಲೆಕ್ಕ ಹಾಕೊಳ್ರಿ, ಆಹಾರ ಶುದ್ಧಿಯಾಗಿದ್ರೆ ಬುದ್ಧಿ ಶುದ್ಧವಾಗುತ್ತೆ, ಬುದ್ಧಿ ಶುದ್ಧವಾಗಿದ್ರೆ ಮನಸ್ಸು ಶುದ್ಧವಾಗಿರ್ತದೆ, ಮನಸ್ಸು ಶುದ್ಧವಾಗಿದ್ದರೆ ಇಂದ್ರಿಯಗಳು ಶುದ್ಧವಾಗಿರ್ತವೆ, ಇಂದ್ರಿಯಗಳು ಶುದ್ಧವಾಗಿದ್ದರೆ ಇಂದ್ರಿಯಗಳಿಂದ ಮಾಡುವ ಕರ್ಮ ಶುದ್ಧವಾಗಿರ್ತದೆ, ಇಂದ್ರಿಯಗಳಿಂದ ಮಾಡುವ ಕರ್ಮ ಶುದ್ಧವಾಗಿದ್ರೆ ಇಂದ್ರಿಯ ಫಲ ಕರ್ಮಜನ್ಯ ಫಲ ಶುದ್ಧವಾಗಿದೆ. ಶುದ್ಧವಾದ ಫಲ ದೇವರಿಗೆ ಅರ್ಪಣೆ ಮಾಡಿದ್ರೆ ಅಕ್ಷಯಂ ಕರ್ಮ ಎಸ್ಮಿನ್ ಪರೇ ಸ್ವರ್ಪಿತ ಎಂಬುದಾಗಿ ಅದು ಅಂತ ಬರೆಯ ನಿಮ್ಮ ಉದ್ಧಾರ ಕಾರಣ ಆಗುತ್ತೆ. ಇಲ್ಲೇ ಮೈಲಿಗೆ ಆಗಿತ್ತು ಅಂದ್ರೆ ಮೈಲಿಗೆಯಿಂದ ಮೈಲಿಗೆ ಬುದ್ಧಿ, ಮೈಲಿಗೆ ಮನಸ್ಸು, ಮೈಲಿಗೆ ಇಂದ್ರಿಯಗಳು, ಅದನ್ನು ಮಾಡಿದ ಕರ್ಮಗಳು ಮೈಲಿಗೆ ಕರ್ಮಗಳು, ಅವೊಂದು ಫಲ ಅದು ಮೈಲಿಗೆ ಫಲ, ಅದು ದೇವರಿಗೆ ಅರ್ಪಣೆ ಮಾಡಿದ್ರೆ ಮಲದೈತ್ರ ಪಾರ ಆಗುತ್ತೆ. ಇದನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ನಾನು ನನ್ನದು ನಾನು ನನ್ನದು ಎಂಬ ಅಹಂಕೃತಿಯು ಮಾನವನು ದಿನ ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆಯ ಮೊದಲಾದ ಕರ್ಮಗಳ ಫಲವನ್ನ ಅಂತ ದಾನವರು ಸೆಳೆಕೊಂಡೊಯ್ವರಲ್ಲದೆ ನಮ್ಮ ಶ್ರೀನಿವಾಸರು ಸ್ವೀಕರಿಸ ಅಡವಿಯೋಳ್ ಮದ್ದಾನೆ ಪಕ್ವ ಕಪಿತ್ತ ಫಲ ನುಂಗಿದವೋ ಅಂದ ಮೇಲೆ ಇದನ್ನೇನು ನಂಗಾಯ್ತು? ವ್ಯಾಸರಾಜರು ಇದನ್ನು ಹೇಳಿದ್ದನ್ನೇ ಏನಂದ್ರು? ಸಂಗದಿಂದ ಲಿಂಗ ದೇಹ ಸಂಗವಾಗಲಿ, ಸಾಧು ಸಂಗವಾಗಲಿ, ಸಾಧು ಸಂಗವಾಗಲಿ. ಸಂಗದಿಂದ ಲಿಂಗ ದೇಹ ಭಂಗವಾಗಲಿ, ಸಾಧು ಸಂಗವಾಗಲಿ, ಸಾಧು ಸಂಗವಾಗಲಿ.
ನೋಡಿ, ಸಂಘವಾಗಲಿ, ಸಂಘ ಅದು ಅಲ್ಪ ಪ್ರಾಣ, ಸಂಘವಾಗಲಿ ಮಹಾಪ್ರಾಣ ಅಲ್ಲ, ಸಂಘವಾಗಲಿ ಆಗತ್ತೆ. ನಮ್ಮೆದುರಿಗೆ ಎಷ್ಟೋ ಸಂಘಗಳಾಗ್ತವೆ, ಹಣ ಫಂಡ್ಸ್ ಕಲೆಕ್ಷನ್ ಮಾಡ್ತಾರೆ, ತಿಂತ 4 ದಿನ ಮಜಾ ಮಾಡ್ತಾರೆ, ಅಡ್ರೆಸ್ ಇಲ್ಲದೆ ಓಡ್ತಾರೆ, ಉತ್ಪದ್ದಂತೆ ವಿಲಿಯಂತೆ ನೋಡ್ತಾನೆ ಇದೀವಿ. ಅಂಥ ಸಂಘಗಳಾಗಬಾರದು. ಯಾಕಾಗಬಾರದು ಅಂದ್ರು, ಅದು ರಾಜಕೀಯವಾಗಿ ಸಾಮಾಜಿಕವಾಗಿ ಒಂದು ಪ್ರಗತಿಗೆ ಮಾತ್ರ ಕಾರಣವಾಗತ್ತೆ ಹೊರತು ಅದಕ್ಕಿಂತ ಹೆಚ್ಚಿನ ಕೆಲಸ ಇಲ್ಲ ಈ ಸಂಘಗಳಿಂದ. ಭೌತಿಕವಾಗಿ ನಾವು ಏನಾದರೂ ಆರ್ಥಿಕವಾಗಿ ದುರ್ಬಲರಾಗಿದ್ದರೆ ಗೊತ್ತಾಯ್ತೆ, ಆ ಭೌತಿಕ ಪದಾರ್ಥಗಳ ಸಂಗ್ರಹಕ್ಕೆ ಆರ್ಥಿಕ ಪ್ರಗತಿಯಿಂದ ಸಮಾಜದ ಒಂದು ಗೌರವ ಸ್ಥಾನ ಇದಕ್ಕೆ ಮಾತ್ರ ಬಹಿರಂಗದ ಕಾರಣವಾದ ರೀತಿಯ ಹೊರತು ಅಂತರಂಗಕ್ಕೆ ಏನು ಕೆಲಸಕ್ಕೆ ಬರೋಲ್ಲ. ಅದಕ್ಕಾಗಿ ಏನು ಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಮಹತ್ವ ಕೊಡು, ಸ್ವಲ್ಪ ಲೌಕಿಕಕ್ಕೆ ಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ಮಹತ್ವ ಕೊಡು, ಒಳಗಿಂದಕ್ಕೆ ಹೆಚ್ಚು ಮಹತ್ವ ಕೊಡು. ಹಾಗಾಗಿ ಏನಾಗಬೇಕು, ಸಂಘವಾಗಲಿ, ಅಲ್ಪ ಪ್ರಾಣ ಸಂಘವಾಗಲಿ ಅಂದ್ರು. ಎಷ್ಟೋ ಆಗತ್ರಿ, ನಾವು ಬೀದಿಲಿ ಹೋದ್ರೆ ಎಷ್ಟೋ ಜನ ಸಂಘ ಆಗುತ್ತೆ, ಸಿನಿಮಾಕ್ಕೆ ಹೋರ ಆಗುತ್ತೆ, ಅಲ್ಲಿ ಹೋರ ಆಗುತ್ತೆ, ಎಲ್ಲೆಲ್ಲ ಹೋದ್ರೆ ನಮ್ಮ ಸಂಘ ಆಗೇ ಆಗುತ್ತೆ. ಸಂಘ ಇಲ್ಲ ಯಾರು 120 ಯಾರು ಇಡ್ತಾರ್ರಿ ಅಂದ್ರು. ಎಂತೆಂಥ ಮಹಾತ್ಮರು, ನೀ ಮಹಾತ್ಮರ ಅಡ್ರೆಸ್ ಹೇಳಬೇಡ, ಮಹಾತ್ಮರ ದೊಡ್ಡಸ್ತಿಗೆ ಹೇಳಬೇಡ, ಅವ್ರ ತೂಕ ಹೇಳಬೇಡ, ಅವ್ರ ಅರ್ಹತೆ ಹೇಳಬೇಡ. ಸಂಘವಾಗಿದ್ದಕ್ಕೆ ಒಂದು ಫಲ ಹೇಳ್ತೇವೆ, ಇದಾದ್ರೆ ನಿಂಗೆ ಸಾರ್ಥಕ, ಇಲ್ಲದೆ ನಿಂಗೆ ಪ್ರಯೋಜನ ಇಲ್ಲ. ಅವ್ರು ಎಷ್ಟು ದೊಡ್ಡವ್ರಾದ್ರೆ ನಿಂಗೇನು ಬಂತು? ದೊಡ್ಡ ಶ್ರೀಮಂತ ಹುಡುಗ ಬಂದ ಕಣ್ರಿ, ನಮ್ಮ ಹುಡುಗಿನ ನೋಡಿ ಏನಂದ, ಒಲ್ಲೆ ಅಂದ, ನೋಡ್ಬೇಕು ಹೆಚ್ಚು. ಮತ್ತೆ ಆ ಶ್ರೀಮಂತ ಹುಡುಗಿನ ಒಪ್ಪಿದ್ದೀರಿ ಅಂತ ಲಗ್ನ ಮಾಡ್ಕೊಂಡ್ರೆ ಕುಮಾರಿ ಮುತ್ತೈದೆ ಧನ್ಯರಾಗುವಲ್ಲ. ನಂಗೆ ಒಪ್ಪಲಿಲ್ಲ, ಅಲ್ಲಿಗೆ ಶ್ರೀಮಂತ ಅಂದ್ರೆ ಬಡವಂತೇನೋ. ಈ ಪ್ರಕಾರವಾಗಿ ಆ ಕುಮಾರಿ ಮುತ್ತೈದೆಯಾಗಲಿಕ್ಕೆ ಏನು ವರನ ಒಪ್ಪಿಗೆ ಬೇಕು, ಹಂಗೆ ನಾವು ಕುಮಾರಿ ಇರುತ್ತಿರ್ತಕ್ಕಂಥ ಸಾಮಾನ್ಯ ಪವಿತ್ರದಿಂದ ಇರ್ತಕ್ಕವರು ಪರಮ ಪವಿತ್ರರಾಗಲಿಕ್ಕೆ ಪರಮಾತ್ಮನ ಅನುಗ್ರಹ ನಮಗೆ ಆಗಬೇಕು, ಪರಮಾತ್ಮನ ವರ ನಮ್ಮನ್ನು ವರಿಸಬೇಕು. ಅದಕ್ಕೆ ಏನು ಬೇಕು ಅದು ಆಗಲಿಲ್ಲ ಅಂದ್ರೆ ಅಪ್ರಯೋಜಕ ಅಂದ್ರು. ಏನು ಬೇಕೋ ಹೇಳ್ತೀವಿ. ಏನ್ರಿ, ಹೌದು. ಏನ್ ನೀವು ಸಂಘದಿಂದ ಏನಾಗಬೇಕು ನೀವು ಹೇಳ್ತೀರಿ, ಹೇಳ ತಿಳ್ಕೊಳ್ರಿ. ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ನೋಡ್ರಿ, ಯಾರ ಸಂಘ ಮಾಡಿದರೆ ಮಾನಭಂಗ ಅಲ್ಲ, ಲಿಂಗದೇಹ ಭಂಗ ಆಗಬೇಕು. ಲಿಂಗದೇಹ ಇರೋ ತನಕ ಅಜ್ಞಾನ ವಿಸ್ಮೃತಿ ಭಯ ಭ್ರಾಂತಿ ಜೀವನಿಗೆ ತಪ್ಪಿದ್ದಲ್ಲ. ಅಂದ್ಮೇಲೆ ಲಿಂಗದೇಹ ಭಂಗವಾಯಿತು ಅಂದ್ರೆ ಅಜ್ಞಾನ ವಿಸ್ಮೃತಿಗಳಿಲ್ಲ. ಅಂದ್ರೆ ಅಜ್ಞಾನಾದಿ ದೋಷ ದೂರರಾಗಿ ನೀನು ಪರಮಾತ್ಮನ ಒಂದು ಸರ್ತಿ ಧ್ಯಾನ ಮಾಡಿದ್ಕೊಳ್ಳಿ ಉದ್ಧಾರವಾಗಿ ಹೋಗ್ತಿ. ಅದಕ್ಕೋಸ್ಕರವಾಗಿ ಒಂದು ಸರ್ತಿ ಧ್ಯಾನ ಮಾಡೋದಕ್ಕೆ ಏನು ಪಾವಿತ್ರ್ಯ ಬೇಕು, ಆ ಪಾವಿತ್ರ್ಯಕ್ಕೆ ಏನು ಲಿಂಗದೇಹ ಪ್ರತಿಬಂಧಕವಾಗಿದೆ ಅದರ ನಿವಾರಣೆ ಆಗತಕ್ಕಂಥ ಸಂಘಕ್ಕೆ ಸಂಘ ಅಂತ. ಆ ಕಾರ್ಯ ಮಾಡಲಿದ್ರೆ ಸಂಘ. ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಯಾರ ಸಂಘ ಮಾಡೋಣದ್ರಿಂದ ನಿನ್ನಲ್ಲಿ ಲಿಂಗದೇಹ ಭಂಗವಾಗತ್ತೋ ಆಗೋಲ್ಲ, ಲಿಂಗದೇಹ ಭಂಗವಾಗಲಿಕ್ಕೆ ಅನುಕೂಲವಾಗತ್ತೋ ಅಂಥವರ ಸಂಘವಾದರೂ ಆಗಲಿ ಅಂದ್ರು. ಅವ್ರು ಹೆಂಗಿರ್ತಾರೆ ಅಂದ್ರು ಹೇಳ. ಅಚ್ಯುತಾಂಗ್ರೇದೇಷ್ಟರ ಎದುರು ಚಲಾವತೂತರ ಅಚ್ಯುತಾಂಗ್ರೇದೇಷ್ಟರ ಎದುರು ಚಲಾವತೂತರ ಎದು ಚಾಲಾವತೂತರ ನಿಶ್ಚಯ ಜ್ಞಾನವುಳ್ಳ ನಿಶ್ಚಯಾತ್ಮ ಜ್ಞಾನವುಳ್ಳ ಅಜ್ಜ ಭಾಗವತರ ದಿವ್ಯ ಸಂಘವಾಗಲಿ, ಸಾಧು ಸಂಘವಾಗಲಿ. ಅಚ್ಯುತಾಂಗ್ರಿ ನಿಷ್ಠರ
ಇನ್ನು ಮಿಕ್ಕಿದ್ದವರು ಚ್ಯುತಾಂಗ್ರಿ ಚ್ಯುತಾನ್ನ ಬಿಟ್ಬಿಡೋದು. ಸ್ವಲ್ಪ ದಿನ ಕರ್ಕೊಂಡು ಹೋಗೋದು, ನಮ್ಮ ಕೈಲಿ ಆಗಲ್ರಿ, ಮುಂದಿನ ಎಲ್ಲರೂ ಹೋಗ್ರಿ ಮಧ್ಯದಾರಲ್ಲಿ ಕೈ ಬಿಡ್ತಾರಲ್ಲ ಅಂಥವ್ರ ಅಂಗ್ರಿ ಬೇಡ ನನಗೆ. ಒಮ್ಮೆ ಹಿಡಿದ ಮೇಲೆ ಬಿಡಲೇಬಾರದು, ಅವನ ಸದ್ಗತಿಗೆ ಪರಮಾತ್ಮ ಪಾದ ಮೇಲೆ ಹಾಕೇ ಬಿಡಬೇಕು. ಮತ್ತೆ ಈ ಪ್ರಕಾರವಾಗಿ ಚ್ಯುತ ತಪ್ಪಿಸ್ಕೊಂಡು ಹೋಗಬಾರ್ದು. ಅಂದಮೇಲೆ ಅಚ್ಯುತಾಂಗ್ರಿ ನಿಷ್ಠರ ಎದುರುಚ್ಚಾಲಾಭತುಷ್ಟರ ಎರಡೂ ಇರಬಹುದು. ನಿಶ್ಚಯಾತ್ಮ ಜ್ಞಾನವುಳ್ಳ ಅಚ್ಚ ಭಾಗವತರ ದಿವ್ಯ ಸಂಘವಾಗಲಿ. ನಿಶ್ಚಯಾತ್ಮ ಜ್ಞಾನವುಳ್ಳ ಫ್ಲೋಟಿಂಗ್ ಮೆಂಟಾಲಿಟಿ ಇರಬಾರ್ದು. ಇದು ಸರಿ ನವೆಯ ಸರಿ ಹಿಂಗಂತಾರಲ್ಲ, ಹಂಗೂ ಅಂತಾರೆ, ಹೋಯ್ತು ಹಂಗೂ ಅಂತಾರೆ ಏನಬಾರದು. ಇವರೇನ್ರಿ ನಿಮ್ಮ ಮಗನೇನ್ರಿ, ಇವನೇ ನಮ್ಮ ಮಗ. ನಿಮ್ಮ ತಂದೆ ಅನ್ರಿ, ಇವನೇ ತಂದೆ. ಸ್ವಾಮಿ ಇವನು ನಮ್ಮ ತಂದೆ ಅಂತ ನಾನು ಭಾವಿಸಿದ್ದೇನೆ ಅಂದ್ರೆ ಅನುಮಾನ ಆಯ್ತು. ಭಾವಿಸಿದ್ದೇನೆ, ತಿಳ್ಕೊಂಡಿದ್ದೇನೆ, ಹೋಯ್ ಸಸ್ಪೆನ್ಸ್ ಅಂತ ಅರ್ಥ. ಇದಮಿಥಂ ಸಂದೇಹ ಬರೋದಂದ್ರೆ ನಿಶ್ಚಯವಾಗಿ ಹೇಳತಕ್ಕಂಥ ತಾಕತ್ತಿರಬೇಕು. ಅದೈತೆ ಸಂಶಯಿಸಿದ ಅಂತ ಸಂಶಯವನ್ನ ನಿವಾರಣೆ ಮಾಡ್ತಕ್ಕಂಥವ್ರಿಗೆ ಗುರುಗಳು ಅಂತ ಹೆಸರು. ನನಗೂ ಸಂದೇಹ, ನಿಮಗೂ ಸಂದೇಹ, ಏನ್ ಮಾಡೋಣ ಅಂದ್ರೆ ಹೋಯ್ತು. ಈ ಪ್ರಕಾರವಾಗಿ ಶಿಷ್ಯನ ಸಂದೇಹಗಳನ್ನ ನಿವೃತ್ತಿ ಮಾಡಲಿಕ್ಕೆ ಅಸಮರ್ಥರಾದ ಗುರುವಿನ ಸಂಘ ಇದಲ್ಲ, ಅದು ಸಾಮಾನ್ಯ ಫಲ ಕೊಟ್ಟಿದ್ದೆ ಹೊರತು ನಿಜವಾದ ನಾವು ಹೇಳ್ತಕ್ಕ ಸಂಘ ಅಲ್ಲ. ಹೆಂಗಿರ್ಬೇಕವರು? ಅಚ್ಯುತಂಗ್ರಿ ನಿಷ್ಠರ ಯದೃಚ್ಛಾಲಾಭತುಷ್ಟರ ನಿಶ್ಚಯಾತ್ಮ ಜ್ಞಾನವುಳ್ಳ ಅಚ್ಚ ಭಾಗವತರ. ಕೆಲವರು ಒಬ್ಬರಂದ್ರಂತೆ, ಒಬ್ಬ ಬಂದ, ರಾಯರೇ ಹಸಿವಾಗತ್ತೆ. ಪರವಾಗಿಲ್ಲಪ್ಪ ಹೇಳ್ರಿ ಊಟಕ್ಕೆ, ಹಂಗೆ ಮಾಡಬೇಡಿ, ನಿಮಗೊಂದು ಉಪಕಾರ ಮಾಡ್ತೇನೆ. ಏನು ಅಂದ್ರೆ ನಿಮ್ಮಲ್ಲಿ ಎಲೆಯಲ್ಲಿದಲ್ಲ ಅನ್ನ ಎಲ್ಲ ನನಗೆ ಹಾಕ್ಬಿಡ್ರಿ, ನಾವು ಊಟ ಮಾಡಿಬಿಟ್ಟು ನಿಮ್ಗೆ ಮಂತ್ರೋಪದೇಶ ಕೊಡ್ತೀನಿ ರೀ, ನಿಮ್ಗೆ ಹಸುವಿನೇ ಆಗೋಲ್ಲ ಅಂದ. ಆ ಮಂತ್ರದಿಂದ ನಿಂಗೆ ಯಾಕೆ ಹಸುವೆ ಆಗತ್ತೆ? ಆ ಮಂತ್ರ ನೀ ಹಾಕ, ನಾವು ಪ್ರಯೋಜನ ಇಲ್ರಿ, ನಿಮಗೆ ಮಂತ್ರೋಪದೇಶ ಕೊಡ್ತೇನೆ, ಅದರಿಂದ ನಿಮಗೆ ಹಸು ಆಗಲ್ಲ, ನಿಮ್ಮನ್ನ ನಮಗೆ ಹಾಕಿ. ಇವನ ಅನ್ನಕ್ಕೆ ಬಾಯಿ ಬಿಟ್ಟು ಮಂತ್ರೋಪದೇಶ ಕೊಡ್ತಾರಂತೆ. ಇವನಿಗೆ ಎಷ್ಟು ಶ್ರದ್ಧೆ ಇದೆ ಅಂದ್ರೆ ತಾನೇ ಕಾಣದೇ ಇರೋನು ಸ್ವಯಂ ಪಂಕಾತ್ ಅನುತ್ತೀರ್ಣ ಕಥಂ ತಾರೈಷ. ತಾನು ಹೆಂಗೆ ಕಾರ್ತಾನೆ, ಹೆಂಗೆ ಪರಿಹಾರ ಮಾಡ್ತಾನೆ, ತಾನೇ ಸನ್ನಾಗಿದ್ದು ಸಾಯ್ತಾ ಇದ್ದಾನೆ. ಇವನ್ನೆತ್ತಲಿಕ್ಕೆ ಮತ್ತೊಂದು ಆಸಾಮಿ ಬೇಕು ಅಂತದ್ದು ಇನ್ನೊಬ್ಬರು ಉದ್ಧಾರ ಮಾಡ್ತಿರೋದು ಹೆಂಗಾಗತ್ತೆ? ಅದು ಆಗೋದೇ ಇಲ್ಲ. ಅದು ಶಬ್ದದಿಂದ ಮಾತಾಡ್ತಾರೆ ಹೊರತು ಅದು ನಿಜವಾದ ಕೆಲಸಕ್ಕೆ ಬರೋದಿಲ್ಲ. ಅದಂದ್ರು ಅಚ್ಯುತಾಂಗ್ರಿ ನಿಷ್ಠರ ಯದೃಚ್ಛಾಲಾಭತುಷ್ಟರ. ಅಷ್ಟೇ ಸಾಲದು, ನಿಶ್ಚಯಾತ್ಮ ಜ್ಞಾನವುಳ್ಳ ಅಚ್ಚ ಭಾಗವತರ. ಬರೇ ಭಾಗವತರು ಒಂದಿಲ್ಲ, ಕೆಲವರು ಭಾಗವತ ಅಂತ, ನಾನು ಭಾಗವತ ಅಂತ, ಅದಕ್ಕೆ ಅರ್ಥನೇ ಬೇರೆ. ಭಾಗವತ ನನ್ನ ಭಾಗ ಎಷ್ಟು ಕೊಟ್ಬಿಡು ತೊಗೊಂಡು ಹೊಡೋಕೆ, ನಿನ್ ಪಾಡಿ ನೀನು ನನ್ನ ಪಾಡಿದಾರು ಅಂತ. ಭಾಗವತ ನನ್ನ ಭಾಗ ಕೊಟ್ಬಿಡು ಅಂತ ತೊಗೊಂಡು ಹೋಗ್ತಾರಲ್ಲ, ಅದಲ್ಲ ಅಲ್ಲ. ಅಚ್ಚ ಭಾಗವತರ, ಭಾಗವತೋತ್ತಮರ, ಭಗವಂತನಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥ ಮಹಾನುಭಾವರ ಸಂಘ ನಮಗಾಗಲಿ. ಅಂದ್ರೆ ಜ್ಞಾನಿಗಳ ಸಂಘವಾದ್ರೆ ಇದಾಗಬೇಕು. ಅವ್ರು ಹಿಂಗಿರಬೇಕು, ನಮಗೆ ಲಿಂಗದೇಹ ಭಂಗವಾಗಲಿಕ್ಕೆ ಅನುಕೂಲವಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದು ಮಾಡಿಕೊಳ್ಳಿಲ್ಲ ಅಂದ್ರೆ ಆ ಸಂಘಗಳು ಸಾಮಾನ್ಯ ಫಲದಾಯಕವೇ ಹೊರತು ನಿಜವಾದ ಫಲ ಅಲ್ಲ. ಸಾಮಾನ್ಯ ಫಲ ಏನು ಅಂದ್ರೆ, ಕನ್ಯಾ ನೋಡ್ಲಿಕ್ಕೆ ಬಂದ್ರು ಸುಮ್ಮನೆ ಹೋಗೋದೇ ಇಲ್ಲ. ಸುಮ್ಮನೆ ಯಾರು ಹೋಗ್ತಾರ್ರಿ? ಹುಡುಗಿನ ನೋಡಿದ ಕೂಡಲೇ ಉಡಿ ತುಂಬ್ರಿ ಅಂತಾರೆ. ಯದಾಪರ ಬಾಳೆಹಣ್ಣು ಒಂದು ಕುಸಾನೋ ಅದು ಇದು ಕೊಟ್ಟು ಉಡಿ ತುಂಬಿ ಹೋಗಿ ಬರ್ರಿ ಅಂತ ಆಮೇಲೆ ಕಾಗದ ಬರಿತೀವಿ. ಏನು ಹುಡುಗಿ ಒಪ್ಪಿಲ್ಲ, ನಂಗೆ ಬಾಳೆಹಣ್ಣು ಸಿಕ್ತಲ್ಲ ಅದು ಹುಡುಗಿ ಸಂತೋಷ ಪಡ್ಬೇಕು, ಗಂಡಿಲ್ಲ ಅಂತ ಕಿರ್ಚ್ಕೋಬೇಕು. ಈ ಪ್ರಕಾರವಾಗಿ ಲೋಕದಲ್ಲಿ ಮುಖ್ಯವಾದ ಅರ್ಥ ಬಾಳೆಹಣ್ಣು ಅಲ್ಪವಾದ ಫಲ ಅದು. ಈ ಪ್ರಕಾರವಾಗಿ ಹುಡುಗಿನ ನೋಡ್ಲಿಕ್ಕೆ ಬಂದವರು ಹುಡುಗಿಯೊಳಗೆ 4-5 ಬಾಳೆಹಣ್ಣು ಹಣ್ಣುಗಳು ಹಾಕದಂತೆ ಒಂದು 10 ಹೊರಗಡೆ ಹಾಕಿದ್ರೆ ಗಂಡಸಿದ್ರೆ ಬೇಡ ಕಣ್ರಿ, ಹಣ್ಣು ಸಿಕ್ತಲ್ಲ ಅಂತ ಸಂತೋಷ ಪಡ್ತಾರಾ ಅಂತ ದಡ್ಡರಂತೆ. ಪವಿತ್ರವಾದ ಮಾನವ ಜನ್ಮ ಬಂದಾಗ ಜ್ಞಾನಿಗಳು ನಮಗೆ ಸಿಕ್ಕಾಗ ಲಿಂಗದೇಹ ಭಂಗವಾಗಲಿಕ್ಕೆ ಅನುಕೂಲವಾದ ಕಲ್ಪ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟ ಮೇಲೆ ಇನ್ನೇನು ಮಾಡಿಕೊಂಡ್ರು ದಂಡ. ಅದೇನು ಅಲ್ಪ ಫಲವೇ, ದಂಡನೇನು ಅಲ್ಪ ಫಲವೇ ಹೊರತು ಇನ್ನು ನಿಜವಾದ ಫಲವಲ್ಲ ಅಂತ ಹೇಳ. ಆದ್ದರಿಂದ ಇದಾಗಬೇಕು. ಏನ್ರಿ ಅದಾಗತ್ತೇನ್ರಿ? ಜ್ಞಾನಿಗಳು ಅಂದ್ರೆ ಏನ್ ಕಷ್ಟ, ಎಷ್ಟು ಕಷ್ಟ ಅಂದ್ರು ದಡ್ಡ. ಜ್ಞಾನಿಗಳ ಬಗ್ಗೆ ನೀ ಯಾಕೆ ಯೋಚನೆ ಮಾಡ್ತಿ? ದೇವರು ವ್ಯವಸ್ಥೆ ಮಾಡಿದ್ದಾನೆ ಎಂದು ಶ್ರೀಮದ್ ಭಾಗವತದಲ್ಲಿ. ಏನ್ರಿ ಎಲ್ಲಿ ಮಾಡಿದ್ದಾನೆ? ಜನಸ್ಯ ಕೃಷ್ಣಾದ್ವಿಮುಖಸ್ಯ ದೈವಾತ್, ಜನಸ್ಯ ಕೃಷ್ಣಾದ್ವಿಮುಖಸ್ಯ ದೈವಾತ್.
ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಜನಸ್ಯ ಅದನ್ನೇ ಹೇಳ್ತಾರೆ ಭಾಗವತದಲ್ಲಿ. ಜನರಿಗಾಗಿ, ಯಾವ ಜನರಿಗೋಸ್ಕರವಾಗಿ? ಕೃಷ್ಣಾಭಿಮುಖಸ್ಯ, ಪರಮಾತ್ಮನನ್ನು ಮರೆತಿರ್ತಕ್ಕಂಥ ಜನರಿಗೋಸ್ಕರವಾಗಿ. ದೇವರನ್ನು ಮರೆತರೆ ಏನಾಗತ್ತೆ ಅಂದ್ರು? ಅಧರ್ಮಶೀಲಸ್ಯ, ಅಧರ್ಮಶೀಲರಾಗ್ತಾರೆ. ಯಾವಾಗ? ದೇವರನ್ನು ಮರೆಯೋಣದ್ರಿಂದ ಅಧರ್ಮಶೀಲರಾಗ್ತಾರೆ ಎಂದ್ರು. ಅಧರ್ಮಶೀಲರು ಏನ್ ತೊಂದ್ರೆ ಅಂದ್ರು? ಸುದುಃಖಿತಸ್ಯ, ದುಃಖ. ದೇವರನ್ನು ಮರೆಯೋಣದ್ರಿಂದ ಅಧರ್ಮಶೀಲರಾಗಿ, ಅಧರ್ಮಶೀಲರಾಗಿರೋದ್ರಿಂದ ಒಳ್ಳೆ ದುಃಖದಲ್ಲಿ ಬಿದ್ದಿರ್ತಾರೆ ಸುಜೀವರು. ಜ್ಞಾನಿಗಳು ಬಂದು ಏನು ಉದ್ಧಾರ ಮಾಡ್ತಾರ ನಮ್ಮನ್ನ ಅಂತ ಕೇಳಿದ್ರೆ ಏನು ಮಾಡಲ್ಲ. ಕನಿಕರ ಪಡ್ತಾರೋ ನಿಮ್ಮಲ್ಲಿ? ಏನು ಮಾಡ್ತಾರೆ? ಅವರೇನು ಮಾಡಲ್ಲ. ನೀನು ಅಧರ್ಮಶೀಲನಾಗಿ ದುಃಖಕ್ಕೆ ಕಾರಣ ಏನಾಗಿದೆ? ಅಧರ್ಮಶೀಲತಾ ಕಾರಣ ಆಗಿದೆ. ಅಧರ್ಮಶೀಲಕ್ಕೆ ಏನು ಕಾರಣ ಆಗಿದೆ? ದೇವರ ವಿಮುಖನಾಗಿದ್ದಿ. ಅವ್ರೇನು ಮಾಡ್ತಾರೆ? ದೇವ್ರ ಕಡೆ ತಿರುಗಿಸ್ಬಿಡ್ತಾರೆ. ನಿನ್ನನ್ನು ದೇವರ ಕಡೆ ಟರ್ನ್ ಮಾಡ್ತಾರೆ. ದೇವರ ಕಡೆ ತಿರುಗಿದ್ರೆ ಏನಾಗುತ್ತೆ ಅಂತಂದ್ರು, ದೇವರ ಕಡೆ ತಿರುಗಿ ದೇವರ ಕಡೆ ನೋಡ್ತಾ ನೀವು ಕೆಲಸ ಮಾಡಿದಾಗ ಅದು ಧರ್ಮಶೀಲರಾದ್ರಿ. ಧರ್ಮಶೀಲರಾದ್ರೆ ಸುಖ ಆಯ್ತು. ಇಷ್ಟೇ. ಈಗ ಈಗ ನೋಡಿ, ಉದಾಹರಣೆಗೆ ಹೀಗಿದೆ. ಬೆಳಕಿನ ಕಡೆ ನಮ್ಮ ಮುಖ ಇದ್ದಾಗ ನಮ್ಮ ನೆರಳು ಎಲ್ಲಿ ಹೋಗತ್ರಿ? ನಾವು ಮಾಡಿದ ಪಾಪ ಎಲ್ಲಿ ಹೋಗತ್ರಿ ಅಂದ್ರೆ ಎಲ್ಲೂ ಹೋಗಲ್ಲ. ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ಬೇಕು? ಆದ್ರೆ ಹೆಂಗಿರ್ತದೆ? ನಮ್ಮ ಹಿಂದಿರ್ತದೆ. ಆ ಕಡೆ ಮುಖ ಇದ್ದಾಗ ನಮ್ಮ ನೆರಳು ನಮ್ಮನ್ನು ಬಿಟ್ಟು ಹೋಗಿಲ್ಲ, ಹಿಂದಿದೆ. ದೇವರು ಯಾಕೆ ಬೇಕಿರಿ ಅಂದ್ರೆ ಇನ್ನೇನು ಬೇಡ, ನಿಮಗೆ ಅಡ್ಡ ಬರ್ತಾರೆ. ಅದಕ್ಕೆ ಲೋಕದಲ್ಲಿ ಜ್ಞಾನಿಗಳಿಗೂ ಪಾಪ ಇರ್ತದೆ, ಇರೋಲ್ಲ ಅಂತಲ್ಲ. ಆದ್ರೆ ಜ್ಞಾನಿಗಳಿಗೂ ಇರ್ತದೆ, ಅಜ್ಞಾನಿಗಳಿಗೂ ಇರ್ತದೆ. ದೇವರ ಮರೆತವರಿಗೆ ಏನಾಗುತ್ತೆ ಅಂದ್ರೆ ಅವರವರ ಕರ್ಮಗಳು ಒಳ್ಳೆ ಕೆಲಸ ಮಾಡ್ಬೇಕು, ಅಡ್ಡ ಕೆಲಸ ಆಗೋದಿಲ್ಲ. ಜ್ಞಾನಿಗಳಿಗೆ ಕೆಲಸ ಎಲ್ಲ ಮುಗಿದೋದ ಮೇಲೆ ಪುರುಸೊತ್ತಿದ್ದಾಗ ಪಾಪ ಕಷ್ಟ ಅನುಭವವಾಗಿ ದೇವರನ್ನು ಅನುಕೂಲ ಮಾಡಿಕೊಡ್ತಾನೆ. ಜ್ಞಾನಿಗಳ ಕೆಲಸವೂ ಮಂಗಳದಲ್ಲಿ ಆಗುತ್ತೆ. ಈ ಪ್ರಕಾರವಾಗಿ ಅವರವರ ಕರ್ಮಾನ ಅನುಭವ ಮಾಡತಕ್ಕಂಥ ವ್ಯವಸ್ಥೆಯನ್ನ ದೇವರಿಗೆ ಸಮ್ಮುಖನಾದಾಗ ಧರ್ಮಶೀಲರಿಗೆ ಅವರಿಗೆ ಕೆಲಸಕ್ಕೆ ತೊಂದರೆಯಾಗದಂತೆ, ಸಾಧನಕ್ಕೆ ಚ್ಯುತಿಯಾಗದಂತೆ ದೇವರ ವ್ಯವಸ್ಥೆ ಮಾಡಿ ಉಳಿದ ಸಂದರ್ಭದಲ್ಲಿ ಆ ಕರ್ಮದ ಫಲವನ್ನು ಉಂಟು ಮಾಡಿಸ್ಬಿಡ್ತಾರೆ. ಹೇಗೆ ಅಂದ್ರು, ಈಗ ಒಬ್ಬ ಸಾತ್ವಿಕನಿಗೆ ಹಾವು ಕಡಿದು ಸಾಯಬೇಕು ಅಂತಿತ್ತು ಕರ್ಮ. ಏನ್ ಮಾಡ್ತಾನೆ? ದೇವರು ಏನು ಮಾಡಬಲ್ಲ? ಏನು ಉಪವರ್ಧಂಚ ಓಂ ಅಂತ ಸೂತ್ರ ಹೊರಟಿದೆ, ನಮ್ಮ ಸೂತ್ರ. ಏನು ಮಾಡ್ತಾನೆ ಅಂತ ಕೇಳಿದ್ರೆ ಏನಿಲ್ಲ. ಪಾಪ ಕನಿಕರ ಪಟ್ಟ ದೇವರಲ್ಲಿ ಭಕ್ತನಾಗಿದ್ದಾನೆ, ಅವನಿಗೆ ಹಾವು ಕಡೋ ಸಾಯೋ ಯೋಗ ಇದೆ, ಕರ್ಮ ಕೂತಿದೆ. ದೇವರು ಏನು ಮಾಡ್ತಾನೆ ಅಂತಂದ್ರೆ ಏನೂ ಮಾಡಲ್ಲ. ಸ್ವಪನ ಕಾಲದಲ್ಲಿ ಚಿದ್ವಿಭಾಗ ಬಗೆಯಿಸಿ ಅಂದ್ರು ಜಗನ್ನಾಥದಾಸರು. ಒಳ್ಳೆ ನಿದ್ದೆ ಬಂದಿರ್ತದೆ. ನಿದ್ದೆ ಒಳಗೆ ಪರಮಾತ್ಮ ಏನ್ ಮಾಡ್ತಾನೆ? ಆ ನಿದ್ದೆ ಒಳಗೆ ಹಾವನ್ನು ಸೃಷ್ಟಿ ಮಾಡ್ತಾನೆ. ಆ ಜೀವನ ಚಿದ್ಭಾಗವನ್ನು ತೆಗೆದು ಯಥಾ ಪ್ರಕಾರವಾಗಿ ತನ್ನ ಶಕ್ತಿಯಿಂದ ಒಂದು ದೇಹ ನಿರ್ಮಾಣ ಮಾಡಿ ಅಲ್ಲಿ ಅವನ ಒಂದು ಭಾಗ ಇಡ್ತಾನೆ. ತನ್ನ ಅಂಶಾಂಶ ಎರಡು ಭಾಗ ಮಾಡಿಬಿಡ್ತಾನೆ. ಹಾವು ಬಂದು ಅವನು ಕಡಿಯುತ್ತೆ. ಈಗ ಉದಾಹರಣೆಗೆ ನಮಗೆ ಹಾವು ಕಡೆ ಸಾಯ್ಬೇಕು ಅಂದ್ರೆ ಸೊಪ್ಪಂದಲ್ಲಿ ಹಾವು ಬರುತ್ತೆ, ನಮ್ಮನ್ನು ಕಡಿಯತ್ತೆ, ನಾವು ಸತ್ತು ಹೋಗ್ತೇವೆ. ಎಲ್ಲರೂ ಅಳ್ತಾರೆ, ನಮ್ಮನ್ನು ಹೊತ್ಕೊಂಡು ಹೋಗ್ತಾರೆ, ಸುಡ್ತಾರೆ, ಎಲ್ಲ ನೋಡ್ತೇವೆ. ಬೆಳಗಾಗಿದ್ದು ಏನ್ರಿ ಹಾವು ಕಡೆ ಸತ್ತು ಹೋಗಿದ್ದೀನ್ರಿ, ರಾತ್ರಿ ಸತ್ತೋದ್ಮೇಲೆ ಬೆಳಿಗ್ಗೆ ಹೆಂಗ್ ಮಾತಾಡ್ತೀಯೋ? ಸೊಪ್ಪಂದಲ್ರಿ ಸತ್ತೋನ್ ಯಾರು? ನಾನ್ರಿ. ಅಲ್ಲ ನಾನು ಎಂತ ಅನುಭವ? ಸೊಪ್ಪಂದಲ್ಲಿ ನಾನು ಸತ್ತೆ ಅಂತಿ, ಹಾವು ಕಡೆ ಸತ್ತೆ, ಎಲ್ರೂ ಹೊತ್ತು, ನೀ ಹೆಂಗ್ ನೋಡ್ದ್ಯೋ? ನಾನೇ ನೋಡ್ದನ್ರಿ, ನಾ ಸತ್ತಿದ್ದೀನ್ರಿ. ಅನುಭವ. ನಾನು ಅಂತ ಪ್ರತಿಬಿಗ್ಗೆ ಹೆಂಗ ಬಂತು ಅಂತ ಪ್ರಶ್ನೆ ಮಾಡ್ತಾರೆ. ನಾನು ಅಂತ ಹೆಂಗ ಬರ್ತದೆ? ಶ್ವೇತರ ಪದಾರ್ಥದಲ್ಲಿ ಬರ್ಬೇಕಾದ್ರೆ ನೀನು ಅವನು ಬರ್ಬೇಕೆ ಹೊರತು ನಾನು ಹೆಂಗ ಬರ್ತದೆ ಅಂತಂದ್ರೆ ಇವನ ಅಂಶವೇ ಅಲ್ಲಿರುವುದರಿಂದ ನಾನು ಅಂತ ಪ್ರತಿಬಿಗ್ಗೆ ಬರುತ್ತೆ ಎಂದು ಶಾಸ್ತ್ರಕಾರರು. ಅದಕ್ಕೋಸ್ಕರವಾಗಿ ಅವಾಗ ಏನ್ ಮಾಡ್ತಾನೆ? ಹಾವು ಬಂತು, ಕಡಿತು, ಒಂದು ಅನುಭವ ಮಾಡ್ಬಿಟ್ಟ, ಅವನ ಕೆಲಸ ಮುಗಿದೋಯ್ತು. ಬೆಳಗಾಗಿದ್ದು ಹಾವು ಕಡೆ ಸಾಯೋ ಯೋಗ ಇತ್ತು, ಪರಮಾತ್ಮ ರಾತ್ರಿ ಪರಿಹಾರ ಮಾಡಿಬಿಟ್ಟ, ಆ ಕರ್ಮ ತೀರ್ತು ಎಂಬುದಾಗಿ ಗಜೇಂದ್ರ ಮೋಕ್ಷ, ಗಜೇಂದ್ರ ಹೆಂಗೆ ದುಃಖದಲ್ಲಿ ಸಿಕ್ಕು ಪಾರಾದ್ನೋ ಹಂಗಾದ್ರೆ ಹೇಳ್ಕೊಂಡ್ಬೇಡ ಎಂಬುದಾಗಂದು, ದೇವ ನಿನ್ನ ಕರುಣೆಯಿಂದ ನನಗೆ ಹಾವು ಕಡೋ ಸಾಯ್ತಕ್ಕಂಥ ಯೋಗ ಸೊಪ್ಪಂದಲ್ಲಿ ಕಡಿಸಿ ಎಲ್ಲ ವ್ಯವಸ್ಥೆ ಮಾಡಿ ಪಾರು ಮಾಡಿಬಿಟ್ಟು ಹಿಂದೆ. ಇನ್ನು ಒಳ್ಳೆ ಯೋಗ ಹಾಳು ಮಾಡಬೇಕು, ಆವಾಗ ರಾಜಯೋಗ ಇದೆ, ಹಾಳಾಗಬೇಕು. ಒಳ್ಳೆ ಮನೆ ಕಟ್ಟಬೇಕು ಯೋಗ ಇದೆ. ರಾತ್ರಿ ಮಲ್ಕೊಂಡಾಗ ಒಳ್ಳೆ ಮನೆ, ಒಳ್ಳೆ ರಾಜ ಎಲ್ಲ ಆದ. ಬೆಳಗಾಗೆದ್ದ ಮಾಮೂಲಿ ಹರ ಜಮಖಾನಿ, ಅದೇ ತಾಳಗಿಂಬು ಸಾಯಿ.
ರಾಜನಾಗಿದ್ದೆ ಅಂದ, ರಾಜ ಆಗೋ ಯೋಗ ಹೋಯ್ತು ಅಂತ. ಈ ಪ್ರಕಾರವಾಗಿ ಯೋಗವನ್ನು ಯಾರಿಗೆ ಭೋಗ ಇದೋ ಅದನ್ನ ಕರ್ಮವನ್ನು ಕಳಲಿಕ್ಕೆ ಸ್ವಪ್ನ ಕಾಲದಲ್ಲಿ ಹಾಳು ಮಾಡಿಬಿಡ್ತಾನೆ. ಹಾಳು ಮಾಡಬೇಕು ಅಂದ್ರೆ ಹಾಳು ಮಾಡ್ತಾನೆ, ವಿಪತ್ತನ್ನು ಪರಿಹಾರ ಮಾಡಬೇಕು ಅಂದ್ರೆ ಸ್ವಪ್ನದಲ್ಲಿ ಅನುಭವಕ್ಕೆ ತಂದುಕೊಟ್ಟು ಪರಿಹಾರ ಮಾಡ್ತಾನೆ. ಅಂದ ಮೇಲೆ ಏನಾಯ್ತು, ಸಾಧನ ಮಾಡಿಸ್ತಕ್ಕವನು ಪರಮಾತ್ಮನಾದ್ರಿಂದ ಜ್ಞಾನಿಗಳನ್ನು ವ್ಯವಸ್ಥೆ ಮಾಡಿದ್ದಾನೆ. ಈ ಜೀವನ ಉದ್ಧಾರ ಮಾಡು ವ್ಯವಸ್ಥೆ ಮಾಡಿದ್ದಾನೆ. ಅದಕ್ಕಾಗಿ ಜ್ಞಾನಿಗಳು ಸಂಚಾರಕ್ಕೆ ಬರ್ತಾರೆ ಹೊರತನು ಪಾಪ ಕಳ್ಕೊಳ್ಳಿಕ್ಕೆ ಅವರು ಬರೋಲ್ಲ. ನಿಮ್ಮ ಪಾಪ ನಿಮ್ಮನ್ನು ಕನಿಕರ ಪಟ್ಟು ನಿಮ್ಮ ಪಾಪ ಪರಿಹಾರ ಮಾಡಿ ಪರಮಾತ್ಮ ಕಡೆ ತಿರುಗಿಸಿ ಧರ್ಮಶೀಲರನ್ನಾಗಿ ಮಾಡಿಸಿ ನಿಮ್ಮನ್ನು ಸದ್ಗತಿ ಕೊಟ್ಟು ಸುಖಪಡಿಸಲಿಕ್ಕೋಸ್ಕರವಾಗಿ ಜ್ಞಾನಿಗಳು ಸಂಚಾರತ್ವೇನ ಬರ್ತಾರೆ ಎಂದು ಭಾಗವತ ಹೇಳಿದೆ. ಅದಕ್ಕಂದ್ರು ಜನಸ್ಯ ಕೃಷ್ಣಾಭಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯ ಇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಈ ಪ್ರಕಾರವಾಗಿ ಭಾಗವತ ಹೇಳಿರೋಣದ್ರಿಂದ ಇವತ್ತಿನ ಕಥೆ ಅಷ್ಟೇ. ಏನು, ಅಚ್ಯುತಾಂಗ್ರಿ ನಿಷ್ಠರಾಗಿ ಎದುರುಚ್ಛಾಲಾಭ ತುಷ್ಟರಾಗಿ ನಿಶ್ಚಯಾತ್ಮ ಜ್ಞಾನವುಳ್ಳ ಅಚ್ಚ ಭಾಗವತರ ಸಂಘವಾದರೆ ಏನಾಗತ್ತೆ ಅಂತಕ್ಕಂಥ ತಿಳಿಸೋದೇ ಕರ್ಜಿದಾಸರ ಕಥೆ. ಆದ್ರಿಂದ ಈ ತತ್ವದ ಮೇಲೆ ಇಡೀ ಕಥೆಯನ್ನು ಅನುವಾದ ಮಾಡ್ತಾರೆ, ಕೇಳಬೇಕು ಅಂತ ವಿಜ್ಞಾಪನ. ಜಯ ಇಂದಿರಾರಮಣ ಗೋವಿಂದ ಗೋವಿಂದ. ಇದು ಈ ಕಥೆ ಕೇಳಬೇಕಾದ್ರೆ ಇದು ಕಾದಂಬರಿ ಶೈಲಿ ಈ ಕಥೆ ಗೊತ್ತಾಯ್ತಾ. ಅದರಿಂದ ಸುಮ್ಮನೆ ಕೇಳ್ತಾ ಹೋಗ್ಬೇಕು, ಮಧ್ಯೆ ಯಾರು ವಿಚ್ಛಿತಿ ಮಾಡ್ಕೋಬಾರ್ದು. ಸುಮ್ಮನೆ ಸಸ್ಪೆನ್ಸ್ ನಲ್ಲೇ ಹೋಗುತ್ತೆ, ಎಲ್ಲ ಅನುಮಾನದಲ್ಲೇ ಹೋಗುತ್ತೆ. ಕೊನೆಗೆ ನಿಮ್ಮ ಅನುಮಾನ ಎಲ್ಲ ಪರಿಹಾರ ಆಗಿ ಒಂದು ರಸಘಟ್ಟ ಮುಟ್ಟತ್ತೆ. ಅದಕ್ಕೆ ಕಾದಂಬರಿ ಶೈಲಿ ಒಳಗೆ ಹೋಗುತ್ತೆ ಈ ಕಥೆ. ಅದರಿಂದ ಆ ರೀತಿ ಕೇಳಬೇಕು ಅಂತ ವಿಜ್ಞಾಪನ. ಡ್ರಾಮ್ಯಾಟಿಕ್ ಸ್ಟೈಲ್ ಅಲ್ಲ, ಇದು ಕಾದಂಬರಿ ಶೈಲಿಯಲ್ಲಿ ಹೋಗುತ್ತೆ. ಮನೆಯನ್ನು ಸಾರಿಸಿದ್ದಾಳೆ, ರಂಗವಲ್ಲಿಯನ್ನು ಹಾಕಿದ್ದಾಳೆ. ಅರುಣೋದಯ ಸಂದರ್ಭ, ಮನೆಗೆ ಹೊರಗೆ ಬಂದಿದ್ದಾಳೆ. ಸೂರ್ಯ ಹುಡ್ತಾ ಇದ್ದಾನೆ. ಕೈ ಮುಗಿದು ಹಿಂಗಂತ ಇದ್ದಾಳೆ. ಏನಂತ ಇದ್ದಾಳೆ? ಭಕುತ ಜನ ಸಂರಕ್ಷಣ ಭಯ ದುರಿತ ಸಂಹಾರಿ ಭಕುತರಾಸುರಧೇನು ತರುವೇ ಚಿಂತಾಮಣಿಯೇ ಭಕುತರಾಧೀನನೆಂಬ ಈ ಬಿರುದು ಅನುಗಾಲ ಬತ್ತ ತಿಮ್ಮಪ್ಪ ಏಳೋ. ಅಂಬರಬುದಾಮ್ರಮಯವಾಗೆ ಗರುಡಾಗ್ರಜನು ಇಂಬಿನಲಿ ತಲೆದೋರೆ ಹರಹಿದವು ಕಿರಣಗಳು. ಆ ಸನ್ನಿವೇಶ ಲೆಕ್ಕ ಹಾಕ್ಕೊಡ್ರಿ. ಅಂಬರವು ತಾಮ್ರಮಯವಾಗೆ, ಕೆಂಪಾಯಿತು ಅಂತ. ಅಂಬರವು ಆಕಾಶವು ತಾಮ್ರಮಯವಾಗೆ ಕೆಂಪಾಗಲು. ಅಂಬರವು ತಾಮ್ರಮಯವಾಗೆ ಗರುಡಾಗ್ರಜನು, ಗರುಡನ ಅಣ್ಣ ಯಾರು? ಅರುಣ. ಗರುಡಾಗ್ರಜನು ಇಂಬಿನಲಿ ತಲೆದೋರೆ. ಅರುಣೋದಯ ಆದಾಗ ಕೆಂಪಾಯಿತು ಅಂತ ಅರ್ಥ. ಗರುಡಗ್ರಜನು ಗಿಂಬಿನಲಿ ತಲೆದೋರೆ ಅಂಬರವು ತಾಮ್ರಮಯವಾಗೆ ಗರುಡಾಗ್ರಜನು ಗಿಂಬಿನಲಿ ತಲೆದೋರೆ ಹರಹಿದವು ಕಿರಣಗಳು. ಅಂಬುಜ ವಿರೋಧಿ ಯಾರು? ಚಂದ್ರ. ಅಂಬುಜ ವಿರೋಧಿ ಕಳೆಗುಂದಿತಾರಾನಿಕರವಂಬರದಿ ರೂಹು ಮಾಸೆ ಕುಂಬಿಣಿಯ ಮುಸುಗಿರ್ದ ಕತ್ತಲೆ ಪರಿದು ಪೋಗೆ ಅಂಬುಜದಳಕ್ಕೆ ಮರಿದುಂಬಿಗಳು ಎರಗಿದವು. ತಾಮ್ರಚೂಡವು ಅದು ಹುಂಜ. ತಾಮ್ರಚೂಡವು ಧ್ವನಿ ಮಾಡಿ ಕೂಗಿತು ಸರಸಿ ಜಂಬಕ ಮಂಚದಿಂದ ಏಳಯ್ಯ ಏಳಯ್ಯ ಶ್ರೀನಿವಾಸ. ಭಕುತ ಜನ ಸಂರಕ್ಷಣ ಭಯ ದುರಿತ ಸಂಹಾರಿ ಭಕ್ತರಾಸುರಧೇನು ತರುವೆ ಚಿಂತಾಮಣಿಯೇ ಭಕ್ತರಾಧೀನನೆಂಬ ಈ ಬಿರಿದು ಅನುಗಾಲ ಪೊತ್ತ ತಿಮ್ಮಪ್ಪ ಏಳೋ ತಿಮ್ಮಪ್ಪ ಏಳೋ ತಿಮ್ಮಪ್ಪ ಏಳು. ಈ ಪ್ರಕಾರವಾಗಿ ಆ ಸನ್ನಿವೇಶದಲ್ಲಿ ಸ್ವಾಮಿ ಹೇಳ್ಬೇಕಪ್ಪ ಅನುಗ್ರಹ ಮಾಡಬೇಕು ಅಂತ ಉದಯರಾಗವನ್ನು ಹಾಡ್ತಾ ಇದ್ದಾಳೆ. ಸೂರ್ಯ ಉದಿತನಾಗಿದ್ದಾನೆ. ನಮಸ್ಕಾರ ಮಾಡಿದ್ಲು, ತಿರುಗಿ ನೋಡಿದ್ಲು, ಒಳಗೆ ಹೋಗೋಣ ಮನೆ ಒಳಗೆ ಅಂತ. ಇಬ್ಬರು ತೇಜಪುಂಜರಾಗಿರ್ತಕ್ಕಂಥ ವ್ಯಕ್ತಿಗಳು ಕೂತಿದ್ರು ಕಟ್ಟೆ ಮೇಲೆ. ಒಬ್ಬರು ಸ್ವಲ್ಪ ವಯಸ್ಸಾದವರು, ಒಬ್ಬರು ತರುಣ. ನೋಡಿದ್ಲು, ಆಶ್ಚರ್ಯವಾಯಿತು. ಏನಿದು, ನಮ್ಮ ಮನೆ ಕಟ್ಟೆ ಮೇಲೆ ಇಬ್ಬರು ಮಹಾತ್ಮರು. ತೇಜಂದ್ಲು, ಉದ್ದಕ್ಕೆ ಹೋದ್ಲು, ನಮಸ್ಕಾರ ಮಾಡಿದ್ಲು.
ಹಿರಿಯರು ಸುಮಂಗಲಿ ಭವ ಅಂದ್ರು. ಇನ್ನೊಬ್ಬ ತರುಣರು ಶ್ರೇಯೋಸ್ತು. ಹಿರಿಯರು ಕಣ್ಣು ಮುಚ್ಚಿಬಿಟ್ರು. ಅಷ್ಟೊಂದು ಕಣ್ಣು ಮುಚ್ಚಿದ್ರು. ಈ ಗೃಹಿಣಿ ನೋಡ್ತಾಳೆ, ಸ್ವಾಮಿ ದೊಡ್ಡವರು, ಯಾವ ಊರಿನವರೋ ಗೊತ್ತಿಲ್ಲ, ತೇಜಪುಂಜರಾಗಿದ್ದೀರಿ. ನಿಜವಾಗಿ ನಿಮ್ಮನ್ನು ನೋಡಿದ್ರೆ ಸಾತ್ವಿಕ ಭಾವ ಬರ್ತಾ ಇದೆ, ಅದಕ್ಕೆ ಪೂಜ್ಯ ಭಾವ ಬರ್ತಾ ಇದೆ. ದಯವಿಟ್ಟು ಬರೋಣ, ಒಳಗೆ ಬನ್ರಿ. ಹಿರಿಯರು ಕಣ್ಣು ಬಿಟ್ಟರು, ಮುಖ ನೋಡಿದ್ರು, ಅಂದ್ರು, ಕಣ್ಣು ಮುಚ್ಚಿಬಿಟ್ರು. ಮತ್ತೊಮ್ಮೆ ಕೇಳ್ತಾಳೆ, ಸ್ವಾಮಿ ಇದು ನನ್ನ ಮನೆ, ನಾನು ಗೃಹಿಣಿ, ದಯವಿಟ್ಟು ಒಳಗೆ ಬರಬೇಕು. ಕಟ್ಟೆ ಮೇಲೆ ಕುತ್ಕೊಂಡಿದ್ದೀರಿ, ಒಳಗೆ ಬರ್ರಿ, ಆನೆ ಕಾದುಗಳು ಮಾಡ್ಕೊಳ್ರಿ. ನಮಗೆ ದೇವರು ಕೊಟ್ಟಿದ್ದು ಕೊಡ್ತೇವೆ, ಸ್ವಯಂ ಪಾಕ. ನೀವೇ ಅಡಿಗೆ ಮಾಡ್ಕೊಳ್ಳಿ. ಅಡಿಗೆ ಮಾಡಿದ್ರೆ ಆಗತ್ತೆ ಅಂದ್ರೆ ಪರವಾಗಿಲ್ಲ, ದೇವರ ನೈವೇದ್ಯ ಮಾಡ್ರಿ, ದೇವ್ರ ಪೂಜೆ ಮಾಡ್ಕೊಳ್ಳಿ, ಭೋಜನ ಮಾಡಿ, ಅನುಗ್ರಹ ಮಾಡಿ. ಕಟ್ಟೆ ಮೇಲೆ ಕುತ್ಕೊಂಡಿದ್ರಿ, ಒಳಗೆ ಬರ್ರಿ. ಮಾತೇ ಆಡ್ಲಿಲ್ಲ. ಸ್ವಾಮಿ ನಾನು ಕರಿತಾ ಇದ್ದೇನೆ, ಒಳಗೆ ಬರ್ರಿ. ತರುಣ ನೋಡ್ದ, ಅಮ್ಮ ನೀನು ನೋಡಿದ್ರೆ ಬಹಳ ಬುದ್ಧಿವಂತಲು ಅಂತ ಕಾಣುತ್ತೆ. ನಿನ್ನ ಗುಣಕ್ಕೆ ನಾವು ಮೆಚ್ಚಿದ್ದೇವೆ, ಆದ್ರೆ ಸ್ವಲ್ಪ ವ್ಯವಹಾರ ಜ್ಞಾನ ಇಲ್ಲಮ್ಮ. ಯಾಕೆ ಸ್ವಾಮಿ, ಏನಾಗಿದೆ? ನಾವು ನೋಡಿದ್ವಿ, ಸಾರಸ್ದಿ, ರಂಗೋಲಿ ಹಾಕ್ದಿ, ಊದಿ ರಾಗ ಹೇಳ್ದಿ, ಸೂರ್ಯನ ನಮಸ್ಕಾರ ಮಾಡಿದಿ, ಸಂತೋಷ. ನಮ್ಮನ್ನು ನೋಡ್ದಿ, ದೊಡ್ಡವ್ರ ಕಂಡು ದುರಹಂಕಾರ ಇಲ್ಲ, ನಮಸ್ಕಾರ ಮಾಡಿದಿ, ಮನೆ ಒಳಗೆ ಕರಿಬೇಕು, ನ್ಯಾಯ ಕರೆದಿ, ಇವೆಲ್ಲ ಸರಿ ಇದೆ. ಆದರೆ ನೀನು ಇಷ್ಟು ಸರ್ತಿ ಕರೆದ್ರೂ ನಮ್ಮ ಗುರುಗಳು ಬರ್ತಿಲ್ಲಲ್ಲ, ಯಾಕೆ ಬರ್ತಿಲ್ಲ ಗೊತ್ತೇನು? ಅದು ಸ್ವಲ್ಪ ಯೋಚನೆ ಮಾಡು. ಯಾಕೆ ಸ್ವಾಮಿ, ಯಾಕೆ ಬರ್ತಿಲ್ಲ, ಏನಾಗಿದೆ? ಅಲ್ಲಮ್ಮ, ನಿನಗೆ ಭಕ್ತಿ ಇದೆ, ನಮ್ಮನ್ನು ನೋಡಿದ ಮೇಲೆ ನಿನಗೆ ಭಕ್ತಿ ಬಂದಿದೆ, ನೀನು ಬರ್ರಿ ಅಂತ ಕರೀತಿದ್ದಿ. ನಿನ್ನ ಮಾತು ಕಟ್ಟಿಕೊಂಡು ನಾವು ಒಳಗೆ ಬಂದ್ರೆ ನಿನ್ನ ಗಂಡನಿಗೆ ನಮ್ಮ ಬರುವಿಕೆ ಸಮ್ಮತವೋ ಅಸಮ್ಮತವೋ ಇದೇ ಹೇಳೋರು. ಏನ್ರಿ, ನನ್ನ ಹೆಂಡತಿ ಕರೆದು ಬಂದ್ರೆ ನಿಮ್ಗೆ ಜ್ಞಾನ ಇದೇನ್ರಿ? ಮನೆ ಅವೋ ನಾನು ಯಜಮಾನ, ಹೆಂಡತಿ ಬಂದ್ರಿ ಅಂತ ನಿಮ್ಮ ಯಜಮಾನ ಬಂದ್ರೆ ತಪ್ಪಾಯ್ತು ವಾಪಸ್ ಬರೋಣ, ನಮ್ಮ ಮರ್ಯಾದೆ ಕಳ್ಕೊಂಬೋಣ. ನೀನು ಗೃಹಿಣಿ ನಿಜ, ನಿನಗೊಬ್ಬ ಯಜಮಾನ ಇದ್ದಾನೆ, ನೀ ಮುತ್ತೈದೆ. ಮುತ್ತೈದೆ ಲಕ್ಷಣಗಳಿರೋದ್ರಿಂದ ನೀನು ಮುತ್ತೈದೆ. ನಿನಗೊಬ್ಬ ಗಂಡ ಇದ್ದಾನೆ, ಮೇಲಧಿಕಾರಿ ಇದ್ದಾನೆ. ಮನೆಗೆ ನೀನು ಗೃಹಿಣಿ ಆದ್ಮೇಲೆ ಮನೆಗೆ ಯಜಮಾನಿಯಾದರೂ ನಿನಗೊಬ್ಬ ಯಜಮಾನ ಇದ್ದಾನೆ. ನಿನ್ನ ಮಾತು ಕಟ್ಕೊಂಡು ಬಂದಾಗ ಅವನಿಂದ ಪ್ರತಿಬಂಧಕವಾದ್ರೆ ನಾವೇನು ಮಾಡೋಣ? ಅದಕ್ಕೋಸ್ಕರವಾಗಿ ದೊಡ್ಡವರನ್ನು ಕಂಡಾಗ ಒಳ್ಳೆ ಸದ್ಭಾವನೆಯಿಂದ ನಮಸ್ಕಾರ ಮಾಡಿ ಒಳಗೆ ಕರಿಬೇಕಾದ ಕರ್ತವ್ಯ, ನಿನ್ನ ಕರ್ತವ್ಯ ಮಾಡಿದ್ಯಮ್ಮ, ಅದಕ್ಕೋಸ್ಕರ ಫಲ ಕೊಡ್ತಾನೆ ಪರಮಾತ್ಮ. ಯೋಚನೆ ಮಾಡಬೇಡಮ್ಮ, ಈ ಸದ್ಗುಣಗಳಿಗೆ ಯತತೋಪಿ ಹರಪದ ಸಂಸ್ಮರಣೆ ಅಂತ ಗೊತ್ತೈತೆ. ಕಾಶಿಗೆ ಹೋಗೋದೇ ಬೇಡ ಅಲ್ಲ, ಹೋಗ್ಬೇಕು ನಿಜ. ಒಂದು ವೇಳೆ ಆಗಲಿಲ್ಲ, ಮನೆಯಲ್ಲೇ ಕುತ್ಕೊಂಡು ಮಾಡ್ಬೇಕಾದ್ರೆ, ನದಿಯಲ್ಲಿ ಮಾಡ್ಬೇಕಾದ್ರೆ ಕಾಶಿಂ ಗಮಿಷ್ಯಾಮಿ ತತ್ರ ನಿವಸಾಮಿ ಅಂತ ಅಂದ್ರೂ ಪುಣ್ಯ ಬರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮಲ್ಲಿ. ಅದಕ್ಕೆ ಒಂದು ಸದ್ವಿಚಾರದಲ್ಲಿ ಆಸಕ್ತನಾದರೂ, ಶ್ರದ್ಧೆ ಇದ್ದರೂ, ಯತ್ನ ಮಾಡಿದ್ರು ಕೂಡ ಅದಕ್ಕೊಂದಿಷ್ಟು ಫಲ ಇದೆ, ಅದು ಬರುತ್ತಮ್ಮ, ಯೋಚನೆ ಮಾಡಬೇಡ, ಹೋಗ್. ಸ್ವಾಮಿ ನನ್ನ ಮಾತಿಗೆ ಬೆಲೆಯೇ ಇಲ್ಲೇನ್ರಿ? ನನ್ನ ಮಾತಿಗೆ ಬೆಲೆನೇ ಇಲ್ಲೇ ಇದೆ ಅಮ್ಮ. ಬೆಲೆ ಇಲ್ಲ ಅಂದಿಲ್ಲ, ಅದಕ್ಕೆ ಸ್ವಲ್ಪ ಬೆಲೆ ಇದೆ ಹೊರತು ನೀ ತಿಳ್ಕೊಂಡಷ್ಟು ಬೆಲೆ ಇಲ್ಲ. ಯಾಕೆ, ನಿನಗೆ ಯಜಮಾನ ಇದ್ದಾನೆ, ನೀ ಸ್ವತಂತ್ರಳಲ್ಲ. ಅದಕ್ಕೋಸ್ಕರವಾಗಿ ಅಲ್ಲ ಸ್ವಾಮಿ, ಸುಮ್ಮನೆ ಒಳಗೆ ಬಂದು ಹೋಗಬಾರ್ದ? ಮನೆ ಪಾವನವಾಗುತ್ತೆ. ಅಲ್ಲಮ್ಮ, ಇಲ್ಲಿಂದ ಕರ್ಲು ನಿಮ್ಮ ಮನೆ ಒಳಗೆ ಕಾಲಿಡ್ಲಿಕ್ಕೂ ನಿಮ್ಮ ಗಂಡನ ಅನುಮತಿ ಬೇಕು ನಮಗೆ. ಏನ್ ಕಷ್ಟ ಅಮ್ಮ? ಗಂಡ ಇರತಕ್ಕಂತ ಹೆಣ್ಣು ಮುತ್ತ ಇದೆ, ಒಳ್ಳೆ ಮುತ್ತ ಇದೆ. ಒಳಗಿರುವ ಗಂಡನ ಸ್ವಲ್ಪ ಬರ್ರಿ ನೀವು ಕರೀರಿ ಅಂತ ಕರೆಯೋದು ದೊಡ್ಡ ಕಷ್ಟವಾ? ಲೀಲಾಜಾಲವಾಗುವ ಕೆಲಸ. ಹೋಗಮ್ಮ, ಹೋಗ್ ಕರ್ರಿ. ನಿನ್ನ ಗಂಡ ಬಂದು ಕರೆದು ಬಿಡ್ಲಿ, ಬಂದ್ಬಿಡ್ತೀವಿ ನಾವು, ಹೋಗು. ಅದಕ್ಕೆ ಗುರುಗಳು ಸುಮ್ಮನಿದ್ದಾರೆ, ಅವನು ಬಂದು ಕರೀಲಿ ಅಂತ. ಹೋಗು. ಸರಿ ಸ್ವಾಮಿ, ನಿಮ್ಮನ್ನು ಕರೀಲಿಕ್ಕೆ ನನ್ನ ಗಂಡನೇ ಬರಬೇಕೆ? ಹೌದು ಅಂತಾಳೆ. ಮತ್ತೆ ಅವರ ಮುಖ ನೋಡ್ಲಿಕ್ಕೆ ಆಗ್ಲಿಲ್ಲ. ಹೃದಯ ಭಾರವಾಯಿತು, ಕಣ್ಣುಗಳಲ್ಲಿ ನೀರು ತುಂಬಿತು. ಸೀರಿ ಸೆರಗನ್ನು ಮುತ್ತು ಮಾಡಿಕೊಂಡು ಕಣ್ಣು ಒರೆಸ್ಕೊಂತಾಳೆ, ಕೈ ಮುಗಿದ್ಲು. ಸ್ವಾಮಿ, ಆ ಭಾಗ್ಯ ಈ ಅಭಾಗ್ಯನಿಗೆ ಎಲ್ಲಿದೆ ಎಂದು ಓಡ್ಬಿಟ್ರು. ಒಳಗೆ ಹೋಗ್ತಾಳೆ. ನೆಟ್ಟಿಗೆ ಹೋದ್ಲು ದೇವರ ಮನೆಗೆ. ಆಗತಾನೆ ನನ್ನ
ಸಾರಿಸಿದ್ನಲ್ಲ ಮುಂದೆ ಮಂದಾಸನದಲ್ಲಿ ಇತ್ತಲ್ಲ ದೇವರು ಗೋಪಾಲಕೃಷ್ಣ ಇತ್ತು ಮೂರ್ತಿ ಇತ್ತು. ನೋಡ್ತಾಳೆ, ದೇವಾ ದೇವಾ ಎಷ್ಟು ಹೊಟ್ಟು ಉರಿಸ್ತೀಯೋ ನನ್ನನ್ನ, ಎಷ್ಟು ಹೊಟ್ಟು ಉರಿಸ್ತೀಯಪ್ಪ ನನ್ನನ್ನ, ನಿಂಗಿನ್ನೂ ತೃಪ್ತಿ ಇಲ್ಲೇ, ಕಂದಿ ಕೊಂದು ನೊಂದು ಬೆಂದಿರ್ ದಿನ ದಿನ ಬೇಯ್ತಕ್ಕಂತ ಈ ಹೆಣ್ಣಿನ ಹೃದಯಕ್ಕೆ ಇನ್ನೂ ಆಘಾತ ಮಾಡ್ತೀಯ ನೀನು. ದೇವಾ ಏನಿದು? ಧರ್ಮದಲ್ಲಿ ನಿರುತ ನಿಂದು ನಿನ್ನ ನರ್ಚಿಸಿ ಧರ್ಮದಲ್ಲಿ ನಿರುತ ನಿಂದು ನಿನ್ನ ನರ್ಚಿಸಿ ಶರಣು ಹೊಕ್ಕ ಜನರ ಪೊರೆವ ಕರುಣ ಮೂರ್ತಿಗೆ ಧರ್ಮದಲ್ಲಿ ನಿರುದನೆಂದು ನಿನ್ನ ನರ್ಚಿಸಿ ಧರ್ಮದಲ್ಲಿ ನಿರುದನೆಂದು ನಿನ್ನ ನರ್ಚಿಸಿ ಶರಣು ಹೊಕ್ಕ ಜನರ ಪೊರವ ಕರುಣ ಮೂರ್ತಿಗೆ ಶರಣು ಹೊಕ್ಕ ಜನರ ಪೊರವ ಕರುಣ ಮೂರ್ತಿಗೆ ದಾರಿ ಕಾಣದೆ ಕೊರಗುತ್ತಿರುವೆ ಪಾರು ಗಾಣಿಸೋ ಕೃಷ್ಣ ದಾರಿ ಕಾಣದೆ ಕೊರಗುತ್ತಿರುವೆ ಪಾರು ಗಾಣಿಸೋ ದಾರಿ ಕಾಣದೆ ಕೊರಗುತ್ತಿರುವೆ ಪಾರು ಗಾಣಿಸೋ ನಾರಿಗೆಂದು ಬೇಕೆ ಬೇಡ ನಾರಿಗೆಂದು ಬೇಕೆ ಬೇಡ ಶ್ರೀಶನೇ ಕಾಯೋ ಹರಿಗೆ ನಿನ್ನ ಚರಣದಲ್ಲಿ ಶಿರವನಿರಿಸಿ ಬೇಡುವೆ ಪರಮ ಕರುಣೆಯಿಂದಲೆನ್ನ ಭವದ ತಾಪ ಕಳೆಯು ನೀ ಕರುಣೆಯಿಂದಲೆನ್ನ ಭವದ ತಾಪ ಕಳೆಯು ನೀ ತಾಪ ಕಳೆಯು ನೀ ತಾಪ ಕಳೆಯು ನೀ. ಈ ಪ್ರಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ದೇವರು ನೋಡ್ತಾ ಇದ್ದಾರೆ. ಈ ಒಡಲಿನುಬ್ಬಸವ ಯಾರ ಮುಂದೆ ಹೇಳಲು ನಗೆಗೇಡು ಮಾಡಿ ನಾಲ್ವರ ಮುಂದೆ ಮುಖ ಕೆಡಿಸಿ ನೋಡ್ತಾ ಇದ್ದೀಯಾ? ನಿನ್ ಸಂತೋಷವೇ ಕೃಷ್ಣ? ನಿನ್ ಸಂತೋಷವೇನೋ? ಎಂತ ಅವಸ್ಥೆಯಲ್ಲಿಟ್ಟಲ್ಲಪ್ಪ, ಮುಂದೇನು ಗತಿ? ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ, ನನಗಿನ್ಯಾರು ಈಗಿಲ್ಲ, ದೊಡ್ಡ ವಿಪತ್ತಿಸಿಕೊಂಡಿದ್ದೇನೆ. ಏನಾಗಿದೆ? ಧರ್ಮ ಸ್ನೇಹಾಂತರೇ ಬುದ್ಧಿರಿಡೋಲಾಯದೆ ಮಮ. ಒಂದು ಕಡೆ ಧರ್ಮ, ಒಂದು ಕಡೆ ಸ್ನೇಹ. ಏನು ಮಾಡಲಿ ಕೃಷ್ಣ, ಏನು ಮಾಡಲಿ? ನನ್ನ ಹೃದಯದ ಬೇಗೇನು ಅರ್ಥ ಮಾಡಿಕೊಂಡವನು ನೀನು. ಯಾಕೆ? ಭಾವಗ್ರಾಹಿ ಜನಾರ್ದನ ಅಂತಿರೋದರಿಂದ ನನ್ನ ಭಾವನ ಅರ್ಥ ಮಾಡಿಕೊಂಡು ನೀನು ಒಬ್ಬನೇ ಕೃಷ್ಣ. ಸರ್ವ ಸಾಕ್ಷಿಯಾಗಿದ್ದೀಯೋ, ಇನ್ಯಾರೂ ಇಲ್ಲ ಕೃಷ್ಣ. ಬಹಿರಂಗ ನನ್ನ ದುಃಖವನ್ನು ತೋಡ್ಕೊಂಡು ಸಹಾಯ ಮಾಡೋರು ಯಾರಿಲ್ಲಪ್ಪ, ಆಗಲೇ ಇಲ್ಲ. ಈಗೆಲ್ಲಿ ಕೃಷ್ಣ ಕರುಣೆ ತೋರ, ಮರ್ಯಾದೆ ಉಳಿಸ ಅಂತ ಇದ್ದಾಳೆ. ಏನು? ನಂಬಿದ ಬಾಲಗೆ ಕಂಬದಿ ಒದಗುತ್ತೆ ಬೆಂಬಲ ಗೀತವಗೆ ಅಂಬರೀಷ ವರದಾಯಕನೆನಿಸುವ ತುಂಬುರನೂತ ಶ್ರೀಕೃಷ್ಣ ಕಾಯೋ ತುಂಬುರನೂತ ಶ್ರೀಕೃಷ್ಣ. ತುಂಬುರನೂತ ಕಾಯೋ ಶ್ರೀಕೃಷ್ಣ ತುಂಬುರನೂತ ಶ್ರೀಕಾಯು. ಕೃಷ್ಣ ಕಾಪಾಡ್ಬೇಕಪ್ಪ, ನೀವು ಉದ್ಧಾರ ಮಾಡ್ಬೇಕು ತಂದೆ, ಇನ್ಯಾರು ಕಾಪಾಡೋರಿಲ್ಲ. ಎಂತ ಸಂಗತಿ ಸಿಕ್ಕೆ ಅಂದಿನಿಂದ ಇಂದಿನವರೆಗೆ ನಂಗೆ ದುಃಖ ಆಗಿದೆ. ದುಃಖದ ಪರಂಪರೆಯಲ್ಲೇ ಬಿದ್ದಿದ್ದೇನೆ, ಕಂದಿ ಕುಂದು ನೊಂದು ಬೆಂದಿದ್ದೇನೆ, ಕಷ್ಟವನ್ನು ನುಂಗಿದ್ದೇನೆ. ಆದರೆ ಇವತ್ತಿನಿಂದ ಕಷ್ಟ ಎಂದೂ ನನಗೆ ಬಂದಿಲ್ಲ ದೇವಾ. ಏನ್ ಹೀಗೆ ಮಾಡ್ತಾ ಇದ್ದಿ?
ಹೊರಗೆ ಮಹಾತ್ಮರು ಕೂತ್ಕೊಂಡಿದ್ದಾರೆ. ಒಳಗೆ ಬನ್ನಿ ಅಂತ ಕರೆದೆ. ಇದು ಯಾವ ಸುದಿನವೋ ದುರ್ದಿನವೋ ನಂಗೊಂದೂ ಗೊತ್ತಿಲ್ಲ. ಏನೋ ಸಹಜವಾಗಿ ಒಳಗೆ ಬನ್ನಿ ಅಂತ ಕರೆದು ದೊಡ್ಡ ಅಪರಾಧವಾಗಬೇಕಾಯ್ತೆ, ಆಘಾತವಾಗಬೇಕೆ. ನೊಂದ ಹೃದಯಕ್ಕೆ ಜ್ಞಾನಿಗಳಿದ್ದಾರೆ, ಏನೋ ಸಂತೋಷ ಕೊಡ್ತಾರೆ ಅಂತ ನಾವು ಬಂದರೆ ಘೋರ ಮಾಣಿಕ್ಯವೆಂದು ಪಿಡಿದರೆ ಭೂರಿ ಕೆಂಡ ಇದಾಯಿತು. ಜ್ಞಾನಿಗಳು ನಮಗೆ ಪರಮಾನುಗ್ರಹ ಮಾಡಬೇಕು, ಏನೋ ನೊಂದಿದೆ ಹೃದಯ, ಎರಡು ಒಳ್ಳೆ ಮಾತಾಡಿ ಸಂತೋಷ ಪಡಿಸ್ತಾರೆ ಅಂತ ಜ್ಞಾನಿವರೇಂದ್ರರು ತೇಜಪುಂಜರು ಮಹಾತ್ಮರು ಅಂತ ಬಂದರೆ ಘೋರ ಮಾಣಿಕ್ಯ ಗೊತ್ತಾಯ್ತು. ಮಾಣಿಕ್ಯ ಅಂತ ತಿಳ್ಕೊಂಡು ಮುಂದಿಟ್ರೆ ಅದೇನಾಯ್ತು, ಭೂರಿ ಕೆಂಡ ಇದಾಯಿತು. ಕೈ ಸುಡ್ತು ಅಂತ ಹಂಗೆ ಕೆಂಡವಾಗಿತ್ತು ನಮ್ಮ ದುರ್ದೈವಕ್ಕೆ. ಅದರಂತೆ ಜ್ಞಾನಿಗಳು ಇನ್ನೊಬ್ಬರು ಸಂತೋಷ ಪಡಿಸ್ಲಿಕ್ಕೆ ಇರ್ತಾರೆ. ಯಾಕೆ? ಶಿವಾಯ ಲೋಕಸ್ಯ ಭವಾಯ ಭೂತೆಗೆ ಉತ್ತಮ ಶ್ಲೋಕ ಪರಾಯಣ ಜನ ಜೀವಂತಿನ ಆತ್ಮಾರ್ಥಂ ಎಂಬುದಾಗಿ ಭಾಗವತ ಹೇಳ್ತಾ ಇದೆ. ಜಗತ್ತಿನ ಕಲ್ಯಾಣಕ್ಕಾಗಿ ದುಃಖದಿಂದ ನೊಂದವರನ್ನು ಉದ್ಧಾರ ಮಾಡಲಿಕ್ಕಾಗಿ ಇದ್ದ ಜ್ಞಾನಿಗಳು ನಮಗೆ ದುಃಖ ಕೊಡ್ತಾ ಇದ್ದಾರೆ ಅಂದಮೇಲೆ ಯಾರಿಂದ ಸುಖ ಆಗಬೇಕಲ್ಲ ದುಃಖವಾಗುತ್ತೆ ಅಂದ್ರೆ ನಾನು ಏನು ಹೇಳಿ ಕೃಷ್ಣ? ಅದು ನಿಜವಾಗಿ ಒಳ್ಳೆ ಅಡಿಗೆ ಮಾಡಿ ಬಡಿಸಿದ್ರು ಕೂಡ ರುಚಿ ಇಲ್ಲ ಅಂದ್ರೆ ನಮ್ಮ ನಾಲಿಗೆ ಕೆಟ್ಟಿದೆ ಅಂತ ಹೆಂಗೆ ಅನ್ಬೇಕೋ? ಕರುಣಾ ಸಮುದ್ರನಾಗಿರ್ತಕ್ಕಂಥ ನಿನ್ನ ಕರುಣೆ ನನ್ನ ಪಾಲಿಗೆ ಅಪ್ರಯೋಜಕವಾಗಿದೆ, ಜ್ಞಾನಿಗಳ ಕರುಣೆ ನಮಗೆ ವಿಷರೂಪವಾಗಿದೆ ಅಂತಂದ ಮೇಲೆ ನನ್ನ ದುರ್ದೈವ ಎಷ್ಟಿರ್ಬೋದು ಸ್ವಾಮಿ, ಇನ್ನು ನಾನು ಬದುಕಿರಲಾರೆ. ಏನ್ ದೊಡ್ಡ ಕಷ್ಟ, ಒಳಗಿರೋ ಗಂಡನ ಕರ್ಕೊಂಬರೋದು ಏನಮ್ಮ ಕಷ್ಟ ಅಂತ ಅವರೇನೋ ಸಹಜವಾಗಿ ಅಂದರು. ಎಲ್ಲ ಮುತ್ತೈದೆಯರಿಗೂ ಇದು ಸಹಜ, ಎಲ್ಲ ಗೃಹಿಣಿಯರಿಗೂ ಇದು ಸಹಜವಾದ್ದು. ಆದ್ರೂ ನನ್ನ ಪಾಲಿಗಿಲ್ಲ ಕೃಷ್ಣ, ಇದು ನನ್ನ ಪಾಲಿಗಿಲ್ಲ. ಏನು ಮಾಡಲಿ? ಕರೆದ ಕೂಡಲೇ ಮನೆಯೊಳಗಿದ್ದಾರ ಯಜಮಾನ್ರಿ ಇಲ್ಲ, ಕರೆದ ಕೂಡಲೇ ಬರೋ ಆಸಾಮಿನ ಅಲ್ಲ. ಏನ್ ಮಾಡಲಿ? ಹೊರಗೆ ಹೋಗೋಣ ಅಲ್ಲಿ ಕೂತಿದಾರ. ಹೊರಗೆ ಹೋಗೋಂಗಿಲ್ಲ, ಹೇಳಿ ಕಳಿಸಿದ ಬರುವಂತ ಗಂಡ ಅಲ್ಲ ಅಂದ್ಮೇಲೆ ನಾನು ಒಳಗಿದ್ದೇನೆ, ಮರ್ಯಾದೆ ಕರ್ಕೊಂಬಮ್ಮ, ಒಳಗೆ ಗಂಡಿದ್ದಾನೆ ಕರ್ಕೊಂಬರ್ತಾಳೆ ಅಂತ ಅವ್ರು ತಿಳ್ಕೊಳ್ಳೋ ಹಂಗೆ ಬಂದ್ಬಿಟ್ಟಿದ್ದೀನಿ. ಈಗ ನಾ ಏನ್ ಮಾಡಲಿ? ದೇವ ಇನ್ನು ಸಾಕು. ಮರ್ಯಾದೆ ಪ್ರಾಣಮೇವ ಪರಿತ್ಯಜ್ಯ ಮಾನಮೇವಾಭಿರಕ್ಷೇತ್ ಎಂಬುದಾಗಿರೋದ್ರಿಂದ ಈಗ ಪ್ರಾಣವನ್ನಾದರೂ ಬಿಟ್ಟು ಬಿಟ್ಟೇನೆ ಹೊರತು ಮಾನ ಕಳ್ಕೊಳ್ಳಿಕ್ಕೆ ತಯಾರಾಗೋಲ್ಲ. ಯಾಕೆ? ನಮ್ಮ ಅತ್ತೆ ಮಾವಂದ್ರಿಗೆ ವಚನ ಕೊಟ್ಟಿದ್ದೇನೆ, ನಮ್ಮ ಅತ್ತೆ ಸಾಯ್ಬೇಕಾರೆ ಅಂತ ಹೇಳಿದ್ಲು. ಅಮ್ಮ ನೋಡ್ ಸೊಸೆಯೇ, ನಾನು ನಿಜವಾಗಿ ನನ್ನ ಮಗನ್ ನಂಬಲ್ಲ, ನಾನು ನಿನ್ನ ನಂಬುತ್ತೀನಿ ತಾಯಿ. ನಿನ್ನ ಗುಣ ನೋಡಿ ನಾನು ಮೆಚ್ಚಿದ್ದೇನೆ. ಈಗ ನನ್ನ ಮಗನಲ್ಲಾರೂ ದೋಷ ಕಂಡೇನು, ನಿನ್ನಲ್ಲಿ ನಾನು ಕಾಣಲಾರೆ ಅಂತ ನನಗೆ ವಚನ ಕೊಟ್ಬಿಡಮ್ಮ. ಏನು ನಿಶ್ಚಿಂತನಾಗಿ ನಾನು ಪ್ರಾಣ ಬಿಡ್ತೇನೆ. ನೀನು ಬದುಕಿರುವ ತನಕ ಈ ಮನೆಯ ಕೀರ್ತಿ, ಈ ಮನೆಯ ಜ್ಯೋತಿ ಆರದಂತೆ ನೋಡ್ಕೊಳ್ಳಮ್ಮ ಎಂಬುದಾಗಿ ಅಂದಾಗ, ವಚನ ಕೊಡುವಂದಾಗ ಕೊಟ್ಟಿದ್ದೇನೆ ಅಂದಮೇಲೆ ಪ್ರಾಣ ಬಿಟ್ಟಿದ್ದಾರೆ. ನಮ್ಮ ಅತ್ತೆ ನಂಬಿ ಹೋಗಿದ್ದಾರೆ. ಒಂದು ವೇಳೆ ನನ್ನ ಮಗ ಮೋಸ ಮಾಡಬಹುದು, ನನ್ನ ಸೊಸೆ ಮಾಡಲ್ಲ ಅನ್ನೋಷ್ಟು ಆತ್ಮವಿಶ್ವಾಸ ಇಟ್ಟಿದ್ದಾರೆ. ಏನ್ ಮಾಡಲಿ ದೇವಾ? ಅದಕ್ಕಾಗಿ ಬದುಕಿದ್ದೇನೋ, ಬದುಕಬೇಕಾದ ಅವಶ್ಯಕತೆ ನಂಗಿರ್ಲಿಲ್ಲ, ಎಂದೋ ಹೋಗ್ಬಿಡ್ಬೇಕಾಗಿತ್ತು. ಆದ್ರೆ ಅತ್ತೆಗೆ ವಚನ ಕೊಟ್ಟಿದ್ದೇನೆ, ಈ ಮನೆ ಜ್ಯೋತಿ ಆರಬಾರದು. ಆತ್ಮಹತ್ಯೆ ಮಾಡ್ಕೊಂಡ್ರೆ ಆತ್ಮಹತ್ಯೆ ಮಾಡ್ಕೊಡ್ತಕ್ಕಂಥ ಪಿಶಾಚಿಗಳ ಮನೆ, ಅಯೋಗ್ಯರ ಮನೆ ಅಂತ ನಿರ್ಣಯವಾಗಿ ಹೋಗುತ್ತೆ, ಮನೆಗೆ ಕಳಂಕ ಬರುತ್ತೆ, ಬೇಡ ಎಂಬುದಾಗಿ ಅಂದುಕೊಂಡು ಕಷ್ಟವನ್ನು ನುಂಗಿಕೊಂಡು ಇದ್ದೇನೆ ಕೃಷ್ಣ, ಕಷ್ಟವನ್ನು ನುಂಗಿಕೊಂಡು ಇದ್ದೇನೆ. ಆದರೆ ಈಗೇನಾಗಿದೆ ಪರಿಸ್ಥಿತಿ? ಏನಾಗಿ ಹೋಗಿದೆ? ದೊಡ್ಡವರ ಮುಂದೆ ಮರ್ಯಾದೆ ಹೋಗ್ತಾ ಇದೆ. ಹೊರಗೆ ಹೋಗೋಂಗಿಲ್ಲ, ಗಂಡ ಬರೋ ಹಂಗಿಲ್ಲ, ಕರ್ಕೊಂಡ್ಬರ್ಬೇಕು. ಏನ್ ಮಾಡಲಿ? ಈ ದುಸ್ಥಿತಿ ಒಳಗೆ ಬಹಳ ಕಾಲ ನಂಗಿರ್ಲಿಕ್ಕೆ ಆಗೋಲ್ಲ ಕೃಷ್ಣ. ನನಗೆ ಬೇರೆ ಮಾರ್ಗ ಇಲ್ಲ. ಈಗ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೇನೆ. ಆದರೆ ಒಳ್ಳೇದಕ್ಕೋಸ್ಕರವಾಗಿ ಈ ಮನೆಗೆ ಕಳಂಕ ಬರಬಾರದು ಅಂತ ಇದುವರೆಗೆ ನೋಡ್ಕೊಂಡೆ. ಇನ್ನು ನನಗೆ ಸಾಧ್ಯವಿಲ್ಲ. ಈಗ ಪಾದಾರವಿಂದಲೇ ಅರ್ಪಿಸಿಬಿಡ್ತೇನೆ, ತೆಗೆದುಕೊಂಡ್ಬಿಡು, ನನ್ನ ಪ್ರಾಣವನ್ನು ಸ್ವೀಕಾರ ಮಾಡು. ಈ ಹೃದಯ ಪುಷ್ಪವನ್ನು ಸುವರ್ಣ ಪುಷ್ಪದಂತೆ ಅರ್ಪಿಸಿಬಿಡ್ತೇನೆ, ನನಗೆ ಸ್ವೀಕಾರ ಮಾಡಿಬಿಡು ಕೃಷ್ಣ ಅಂದ್ಲು. ಜಗಲಿ ಇತ್ತಲ್ಲ ದೇವ್ರ ಕಟ್ಟೆದು, ಪಟ್ಟ ಪಟ ಪಟ ಹಣೆ ಹೊಡ್ಕೊಂಡು ಧಾಮ್ ಮಂದ್ ಬಿಡ್ತು. ಹಣೆ ಹೊಡಿತು, ಗಾಯ ಆಯ್ತು, ರಕ್ತ ಸೋರಿತು, ಧಡಂ ಮತ್ತು ಮುರ್ಚಾಕಂತ ಬಿತ್ತು. ದೇವರ ಮನೆಯಲ್ಲಿ ಇವಳು ಬಿತ್ತು, ದೇವರ ಮನೆಯಲ್ಲಿ ಇವಳು ಬಿದ್ದಿದ್ದಾಳೆ. ಅವ್ರ ಮಹಾತ್ಮರು ಕಂಡ್ಬಿಟ್ರು, ಹಿರಿಯರು. ಶಿಷ್ಯನ್ ನೋಡಿದ್ರು. ಶಿಷ್ಯ, ಏನು ಮಾಡಿದ್ಯೋ ಅನಾಹುತ? ಎಂಥ ಕೆಲಸ ಮಾಡ್ಬಿಟ್ಟಪ್ಪ? ನಾ ಸ್ವಲ್ಪ ಯೋಚನೆ ಮಾಡೋದ್ರೊಳಗೆ ಎಂಥ ಕೆಲಸ ಮಾಡ್ಬಿಟ್ಟೋ, ಅನಾಹುತ ಮಾಡ್ಬಿಟ್ಟಪ್ಪ, ದೊಡ್ಡ ಆಘಾತ ಆಗೋಯ್ತು. ಗುರುಗಳೇ ಏನಾಗಿದೆ? ಏನಪ್ಪ ಇನ್ನೇನಾಗಬೇಕಪ್ಪ? ಆಗೋದಿಲ್ಲ, ಆಗೋಯ್ತು. ಏನು ಆಗಬಾರ್ದಿತ್ತು ಅದು ಆಗೋಯ್ತು. ಅಯ್ಯೋ ಸ್ವಾಮಿ ಏನಾಗಿದೆ? ನಾನು ಸ್ವಲ್ಪ ಕಣ್ಣು ಬಿಟ್ಟು ಮಾತಾಡೋದ್ರೊಳಗಾಗಿ ಇಷ್ಟು ಮುಂದರಿಬಾರ್ದಾಗಿತ್ತು. ಸ್ವಲ್ಪ ಅವಕಾಶ ನಂಗಿತ್ತು, ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ, ಯೋಚನೆ ಮಾಡಿ ಏನು ಹೇಳಿ ಮಾಡಬೇಕು ಅಂತ ನೋಡ್ತಿದ್ದೆ. ಅಷ್ಟೊಳಗೆ ನೀನು ದುಡುಕಿ ಬಿಟ್ಟೆಪ್ಪ. ನಿನ್ನ ದುಡುಕಿನ ಫಲ ನಿಜವಾಗಿ ಕಷ್ಟಪಡ್ಬೇಕಾಯ್ತಪ್ಪ ನಾವು.
ಏನು ಗುರುಗಳೇ ಹೀಗೆ ಮಾತಾಡ್ತೀರಿ? ನಾನೇನು ದುಡುಕಿದ್ದೇನೆ, ಏನು ಅನ್ಯಾಯ ಮಾಡಿದ್ದೇನೆ? ಒಬ್ಬ ಮುತ್ತೈದೆಯನ್ನು ನೋಡಿ ಮುತ್ತೈದೆಯನ್ನೇ ನೋಡ್ಬಿಟ್ಟು, ಅದು ಅವಳ ಮನೆ ಒಳಗೆ ಮುತ್ತೈದೆ ನೋಡಿ ನಿನ್ನ ಗಂಡನ ಕರ್ಕೊಂಬ ಅಮ್ಮ, ಅವರೊಂದು ಬಂದು ಕರೀಲಿ, ಅನುಕೂಲ ಆಗುತ್ತೆ ಅಂತ ಸಹಜವಾಗಿ ನಾನು ಮಾತಾಡಿದೆ. ಇದ್ರಲ್ಲಿ ತಪ್ಪೇನಿದೆ? ಒಬ್ಬ ಕುಮಾರಿನ ಕರೆದು ಏನಮ್ಮ ದಂಪ ಸಮೇತ ಊಟಕ್ಕೆ ಬಾ ಅಂದ್ರೆ ಹೆಂಗ್ ಬರ್ಬೇಕು ಅವಳು? ಒಬ್ಬ ಬ್ರಹ್ಮಚಾರಿ ನೋಡಿ ಏನಪ್ಪಾ ನೀವು ದಂಪ ಸಮೇತ ಊಟಕ್ಕೆ ಬರಬೇಕು ಅಂದ್ರೆ, ನಂಗೆ ವೈಫ್ ಇಲ್ಲ ಅಂದ್ರೆ ಮಿಡ್ ವೈಫ್ ಜೊತೆಗೆ ಬಾನ್ಲಿಕ್ಕೆ ಬರುತ್ತಾ? ಏನು ಒಂದು ಅದು ಹಂಗೆ ಬಂದು ಅದು ಬಂದ್ರೆ ಮಡಿನಾ? ಹಂಗೆ ಈ ಪ್ರಕಾರ ಲೋಕದಲ್ಲಿ ಹುಚ್ಚುಚ್ಚಾಗಿ ಮಾತಾಡ್ಲಿಕ್ಕೆ ಎಲ್ರಿಗೂ ಬರ್ತದೆ. ಆ ಹುಚ್ಚು ಮಾತುಗಳು ಮೆಚ್ಚು ಮಾತುಗಳಾಗೋದಿಲ್ಲ, ಅದು ಹುಚ್ಚು ಮಾತುಗಳಾಗುತ್ತೆ ಹೊರತು ಮೆಚ್ಚು ಮಾತಾಗೋಲ್ಲ. ತಿಳ್ಕೊಂಡ್ರೆ ಅದಕ್ಕೋಸ್ಕರವಾಗಿ ಮಾತಾಡಿಬಿಡೋ ದೊಡ್ಡಷ್ಟಿಗೆಲ್ಲ ಆ ಮಾತಿಗೆ ಬೆಲೆ ಬರ್ತದೆ ಇರೋದು ನೋಡ್ಬೇಕು. ಸ್ಪೀಕಿಂಗ್ ವಿತೌಟ್ ಥಿಂಕಿಂಗ್ ಈಸ್ ಶೂಟಿಂಗ್ ವಿತೌಟ್ ಟೇಕಿಂಗ್ ಏಮ್ ಅಂತ. ಮಾತಾಡೋದು ಮುಖ್ಯ ಅಲ್ಲ, ಮಾತಿನ ಗುರಿ ಏನು ಅಂತ ಸಾಧಿಸುತ್ತಾ ಅಂತ ನೋಡ್ಬೇಕು. ಈ ಪ್ರಕಾರವಾಗಿ ಅದು ನಾವು ಹೆಂಗೆ ಅಂತೀವೋ ಅವ್ರಿಗೆ ಹೇಳಿದ್ರು ಏನಂತ, ನೀನು ಸಹಜವಾಗಿ ಮಾತಾಡದೆ ಇದರಲ್ಲಿ ತಪ್ಪೇನು? ಮುತ್ತೈದೆಯನ್ನೇ ಕರೆದು ನಿನ್ನ ಗಂಡನ ಕರ್ಕೊಂಬ ಅಂದೆ, ಯಾವುದೋ ಊರಲ್ಲಿ ಹೇಳಿಲ್ಲ. ಆ ಮುತ್ತೈದೆ ಮನೆ ಒಳಗೆ ಮುತ್ತೈದೆ ಹೇಳೋ ತಪ್ಪೆ? ಇವೆಲ್ಲ ನೀವು ಪ್ರಶ್ನೆ ಮಾಡ್ತೀವಿ, ತರ್ಕ. ಆದ್ರೆ ನೀವು ವಿಚಾರ ಮಾಡಿಲ್ಲ ಸರಿಯಾಗಿ. ಗಂಡನ ಕರ್ಕೊಂಬ ಅಂದ್ಕೊಳ್ಳಿ ಅವಳು ಯಾಕೆ ಹೋಗ್ಲಿಲ್ಲ? ಗಂಡನ ಕರ್ಕೊಂಬ ಅಂದ್ಕೊಳ್ಳಿ ಯಾಕೆ ಹೋಗ್ಲಿಲ್ಲ? ಒಳಗಿದ್ರೆ ಗಂಡ ಹೋಗ್ತಿದ್ಲು, ಹುಮ್ಮಸ್ತಾ ಹೋಗ್ತಿದ್ಲು. ಯಾವಾಗ ತಕರಾರು ಮಾಡಿದ್ಲು ಅಲ್ಲಿ ಏನೋ ಇರಬೇಕು ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಊಟಕ್ಕೆ ಕೂತಿರ್ತೀವಿ ನೋಡ್ರಿ, ಯಾರೋ ಸ್ನೇಹಿತರು ಬಂದಾಗ ಇದ್ದಕ್ಕೆ ಊಟಕ್ಕೆ ಹೇಳು ಅಂದ್ಬಿಡ್ತೀವಿ. ಏನೋ ಗಂಡ ಹೆಂಡ್ತಿ ಒಂದು ಮಗುವಿನ ಜೊತೆಗೆ ಒಂದು ಇಷ್ಟು ಚಟ್ನಿ ಮಾಡಿರ್ತಾರೆ ಪಾಪ. ಊಟಕ್ಕೆ ಒಂದು ಇಬ್ಬರು ನಿಬ್ಬಿಸ್ಬಿಡೋದು, ಏನಯ್ಯ ಇಲ್ಲೇ ಊಟಕ್ಕೆ ಅಂತ ಇಬ್ಬರನ್ನ ತಟ್ಟೆ ಹಾಕೊಂಡು ಕೂತ್ಕೊಂಡ್ಬಿಡೋದು. ಲೇ ಅವ್ರ ಪಾಪ ನೋಡಿದ್ರು ಇದು ಗ್ರಹಚಾರ ಏನಪ್ಪ ಮಾಡೋದು, ನಾವು ಬೇರೆ ಅನ್ನ ಮಾಡ್ಕೊಂಡ್ರು ಚಿಂತೆ ಇಲ್ಲ, ಇವ್ರ ಮುಂಚೆ ಮರ್ಯಾದೆ ಉಳಿಸೋಣ ಅಂತ ಅನ್ಕೊಂಡು ಬಡಿಸಿದ್ರೆ ಎಷ್ಟು ಬಡಿಸ್ತಾರೋ ಊಟ ಮಾಡ್ಬೇಕೋ ಬೇಡ? ಏನ್ ಚಟ್ನಿನೇ ಇವತ್ತು, ಕೊಬ್ಬರಿ ಚಟ್ನಿ, ಎಂದೂ ಹಿಂಗೆ ಮಾಡಲ್ಲ, ಇನ್ನು ಸ್ವಲ್ಪ ತಗೊಂಬ, ಪ್ರಾಣ ಹೋಗ್ತಿರ್ತದ ಅವ್ರಿಗೆ. ಚಟ್ನಿ ಅನ್ನ ಕಲಸ್ಬಿಡೋದು, ಚಟ್ನಿ ತೊಂಬಾರೆ ಚಟ್ನಿ ಅನ್ನ ಕಲಸ್ರಿ ಅವ್ರಿಗೂ ಹೇಳ್ಬಿಡೋದು. ಅವರು ಪ್ರಾಣ ಹೋಗ್ತಿರ್ತದೆ. ಇರೋದೇ ಇಷ್ಟು ಚಟ್ನಿ ಮತ್ತೆ ಚಟ್ನಿ ಅಂತಾರ, ಏನ್ ಮಾಡ್ಬೇಕು? ನಾವೇ ಚಟ್ನಿ ಆಗ್ಬೇಕಲ್ಲ, ಏನ್ ಮಾಡ್ಬೇಕು? ಬೇಗ ರುಬ್ಬ ಹೋಗಿಲ್ಲ, ತೊಂಬಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಿ, ಹಿಂಗೆಂದೂ ಮಾಡಿಲ್ಲ. ಇದು ಬೇರೆ ಗ್ರಾಚಾರ, ಯಾರಿಗೆ ಬೇಕು ಹೋಗ್ಲಿಕ್ಕೆ? ಅವರು ಚಟ್ನಿ ಪುಡಿಗೆ ರಿಪೇರಿ ಮಾಡ್ಕೊಂಡು ಕೆಂಪು ಹಾಕೊಂಡು ತರ್ತಾರ ಅವ್ರು ಬೇರೆ. ಅದಲ್ಲೇ ಕೊಬ್ಬರಿ ಚಟ್ನಿ ಪ್ರಾಣ ಹೋಗ್ತಿರ್ತದೆ. ನೀವು ಸಾರು ಬೇಕಾ ಹುಳಿ ಬೇಕಾ ಏನು ಬಡ್ಕೊಂಡು ತಿಳ್ಕೊಂಬೋನೇ ಇಲ್ಲ. ಯಾವಾಗ ಚಟ್ನಿ ಕೇಳಿದಾಗ ಬೇರೆ ಡಿಸೈನ್ ಚಟ್ನಿ ಬಂತು, ಚಟ್ನಿ ಲಾಟ್ರಿ ತಿಳ್ಕೊಬೇಡ, ಚಟ್ನಿನೇ ಬೇಕು. ಅವ್ರ ಮರ್ಯಾದೆ ಚಟ್ನಿ ಆಗೋದಾಗ ಸಮಾಧಾನ ಇಲ್ಲ. ಹಂಗೆ ಸುಳುವು ಸೂಕ್ಷ್ಮ ಇರಬೇಕು ಯಾವಾಗಲೂ ತಿಳ್ಕೊಂಡ್ರೆ. ಲೋಕದಲ್ಲಿ ನೀವು ಯಾವಾಗ ನಾನು ದೃಷ್ಟಾಂತ ಕೊಟ್ಟಿದ್ದೇನೆ ಇದನ್ನ, ಅದರಂತೆ ಯಾವಾಗ ನಾವು ಕೇಳಿದ ಪದಾರ್ಥವನ್ನ ತರಲಿಕ್ಕೆ ಹುಮ್ಮಸ್ಸಿಲ್ಲ, ವಿಳಂಬವಾಯಿತು, ಅದರ ಬದಲು ಬೇರೆ ಪದಾರ್ಥ ಬಂತು, ಆಗ ಅದು ತೊಂದರೆ ಇದೆ, ಅದರ ಅಭಾವ ಇದೆ, ಅಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಂತ ತಿಳ್ಕೊಳ್ಬೇಕಾದ ವಿವೇಕಿಗಳ ಲಕ್ಷಣ. ಅದರಂತೆ ನೀನು ಗಂಡನ ಕರ್ಕೊಂಬ ಅಂತ ಅಂದ್ಕೊಳ್ಳೆ, ಅವಳು ನನ್ನ ಗಂಡ ಕರಿಬೇಕೆ, ನಾ ಕರೆದ್ರೆ ಆಗೋಲ್ಲೇ ಗಂಡನೇ ಕರಿಬೇಕೆ ಅಂತ ಯಾವಾಗ ಹೀಗೆ ಶುರುವಾಯಿತೋ ಅಲ್ಲಿ ಏನೋ ಒಂದು ತೊಂದರೆ ಇದೆ ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ನಿನ್ನ ತಲೆ ಒಳಗಿರೋದನ್ನೇ ನೀನು ಮಾತಾಡದೆ ಹೊರತನು ಅವಳ ಕಷ್ಟ ಏನು ಅಂತ ವಿಚಾರ ಮಾಡಿದ್ಯಾ ನೀನು? ಅದನ್ನ ಯೋಚನೆ ಮಾಡ್ತಾ ಇದ್ದೇನೆ. ಒಮ್ಮೆ ಇವಳು ಕರೆದಾಗ ಇವಳಿಗೆ ಹೋಗ್ಬಿಟ್ರೆ ಮುಂದೆ ಏನಾಗಬಹುದು, ಪರಮಾತ್ಮ ಇಚ್ಛೆ ಏನ್ ಮಾಡ್ಬೋದು, ದೇವ ಏನ್ ಮಾಡ್ಲಿ, ಹೋದೋ ಬೇಡೋ ಅಂತ ನಾನು ವಿಚಾರ ಮಾಡೋ ಒಂದು ನಿರ್ಧಾರಕ್ಕೆ ಬರುವುದರೊಳಗಾಗಿ ಯಾಕೆ ದುಡಿದ್ವಿ? ಗುರುಗಳೇ, ಈಗ ಅಂತ ಅನಾಹುತ ಏನಾಯ್ತು? ಓಹೋ, ಅಂತ ಅನಾಹುತ ಏನಾಯ್ತು ಅಂತನಾ? ಬಾ ತೋರಿಸ್ತೇನೆ. ಒಳಗೆ ಕರ್ಕೊಂಡು ಹೋದ್ರು, ಒಳಗೆ ಪ್ರವೇಶ ಮಾಡಿದ್ದಾರೆ ಗೃಹವನ್ನ. ದೇವ್ರ ಮನೆ ಹತ್ರ ಬರ್ತಾರೆ. ನೋಡಪ್ಪ, ಇದು ನಿನ್ನ ದುಡುಕಿನ ಫಲ, ಇದು ನೋಡು, ಕಣ್ಣಾರೆ ನೋಡು ಅಂತ ಒಬ್ಬ ಗೃಹಿಣಿ ಮೂರ್ಛಾಗ್ರಹವಾಗಿ ಬಿದ್ದು ಬಿಟ್ಟಿದ್ದಾಳೆ. ರಕ್ತದಲ್ಲಿ ಬಿದ್ದು ಹೋಗಿದೆ, ಗಾಯ ಹೋಗಿದೆ, ಕೇಳೋರ ಗತಿ ಇಲ್ಲ. ಗುರುಗಳೇ, ಈ ಗೃಹಿಣಿ ಹಿಂಗ್ಯಾಕಾದ್ಲು? ನಿನ್ನ ಮಾತಿನ ಪರಿಣಾಮ ಇದು. ಗುರುಗಳೇ, ನಾನೇನು ಅಂತ ಅನ್ಯಾಯ ಮಾಡಿಲ್ಲ, ನಾ ಮಾಡಿಲ್ಲ, ನಿನ್ನ ಗಂಡನ ಕರ್ಕೊಂಬ ಅಂತ ಇಷ್ಟೆಲ್ಲ ಹೇಳಿದ್ದು, ಅಷ್ಟೇ ಸಾಕಪ್ಪ, ಮರ್ಯಾದಸರಿಗೆ ಅಷ್ಟೇ ಸಾಕು. ನೋಡು, ಅದು ಮರ್ಯಾದೆ ಪ್ರಶ್ನೆ ಇತ್ತು ಅವಳಿಗೆ. ಅದಕ್ಕಾಗಿ ಮರ್ಯಾದೆ ಕಳ್ಕೊಳ್ಳಿಕ್ಕೆ ತಯಾರಾಗದೆ, ಗಂಡನ ಕರಲಿಕ್ಕೆ ಅಸಮರ್ಥರಾಗಿ, ಈಗ ನಮ್ಮ ಮಾತಿಗೆ ಬೆಲೆ ಕೊಡ್ಲಿಕ್ಕೆ ಆಗದೆ ಬದುಕಿರಬಾರದು ಅಂತ ಈ ವ್ಯವಸ್ಥೆ ಮಾಡಿಕೊಳ್ಳು. ಇನ್ನು ನಮ್ಮ ಪುಣ್ಯ ಚೆನ್ನಾಗಿದೆ, ಜೀವ ಇದೆ, ಗಾಯ ಆಗಿದೆ ಹೊರತು ಪ್ರಾಣ ಹೋಗಿಲ್ಲ. ಅದು ನಮ್ಮ ಪುಣ್ಯ ಚೆನ್ನಾಗಿದೆ, ದೇವರು ಪರಮಾನುಗ್ರಹ ಮಾಡ್ದ. ಹೋಗು, ಜಲಪಾತ್ರ ತಗೊಂಬ, ವಿಚಾರ ಮಾಡಬೇಡ, ತಗೊಂಬ ಜಲಪಾತ್ರ ತಂದಿದ್ದಾರೆ ಕಮಂಡ.
ಬಂದರು. ತೊಡೆ ಮೇಲೆ ಮಹಾತ್ಮರ ತೊಡೆ ಮೇಲೆ ಆ ತಲೆಯನ್ನು ಇಟ್ಕೊಂಡಿದ್ದಾರೆ. ಆ ಹೊತ್ಕೊಂಡಿರ್ತಕ್ಕಂಥ ಉತ್ತರಿಯನ್ನು ಅದ್ದಿದ್ದಾರೆ. ಆ ರಕ್ತದ ಕಲೆಗಳನ್ನೆಲ್ಲ ಒರೆಸಿದ್ದಾರೆ. ಮೆತ್ತಿಗೆ ಹಾಯಿಡಿದು ಮಾಡ್ತಾ ಇದ್ದಾರೆ. ಸ್ವಲ್ಪ ನೀರನ್ನು ಚಿಮಿಸಿ ಸ್ವಾಮಿ ಅನುಗ್ರಹ ಮಾಡಪ್ಪ ಅಂತ ಇದ್ದಾರೆ ಅವರು. ಇಷ್ಟಂತಿರ್ಬೇಕಾದ್ರೆ ಎಚ್ಚರಿಕೆ ಆಯ್ತು ಇವಳಿಗೆ. ನೋಡ್ತಾಳೆ ಪರಪುರುಷರ ತೊಡೆ ಮೇಲೆ ನಲ್ತಾಳೆ. ಛೇ, ಇದು ಎಂಥ ನ್ಯಾಯ ಅಂದ್ಕೊಂಡು ಸಣ್ಣ ಇದ್ದಿದ್ದಾಳೆ. ಅಮ್ಮ ಮಗಳೇ, ಹಂಗನ್ಬೇಡಮ್ಮ, ನೋಡು ನಿಮ್ಮ ತಂದೆಯ ಸಮಾನ ಅಂತ ತಿಳ್ಕೊ. ನಮ್ಮ ಹುಡುಗ ಸ್ವಲ್ಪ ವಿಚಾರ ಮಾಡದೆ ದುಡುಕು ಬಿಟ್ಟ. ಅದರ ಪರಿಣಾಮ ನಿಂಗೆ ಅತ್ಯಂತ ದುಃಖವಾಯಿತು. ದಾರುಣವಾದ ದುಃಖದ ಬೇಗ ಬಳಲಿ ತೊಳಲಿ, ಗೊತ್ತಾಯ್ತೆ? ಈ ರೀತಿ ಮಾಡ್ಕೊಂಡಿದ್ದೀಯಮ್ಮ. ಅದಕ್ಕೋಸ್ಕರವಾಗಿ ನನ್ನ ತಂದೆ ಅಂತ ಭಾವಿಸಮ್ಮ. ಸುಧಾರಿಸ್ಕೊ, ತಪ್ಪು ತಿಳ್ಕೊಬೇಡ. ಇವ ನೋಡ್ದ, ಅಕ್ಕ ಅಂದ. ತಂದೆ ಅಂತ ಇವರಂದ ಬಿಟ್ಟು ಮಗಳು ಅಂತ ಅಂದ್ಬಿಟ್ಟ ಮೇಲೆ ನನಗೆ ಸಹೋದರಿ ಅಂತ ಭಾವಿಸ್ತೇನೆ. ಅಕ್ಕ, ಏನ್ ದುಃಖಕ್ಕೇನು ಕಾರಣ? ನಾನು ಒಂದು ಸಹಜವಾಗಿ ಒಂದು ಮಾತಾಡಿದ್ರೆ ಇಂಥ ದುರಂತಕ್ಕೆ ಒಳಗಾದೆಲ್ಲ ಏನ್ ಕಾರಣ? ದುಃಖ ಎಂಥ ದುಃಖ ಏನಾಗಿದೆ? ಏನ್ ನಿಮ್ಗೆ ತೊಂದರೆ ಇದೆ? ನನ್ನ ಗಂಡನ ಕರ್ಕೊಂಬ ಅಂದ್ರೆ ಯಾಕಷ್ಟು ತೊಂದರೆ ಪಟ್ಕೊಂಡಿ? ಯಾಕಷ್ಟು ಪಟ್ಟಿ? ಪಾಪ ಪವಿತ್ರಾತ್ಮರು, ಅಂತಃಕರಣಿಗಳು, ತೀರ್ಥಕ್ಷೇತ್ರ ಮಾಡ್ಕೊಂಡು ಬಂದಿದ್ದೀರಿ. ಪಾಪ ಹೋಗ್ರಿ. ಪೂತಾತ್ಮರಾಗಿರ್ತಕ್ಕ ನೀವುಗಳು ನನ್ನಂತ ಅಭಾಗಿನ ಚರಿತ್ರಕ್ಕೆ ಮೈಲಿಗೆ ಯಾಕೆ ಹಾಕ್ತೀರಿ? ಕಿವಿಗಳಿಂದ ಪವಿತ್ರವಾದ ಕಥೆ ಕೇಳೋ ಜನ ನೀವು ಅಪವಿತ್ರವಾದ ಕಥೆ ಯಾಕೆ ಕೇಳ್ತೀರಿ? ಹೋಗ್ರಿ ಹೋಗ್ರಿ ಅಂದ್ಬಿಟ್ಲವಳು. ಇಲ್ಲಮ್ಮ, ನಿಜವಾಗಿ ನಿನ್ನ ಕಥೆಯಲ್ಲಿ ಕೇಳಬೇಕು ಅಂತಲೇ. ಯಾಕೆ ನನ್ನಿಂದ ಈ ದುಃಖವಾಗಿದೆ. ನಮ್ಮ ಗುರುಗಳು ವಿಚಾರ ಮಾಡೋವಾಗಾಗಿ ನಾನು ದುಡುಕದೆ ನಿನಗಿಂತ ಆಘಾತ ಮಾಡಿದ್ದೇನೆ. ಈಗ ನೊಂದಿರುವ ಹೃದಯಕ್ಕೆ ಆನಂದವನ್ನು ಕೊಡೋ ತನಕ ನನ್ನ ಪುಣ್ಯ ಖರ್ಚಾಗಿ ಇಲ್ಲೇ ಇದ್ದು ಬಿಡ್ತೀನಿ. ಅಕ್ಕ ಕೇಳ್ಬಿಡು, ಈ ಮನೆಯ ಜ್ಯೋತಿ ಬೆಳಗಲೇಬೇಕು. ಜ್ಯೋತಿ ಬೆಳಗಬೇಕು, ಮನೆ ನಗಬೇಕು, ನಮ್ಮಕ್ಕ ಭಾವ ಚೆನ್ನಾಗಿರ್ಬೇಕು, ಅದನ್ನು ನೋಡ್ಬೇಕು, ತೃಪ್ತನಾಗಿ ಹೊರಡಬೇಕು. ದುಃಖ ಕೊಟ್ಟು ಎಂದೂ ಹೋಗಲ್ಲ ನಾನು. ಶಪಥ ಇದು. ಗುರುಗಳೇ, ನಿಮ್ಮ ಪಾವದಾಣಿಗೂ ನಾ ಇಲ್ಲೇ ಇರ್ತೇನೆ ಇವತ್ತು. ಈ ಮನೆಯ ಜ್ಯೋತಿ, ಆರುವ ಜ್ಯೋತಿ ಬೆಳಗಬೇಕು. ನೊಂದ ಹೃದಯಕ್ಕೆ ಆನಂದವಾಗಬೇಕು. ಅವರಿಬ್ಬರು ಆನಂದವಾಗಿರೋದನ್ನು ನಾನು ನೋಡಬೇಕು. ಈಗ ನೊಂದಿರ್ತಕ್ಕ ನನ್ನ ಹೃದಯಕ್ಕೆ ಆಗ ಆನಂದವಾಗಿ ತೃಪ್ತನಾಗಿ ನಾನು ತೆರಳಬೇಕು. ಅಷ್ಟಾಗಬೇಕು ನಿಮ್ಮ ಕರುಣೆಯಿಂದ. ಏನೋ ಹೌದು ಗುರುಗಳೇ, ಇದಾಗಲೇಬೇಕು. ಸರಿಯಪ್ಪ, ಸರಿ. ನಿನ್ನ ದುಃಖ ಏನಮ್ಮ ಮಗಳೇ? ಏನಿಲ್ಲ, ಅಂಥದ್ದೇನಿಲ್ಲ. ನನ್ನ ಕರ್ಮ ಅದು. ನೀವೇನು ಮಾಡ್ತೀರಿ ಹೇಳ್ತೀನಿ ಕೇಳ್ರಿ. ಈ ಮನೆ ನೋಡ್ರಿ, ಇದು ಇಷ್ಟು ದೊಡ್ಡ ಮನೆ ಇದೆ. ದೊಡ್ಡ ಮನೆ ಇದು ನಮ್ಮ ಸ್ವಂತದ್ದೇ, ಬಾಡಿಗೆದಲ್ಲ, ಒಂದಲ್ಲ. ದನ ಕರುಗಳು ಇದೆ, ಹೈನ ಇದೆ, ಎಮ್ಮೆಗಳು, ದನ ಕರುಗಳು ಇವೆಲ್ಲ ಇದೆ. ಅದನ್ನು ನೋಡ್ಲಿಕ್ಕೆ ಆಳುಕಾಳುಗಳು ಇದ್ದಾರೆ. ನನಗೆ ಸಾಕಷ್ಟು ರೂಪ ಕೊಟ್ಟಿದ್ದಾನೆ ದೇವರು. ನಮ್ಮ ತವರು ಮನೆಯವರು ಬಡವರೇನಲ್ಲ, ಅವರು ಒಳ್ಳೆ ರೀತಿಯಿಂದ ಲಗ್ನ ಮಾಡಿ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಸರಿ, ನಮ್ಮ ಅತ್ತೆಯರ ಮನೆಯಿಂದ ಹಿಂದಿನಿಂದ ಬಂದಿರೋ ಒಡವೆ ಅವ್ರನ್ನ ಕಳೆದಿಲ್ಲ, ಹಂಗೆ ಇಟ್ಟಿದ್ದಾರೆ. ಅದ್ರ ನಮ್ಮನೆಯವರು ಕೊಟ್ಟದ್ದು ಸೇರ್ಕೊಂಡಿದೆ, ಅದು ಇದೆ. ದವಸ ಧಾನ್ಯಗಳಿದೆ, ಹೈನ ಇದೆ, ಸ್ವಂತ ಮನೆ ಇದೆ, ಆಳುಕಾಳುಗಳಿದ್ದಾರೆ. ನಂಗೆ ಸಾಕಷ್ಟು ರೂಪ ಇದೆ, ಯೌವನ ಇದೆ, ಇನ್ನೂ ಸ್ವಲ್ಪ ಇನ್ನೂ ಎಲ್ಲ ಇದೆ, ಅನುಕೂಲವಿದೆ. ಇಷ್ಟೆಲ್ಲ ಚೆನ್ನಾಗಿದೆ, ಹೌದಲ್ಲ? ಹೌದು, ಪುಣ್ಯವಂತಮ್ಮ, ಭಾಗ್ಯವಂತೆ. ಅಲ್ಲೇ ನೀವು ಜಾರೋದು. ಭಗವಂತ ನನಗೆ ಇದನ್ನೆಲ್ಲವನ್ನೂ ಕೊಟ್ಟ ಸ್ವಾಮಿ. ಒಳ್ಳೆ ರೂಪ ಕೊಟ್ಟ, ಒಳ್ಳೆ ದುಡ್ಡು ಕೊಟ್ಟ, ಆಳುಕಾಳುಗಳು ಕೊಟ್ಟ, ಹೈನ ಕೊಟ್ಟ, ಮನೆ ಕೊಟ್ಟ, ಎಲ್ಲ ಪರಮಾತ್ಮ ಕೊಟ್ಟ. ಆದ್ರೂ ಒಂದು ಕಸಕೊಂಡ. ಏನು? ಗಂಡನೊಂದಿಗೆ ಬಾಳತಕ್ಕ ಭಾಗ್ಯ ಒಂದಿಲ್ಲ, ಇನ್ನಿಕ್ಕಿದ್ದೆಲ್ಲ ನಂಗಿದೆ. ಏನು ಮಾಡಲಿ, ಏನು ಮಾಡಲಿ ಸ್ವಾಮಿ, ಏನು ಮಾಡಲಿ ಹೇಳಿ? ಹಾಗಾದ್ರೆ ಇಷ್ಟೊಂದು ಸೌಲಭ್ಯವಿದ್ದು ನಿನ್ನನ್ನು ಬಿಡಬೇಕಾದ್ರೆ ನಿನ್ನ ಗಂಡ ಹುಚ್ಚನೇ, ರೋಗಿಯೇ, ಭ್ರಮಿಷ್ಠನೇ, ವ್ಯಸನಿಯೇ, ಏನದು? ಕ್ಷಮಿಸಿ ಸ್ವಾಮಿ, ಗಂಡರ ಬಗ್ಗೆ ನಾನು ವಿವರಣೆಯನ್ನು ಕೊಡಲಾರೆ. ಆದರೂ ನಿಮಗೆ ಕೊಡ್ತೇನೆ. ಯಾಕೆ? ಮಗಳೇ ಅಂತಂದ್ರಿ, ಅಕ್ಕ ಅಂತಂದ್ರು. ಅದಕ್ಕೆ ಇಷ್ಟ ಅಂತಃಕರಣ ಮಾಡಿದಾಗ ನಮ್ಮ ತಂದೆಯ ಮುಂದೆ ಸುಖ ದುಃಖವನ್ನು ಹೇಳಿಕೊಳ್ಳುವಂತೆ ನಿಮ್ಮ ಮುಂದೆ ಹೇಳ್ಕೊಂತೇನೆ. ಕೇಳ್ಬಿಡಿ. ಏನು? ನಮ್ಮ ಯಜಮಾನರು ಸುಂದರರಾಗಿದ್ದಾರೆ, ಒಳ್ಳೆ ರೂಪವಂತರು, ಒಳ್ಳೆ ಕಲಾವಿದರು, ಸಂಗೀತವಾದ ಕಲೆಗಳಲ್ಲಿ ಭರ್ಜರಿ ಚೆನ್ನಾಗಿದ್ದಾರೆ ಅವರು. ಅಷ್ಟೇ ಅಲ್ಲ, ಸಮೀಪದಲ್ಲಿ ಒಂದು ಗ್ರಾಮಕ್ಕೆ ಅವರು ಕುಲಕರ್ಣಿಗಳು.
ಕುಲಕರ್ಣಿಗಳು ಶಾನುಭೋಗರು ಅಂತ ವಾಸಾಗಿಲು ಮಾಡ್ತಾ ಇದ್ದೇವೆ. ಒಂದು ಹಳ್ಳಿಯ ಕುಲಕರ್ಣಿಕೆ ಇದೆ. ಅಷ್ಟೇ ಅಲ್ಲ, ನಮ್ಮ ಯಜಮಾನರ ಮಾತು ರಸಿಕತೆಗೆ ಮಾರು ಹೋಗದ ಜನವೇ ಇಲ್ಲ. ಅಂಥ ರಸಿಕರು, ಆಶು ಕವಿಗಳು. ಮತ್ತೆ ಇಷ್ಟೆಲ್ಲ ರಸಿಕರಾಗಿ ನಿನ್ನನ್ನು ಹೆಂಗ್ ಬಿಟ್ರು? ಅದೇ ಸ್ವಾಮಿ, ನಮ್ಮ ಅತ್ತೆ ಮಾವ ಇರುವ ತನಕ ನನ್ನ ಜೀವನ ಹಾಲು ಜೇನು ಸ್ವಾಮಿ. ಸುಂದರವಾದ ಜೀವನ ನಮ್ಮದು. ಆದರೆ ನಮ್ಮ ಮಾವ ಮುಂಚೆ ಹೋದರು. ಹೋದ ಮೇಲೆ ಸ್ವಲ್ಪ ದಿವಸದಲ್ಲಿ ನಮ್ಮ ಅತ್ತೆಯೂ ಹೋಗಿಬಿಟ್ರು. ನಮ್ಮ ಅತ್ತೆ ಮಾವ ಹೋದ ಮೇಲೆ ಅವನು ಕೇಳೋರೇ ಗತಿ ಇಲ್ಲ. ಯೌವನ ಇತ್ತು, ಧನ ಸಂಪತ್ತು ಇತ್ತು, ಪ್ರಭುತ್ವ ಇತ್ತು, ಇವರ ಮಾತಿಗೆ ಬೆಲೆ ಇತ್ತು, ರಸಿಕತೆ ಇತ್ತು, ಎಲ್ಲವೂ ಇತ್ತು. ಆರರ ಜೊತೆಗೆ ಅಯೋಗ್ಯ ಸ್ನೇಹ ಸಂಘವಾಗಿ ಹೋಯಿತು. ಅಯೋಗ್ಯರ ಗುಂಪಿನಲ್ಲಿ ಏನು ಕಲ್ತರು ಗೊತ್ತಾ? ನೀವು ಕಿವಿಯಿಂದ ಕೇಳಬಾರದು ಅದನ್ನೆಲ್ಲ ಕಲ್ತರು ಸ್ವಾಮಿ. ಜೂಜಾಟ ಎಲ್ಲ ಇಂತಹದ್ದು ಅಂತ ಕೇಳಬೇಡಿ, ನನ್ನ ಬಾಯಿಂದ ಹೇಳಲಾರೆ. ಎಲ್ಲಾ ದುರ್ವಿದ್ಯವನ್ನೂ ಕಲ್ತು ಬಿಟ್ರು. ಅಷ್ಟೇ ಅಲ್ಲ, ಊರು ಮುಂದೆ ಒಂದು ಮನೆ ಮಾಡಿಕೊಂಡು ಯಾವ್ಯಾವುದೋ ಊರುಗಳಿಂದ ಹುಡುಗಿಯನ್ನು ಕರೆಸಿಕೊಂಡು ಅವರ ನರ್ತನ, ಗೀತ, ವಾದ್ಯ, ಪಾಂಡಿತ್ಯ, ಚಮತ್ಕಾರ, ಯೌವನ ಎಲ್ಲವನ್ನೂ ಸುಖ ಅಲ್ಲನುಭವ ಮಾಡ್ತಾ ಕೂತ್ಕೊಂಡಿದ್ದಾರೆ ಸ್ವಾಮಿ. ಓಹೋ, ಮನೆಗೆ ಬರೋದೇ ಇಲ್ಲೇನು? ಬರ್ತಾರೆ ಸ್ವಾಮಿ. ಮನೆಯಿಂದ ಬರದೇ ಇರ್ಲಿಕ್ಕಾಗತ್ತಾ? ದುಡ್ಡು ಯಾವಾಗ ಕೊರತೆ ಆಗುತ್ತೋ, ಏನೋ ತೊಂದರೆ ಆಗುತ್ತೋ, ಅಲ್ಲಿ ತಿನ್ಲಿಕ್ಕೆ ಬೇಕಲ್ಲ, ಆವಾಗ ಬಂದು ಆಳುಗಳನ್ನು ಕರ್ಕೊಂಡ್ಬಂದು ತವಳಿಗೆ ಇಟ್ಕೊಂಡು ದವಸ ಧಾನ್ಯ ತಗೊಂಡು ದುಡ್ಡು ಗಿಡ್ಡು ತಗೊಂಡು ಒಡವೆ ಗಿಡ ತಗೊಂಡೋಗಿ ಅದೇನು ಬೇಕು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಹಂಗೆ ತಮಗೆ ಕೊರತೆ ಬಿದ್ದಾಗ ತಗೊಂಡು ಹೋಗ್ಲಿಕ್ಕೆ ಬರ್ತಾರಲ್ಲ ನಮ್ಮ ಮನೆಗೆ. ಆಗ ಬನ್ರಿ ಅಂದ್ರೆ ಬಂದೆ, ನಿಮ್ಮ ಮುಸಳಿ ನೋಡ್ಲಿಕ್ಕೆ ಬಂದೆ, ನಾ ಬೇಗ ಹೋಗ್ಬೇಕು ಅಂತಂದು ಬೇಕಾದ ತಗೊಂಡೋಗಿ ಎರಡು ಬೈದು ನನಗೆ ಹೋಗ್ತಾ ತಿರಸ್ಕಾರ ಮಾಡಿ ಪುರಸ್ಕಾರ ಮಾಡಬೇಕಾದ ಗಂಡ ತಿರಸ್ಕಾರ ಮಾಡಿ ಹೋಗ್ತಾ ಇದ್ದಾನೆ ಸ್ವಾಮಿ. ನನಗೆ ಹಾಗೆ ಮನೆಗೆ ಅವನು ಒಮ್ಮೆ ಬಂದಾಗ, ಯಾವಾಗಲೂ ಒಮ್ಮೆ ಬಂದಾಗ, ನಿಜ ಹೇಳ್ತೀನಿ ಕೇಳಿ, ನನಗಾಗುವುದು ಅವರ ಮುಖದರ್ಶನ ಮಾತ್ರ. ನಮ್ಮ ಯಜಮಾನರು ಬದುಕಿದ್ದಾರೆ ಅಂತ ಇಷ್ಟು ಜ್ಞಾನ ಆಗತ್ತೆ, ಹೊರತು ಇನ್ನೇನಿಲ್ಲ. ನನ್ನ ಜೀವನ ಹೀಗಿದೆ. ಇಂತಹದ್ರೊಳಗೆ ಮನೆಯ ಗೌರವ ಹಾಳಾಗಬಾರದು, ತವರು ಮನೆಯವರಿಗೆ ತಿಳಿಸಬಾರದು. ಯಾಕೆ ನನ್ನ ಅವಸ್ಥೆ ಹಿಂಗಾಗಿದೆ ತಿಳಿಸಲು ನೊಂದು ಬಿಡ್ತಾರೆ ಬಾಬಾ ತಂದೆ ತಾಯಿಗಳು ಎಂಬುದಾಗಿ ಅಂದ್ಕೊಂಡು ಅತ್ತೆ ಕೊಟ್ಟ ಭಜನಕ್ಕೋಸ್ಕರವಾಗಿ, ಮನೆಯ ಗೌರವಕ್ಕೋಸ್ಕರವಾಗಿ ಮನೆಯ ಕೆಲಸ ಮಾಡಿಕೊಂಡು ಒಂಟಿಯಾಗಿ ಜೀವನವನ್ನ ಕೊರಗಿ ಸೊರಗಿ ಮಾಡ್ತಾ ಇದ್ದೀನಿ ಸ್ವಾಮಿ. ಭಗವತ್ ಸೇವೆ ಮಾಡ್ತಾ ಇದ್ದೀನಿ ಸ್ವಾಮಿ. ಕರುಣೆ ಬಂದಿಲ್ಲ, ಕರುಣಾ ಸಮುದ್ರ ಅಂತಾರೆ. ಏನೋ ದೊಡ್ಡವರು ಹೇಳಿದ್ರು, ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ ಅಂತಂದ್ರು. ಏನೋ ಮಹಾನುಭಾವರು, ಅವರಿಗೆ ಪರಮಾತ್ಮ ಕರುಣಾಪೂರ್ಣ ಅವನೇನೋ ನನ್ನ ಪಾಲಿಗೆ ಕಟಕನಾಗಿದ್ದಾನೆ ಸ್ವಾಮಿ. ಪರಮಾತ್ಮ ಕಟಕನಾಗಿ ಬಿಟ್ಟಿದ್ದಾನೆ ನನ್ನ ಪಾಲಿಗೆ, ನಾನೇನು ಮಾಡಲಿ? ನಿತ್ಯ ದೇವರ ಮುಂದೆ ಕೂತ್ಕೊಂಡು ಏನಂತೀನಿ ಗೊತ್ತಾ? ಪ್ರಾಚೀನ ಕರ್ಮದ ರೀತಿಯೊಳಗೆ ಸಿಲುಕಿ ಬೇಜಾಡುತ್ತೀಗೇನೋ ಯೋಚನೆ ತೋರದು. ಪ್ರಾಚೀನ ಕರ್ಮದ ರೀತಿಯೊಳಗೆ ಸಿಲುಕಿ ಬೇಜಾಡುತ್ತೀಗೇನೋ ಯೋಚನೆ ತೋರದು. ಶ್ರೀಚರಣಕ್ಕೆ ಶಿರಚಾಚುವೆ ಶ್ರೀಕರೆ, ಶ್ರೀಚರಣಕ್ಕೆ ಶಿರಚಾಚುವೆ ಶ್ರೀಕರ. ಸೂಚಿಸೋ ಘನ ಭಕ್ತಿ ವಿರಕ್ತಿ, ಸೂಚಿಸೋ ಘನ ಭಕ್ತಿ ವಿರಕ್ತಿ. ರಕ್ಷಿಸೋ ಕಮಲಾಕ್ಷ, ರಕ್ಷಿಸೋ ಕಮಲಾಕ್ಷ. ಜನನೀ ಜನಕರು ಅನುಜಾತನುಜರು, ಜನನೀ ಜನಕರು ಅನುಜಾತನುಜರು ಅನುವಾಗಿದ್ದರೆ ಇನ್ನು ನಮ್ಮವರು. ಅನುವು ತಪ್ಪಿದ ಮೇಲೆ ಕಣ್ಣಿಲಿ ನೋಡರೋ, ಅನುವು ತಪ್ಪಿದ ಮೇಲೆ ಕಣ್ಣಿಲಿ ನೋಡರೋ. ಅನಿಮಿಷ
ರಕ್ಷಿಸೋ ಕಮಲಾಕ್ಷ ರಕ್ಷಿಸೋ ಕಮಲಾಕ್ಷ ರಕ್ಷಿಸು ಕಮಲಾಕ್ಷ ಎಂಬುದಾಗಿ ಸ್ವಾಮಿ ಕರುಣೆ ನಿನಗೆ ಬಂದಾಗ, ನಿನಗೆ ಅನುಗ್ರಹ ಮಾಡಬೇಕು ಅಂದಾಗ ನಿಜವಾಗಿ ಅನುಗ್ರಹ ಮಾಡು ಸ್ವಾಮಿ. ಇನ್ನು ನಾನು ಅನುಗ್ರಹ ಮಾಡಲೇಬಾರದು, ಇವಳು ಉದ್ಧಾರ ಆಗೋದೇ ಬೇಡ ಅಂದ್ರೆ ನಿನ್ನ ಪಾದಾರವನ್ನು ಸೇರಿಸ್ಕೊಂಡ್ಬಿಡು ಅಂತ ಇದ್ದೇನೆ. ಆ ಸೇರಿಸ್ಕೊಂಡೂ ಇಲ್ಲ, ನಂಗೆ ಅನುಗ್ರಹ ಮಾಡ್ತಾನೂ ಇಲ್ಲ. ಈ ಹೊತ್ತೊಳಗೆ ನೀವು ಬಂದ್ರಿ, ಏನೋ ದೊಡ್ಡವರು ಬಂದ್ರು, ಏನೋ ಒಂದು ನೊಂದಿರ ಹೃದಯಕ್ಕೆ ಸ್ವಲ್ಪ ಏನೋ ನೆಮ್ಮದಿ ಸಿಗತ್ತೆ ಅಂತ ಬಂದ್ರೆ ನೀವು ಈ ತರ ಹೊಟ್ಟೆ ಹೊಡ್ಸಿದ್ರೆ ನಾನೇನು ಮಾಡಲಿ ಹೇಳಿ ನೋಡಿ. ಗಂಡನ ಕರ್ಕೊಂಬ ಅಂದ್ರೆ ಹೆಂಗ್ ಕರ್ಕೊಂಬರ್ಲಿಕ್ಕಾಗತ್ತೆ? ಮನೆಯೊಳಗೆ ಗಂಡಿದ್ರೆ ಕರ್ಕೊಂಬರೋದು, ನೀವು ಹೊರಗೆ ಕೂತ್ಕೊಂಡಿದ್ದೀರಿ, ನಾನೇನ್ ಮಾಡ್ಲಿ? ಹೆಂಗ್ ಕರ್ಕೊಂಬರ್ಬೇಕು? ಮರ್ಯಾದೆ ಹೋಗುತ್ತಲ್ಲ ಅಂತ ದೇವರನ್ನ ಹೊತ್ತೆ ಕರೆದೆ. ಇವತ್ತು ಮುಗಿದೋದು ಮರ್ಯಾದೆ ಹೋದ್ಮೇಲೆ ಯಾಕಿರ್ಬೇಕು ಎಂಬುದಾಗಂದು ತಲೆ ಗಟ್ಟಿಸ್ಕೊಂಡೆ. ಪಾಪಿ ಜೀವ ಹೋಗಲಿಲ್ಲ, ಏನ್ ಮಾಡ್ಲಿ? ಕೇಳಿದ್ರ ಸ್ವಾಮಿ, ನನ್ನ ದುರಂತ ಚಿತ್ರವನ್ನ ಚಿತ್ರಿಸಿದ್ದೆ ನಿಮ್ಮ ಮುಂದೆ. ಈ ಪಾಪಿನಿಯ ಚಿತ್ರ ಕೇಳಿದ್ರಲ್ಲ, ಅಭಾಗಿನಿ, ದೌರ್ಭಾಗ್ಯವತಿ, ನೀವು ಸೌಭಾಗ್ಯವಂತರು, ಭಾಗ್ಯವಂತರು ನೀವು. ಸಂತೋಷ ಅಮ್ಮ, ತಿಳಿತು. ಗುರುಗಳೇ, ಈ ಮನೆ ನಗಬೇಕು, ಈ ಗೃಹಿಣಿಗೆ ಆನಂದ ಆಗಬೇಕು, ಗೊತ್ತಾಯ್ತೆ? ಇವರು ತೃಪ್ತರಾಗಿ ನಗುತ್ತಾ ಈ ಮನೆಯಲ್ಲಿ ಆ ದಂಪತಿಗಳಿರುವುದನ್ನು ನಾನು ನೋಡಬೇಕು. ಇದಕ್ಕೇನು ಮಾಡಬೇಕು? ಏನೂ ಮಾಡಕ್ಕಿಲ್ಲ. ಇವರ ಬಗ್ಗೆ ಪರಮಾತ್ಮ ಅನುಗ್ರಹ ಮಾಡಬೇಕು ಅಂತ ನೋಡ್ತೀರ. ದೇವರು ನೋಡ್ತಾ ಇರ್ತಾರೆ, ದೇವ್ರು ಯಾವಾಗಲೂ ನೋಡ್ತಾರೆ. ಯಾರು ಹೆಂಗ್ ನೋಡ್ಬೇಕು? ಅನುಗ್ರಹ ಮಾಡಬೇಕು ಅಂತ ನೋಡ್ಬೇಕು. ಆ ದೃಷ್ಟಿ ಇಟ್ಕೊಂಡು ನೋಡ್ಬೇಕು. ಏನಂ ಮೋಚಯಾಮಿ, ಕಷ್ಟದಿಂದ ಇವನನ್ನು ಮೋಚನನ್ನಾಗಿ ಮಾಡ್ತೇನೆ ಅನ್ನೋದನ್ನು ಇಟ್ಟುಕೊಂಡು ನೋಡ್ಬೇಕು. ಹಾಗೆ ಪರಮಾತ್ಮ ಇವನು ಉದ್ಧಾರ ಮಾಡಬೇಕು ಅಂತ ನೋಡ್ತಿಲ್ಲ, ನೋಡ್ತಾ ಇದ್ದಾರೆ. ಅವನ ಬುದ್ಧಿ ಬರಬೇಕಾದ್ರೆ ಏನಾಗಬೇಕು? ಪರಮಾತ್ಮ ಹಂಗೆ ನೋಡ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಬೇಕು. ಒಬ್ಬರ ಪ್ರಾರ್ಥನೆ ದೇವರಿಗೆ ಬೇಕೇ ಬೇಕು, ಅವರ ಪರವಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೊಬ್ಬ ಜ್ಞಾನಿ ಬೇಕೇ ಬೇಕು. ಗುರುಗಳೇ, ತಾವೇ ಪ್ರಾರ್ಥನೆ ಮಾಡಿಬಿಡಿ ಆ ಕೆಲಸನ. ದೇವರು ಈ ಕಡೆ ನೋಡಿದ ಅಂದ್ಕೊಳ್ಳೆ ಎಲ್ಲ ಮಂಗಳ ಆಗತ್ತೆ. ದೇವರ ಮುಖ ಆ ಕಡೆ ಇರೋದ್ರಿಂದ, ಅಂದ್ರೆ ದೇವರು ಸುಮುಖನಾಗಿಲ್ಲವಾದ್ದರಿಂದ ಇವರು ಅಧರ್ಮಶೀಲರಾಗಿ ದುಃಖ ಪಡ್ತಾ ಇದ್ದಾರೆ. ಈ ದೇವರು ಇವರ ಕಡೆ ನೋಡ್ಬಿಟ್ರೆ ಧರ್ಮಶೀಲರಾಗಿ ಸುಖ ಪಡ್ತಾರೆ, ಅಷ್ಟೇ, ಇನ್ನೇನಿಲ್ಲ. ಅದನ್ನೇ ಹೇಳಿದ್ದು, ಜನಸ್ಯ ಕೃಷ್ಣಾಧಿಪಕಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯ ಇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಅಂತ ಭಾಗವತ ಹೇಳಿದ್ದಕ್ಕೆ ಇದು ನಿದರ್ಶನ. ಅದೇ ಮಾತಾಡಿದ್ರು. ದೇವರು ಸಮ್ಮುಖನಾಗಿ ಮನೆ ನೋಡಿಬಿಟ್ರೆ ಇವ್ರ ಮನೆಯಲ್ಲಿ ಆನಂದ ಸಾಗರವಾಗತ್ತೆ, ಕೋಲಾಹಲ ಆಗತ್ತೆ. ದೇವರು ವಿಮುಖನಾಗಿ ಅಂದ್ರೆ ಅನುಗ್ರಹ ಮಾಡಬೇಕು ಅಂತ ನೋಡದೇ ಇದ್ರೆ ಈ ದುಃಖ ಇವ್ರಿಗೆ ತಪ್ಪಿದ್ದಲ್ಲ. ಅದಕ್ಕೆ ಸುಮುಖನಾಗಿ ಮಾಡಬೇಕು, ಅದಕ್ಕೆ ಅಧಿಕಾರಿಗಳು ತಾವೇ ಮಾಡಿ ಅಂತ ಇವನಂದ್ಬಿಟ್ಟ. ಹಾಗಾದ್ರೆ ಮನೆ ಶುದ್ಧೀಕರಣ ಮಾಡೋದು, ದೇವ್ರ ಮನೆ ಶುದ್ಧೀಕರಣ ಮಾಡೋದು. ಇಂದು ಸರಿಯಿಂದ ಶ್ರದ್ಧೆ ಇತ್ತು, ಕನಿಕರ ಬಂದಿತ್ತು. ಇವನು ಸಂತೋಷ ಪಡಿಸ್ಲಿಕ್ಕೆ ಪರಮಾತ್ಮನ ಸೇವೆಗೆ ಬೇಕಾದ್ದಾಗ್ಲಿ ಮೀಸಲು ಅಂತ ಅಂದ್ಕೊಂಡ. ಕಸಬರಿಗೆ ತಾನೇ ತೆಗೆದುಕೊಂಡ. ದೇವ್ರ ಮನೆ ಎಲ್ಲ ಚೆನ್ನಾಗಿ ಕಸ ಹೊಲದ ಬಳಿದ್ದಾರವನು ಎಲ್ಲ ಸಿದ್ಧ ಮಾಡ್ದ, ಶುದ್ಧಿ ಮಾಡ್ದ. ಮಂದಾಸನದಲ್ಲಿ ಏನಪ್ಪ, ಹೌದು ಗುರುಗಳೇ, ನಿತ್ಯ ನಾವು ಪೂಜೆ ಮಾಡ್ತಾ ಇದ್ದೇವೆ. ನೋಡ, ಅದನ್ನೇ ಪೀಠಿಕೆಯಲ್ಲಿ ಹೇಳಿದ್ದು ಏನಂತ, ಹರಿಯನ್ನ ಅರ್ಚನೆ ಮಾಡಿರತಕ್ಕಂತ ಕೈಗಳಿಂದ ಏನು ಪ್ರಯೋಜನ? ಪರಮಾತ್ಮನಿಗೆ ಗಂಧಾದ ಲೇಪನವನ್ನು ಮಾಡಿರತಕ್ಕಂತ ಕೈಗಳಿಂದ ಏನು ಪ್ರಯೋಜನ? ಕಂದ ಕುಸುಮ ಗೋವಿಂದನಿಗರ್ಪಿಸಿ ಬಂದಿಸಾದ ಕರದಿಂದೇನು ಫಲ. ಕಂದ ಕುಸುಮ ಗೋವಿಂದನಿಗರ್ಪಿಸಿ, ಕಂದ ಕುಸುಮ ಗೋವಿಂದನಿಗರ್ಪಿಸಿ ವಂದಿಸಾದ ಕರದಿಂದೇನು ಫಲ. ಇಂದಿರೆಯರಸನ ನಂದದಿ ನೋಡರ ಇಂದಿರೆಯರಸನ ನಂದದಿ ನೋಡರ
ರಸನ ನಂದದಿ ತೋಡದ ದ್ವಂದ್ವನಯನದಿಂದ ಏನು ಬಲ ದ್ವಂದ್ವನಯನದಿಂದ ಏನು ಬಲ ದ್ವಂದ್ವನಯನದಿಂದ ದ್ವಂದ್ವನಯನದಿಂದ ಏನು ಬಲ ಮಾನವ ಜನ್ಮ ಬಂದೇನು ಫಲ ಜ್ಞಾನಿಯಲ್ಲದ ದೇಹದಿಂದೇನು ಬಲ ಮಾನವ ಜನ್ಮ ಬಂದೇನು ಫಲ ಇದ್ದಾರೆ ಗಂಧ ಕುಸುಮ ಗೋವಿಂದನಿಗರ್ಪಿಸಿ ವಂದಿಸದಾ ಕರದಿಂದ ಏನು ಫಲ ನಿತ್ಯ ಪೂಜೆ ಮಾಡುವ ಹೆಂಗಿದೆ ನೋಡು ಅನುಗ್ರಹ ಮಾಡಿ ನಿತ್ಯ ಪೂಜೆ ಸ್ವೀಕಾರ ಮಾಡಿ ಚೆನ್ನಾಗಿರುವಂತ ದೇವರ ಕೃಪಾ ದೃಷ್ಟಿಯಿಂದ ನೋಡಿದಾಗ ನಮಗೇನು ಕೊರತೆಯಾಗಿದೋ ದೇವರ ಮನೆಯಲ್ಲಿದ್ರೂ ಕೂಡ ಅರ್ಚನೆ ಮಾಡದೆ ಅವನು ಒಲಿಸಿಕೊಳ್ಳದೆ ಇರತಕ್ಕಂಥ ಪ್ರತಿಮೆಗಳು ಹಿಂಗಿದ್ರೆ ಈ ಮನೆ ಉದ್ಧಾರ ಹೆಂಗಾಗಬೇಕು ಆಗಬಾರದ್ದೇ ಆಗತ್ತೆ ದುಃಖವೇ ಆಗತ್ತೆ ಏನು ಗಳಿಸಿದ್ರು ಏಳಿಗೆ ಆಗೋಲ್ಲ ಏನ್ ತಿಂದ್ರೂ ತೃಪ್ತಿ ಇಲ್ಲ ಏನ್ ಮಾಡಿದ್ರು ಸುಖ ಇಲ್ಲ ಯಾಕೆ ದೇವರ ಅನುಗ್ರಹ ಇಲ್ಲ ಭಗವತ್ ಸನ್ನಿಧಾನ ಇಲ್ಲ ನೋಡು ಈಗ ಭಗವತ್ ಸನ್ನಿಧಾನ ಬಂದುಕೊಂಡೆ ಏನಾಗತ್ತೆ ಗುರುಗಳೇ ನಮ್ಮ ಪ್ರತಿಮಾದಲ್ಲಿ ತರೋ ದೊಡ್ಡದಲ್ಲ ನಿತ್ಯ ಪೂಜೆ ಆಗಿದೆ ಪಾಪ ಎಂದೋ ಪೂಜೆ ಬಿಟ್ಟು ಎಷ್ಟೋ ವರ್ಷಗಳಾಗಿದೆ ಈ ದೇವರಲ್ಲಿ ಸನ್ನಿಧಾನ ತಂದು ಆ ದೇವರು ಈ ಮನೆಯನ್ನು ಅನುಗ್ರಹ ಮಾಡಬೇಕು ಅಂತ ನೋಡುವಂತೆ ತಾವು ಮಾಡಬೇಕು ಅಂದ್ರು ಆಗ್ಲಪ್ಪ ಸಂತೋಷ ಅಭಿಮಾನ ಬಂದೇ ಹಿಂಗೆ ಜ್ಞಾನಿಗಳಿಗೆ ಅಭಿಮಾನ ಬಂತು ಗೆದ್ದು ಹೋಯ್ತು ಸಂಘವಾಗಲಿ ಸಾಧು ಸಂಘವಾಗಲಿ ಪೀಠಿಕೆ ಮರಿಬೇಡಿ ಇಂಥವ್ರ ಸಂಘವಾದ ಏನೇನಾಗುತ್ತೆ ಏನ್ ಮಾಡ್ತಾರೆ ಎಷ್ಟು ಜವಾಬ್ದಾರಿ ಹೊರ್ತಾರೆ ಜ್ಞಾನಿಗಳು ಇಂಥ ಅಚ್ಚ ಭಾಗವತರು ಹಿಂಗಿರ್ತಾರೆ ತುಳಸಿದಾರ ತೆಗೆದುಕೊಂಡ್ರು ಇಂದೋಳೆ ಈಗ ಹೇಳಿದ್ರು ಸ್ವಾಮಿ ಈ ಪ್ರತಿಮೆಯಲ್ಲಿ ಆವಾಹನ ಯಾರು ಮಾಡಿದ್ರೋ ವಿಸರ್ಜನೆ ಎಂದು ಮಾಡಿದ್ರೋ ಯಾವ ಕಾಲಕ್ಕಾಗಿತ್ತೋ ಗೊತ್ತಿಲ್ಲ ಇಂದು ಮಾತ್ರ ನಮ್ಮನ್ನು ಕನಿಕರ ಪಟ್ಟು ಬರಬೇಕು ದೇವ ಸನ್ನಿಧಾನ ಇಡಬೇಕು ಗೊತ್ತಾಯ್ತೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ನೀನು ಇಲ್ಲಿ ವಿಶೇಷ ಸನ್ನಿಧಾನವನ್ನು ಇಟ್ಟು ಅನುಗ್ರಹ ಮಾಡಬೇಕು ತಂದೆ ಈ ಮನೆಯನ್ನು ಚೆನ್ನಾಗಿ ನೋಡಬೇಕು ಅದಕ್ಕಾಗಿ ನಾನು ಆವಾಹನ ಮಾಡ್ತೇನೆ ಎಂಬುದಾಗಂದು ತುಳಸಿದಾರ ಹಿಂಗಿಡ್ಕೊಂಡು ಆವಾಹನ ಮಾಡ್ತಾ ಇದ್ದಾರೆ ಏನಂತ ಇದ್ದಾರೆ ದೇವ ದೇವ ಜಗನ್ನಾಥ ಭಕುತ ಜನ್ಮ ಪಾವನ ಕೃತ ಶ್ರೀವಧು ವಿಧಿಸೆ ವಿಧ ಸಂಜೀವರಾಯ ಪೂಜಿತ ಪರಭಾವಾಗ ಯಾಗಾಮಿ ದೇವ ಜಗನ್ನಾಥ ಭಕುತ ಜನ್ಮ ಪಾವನ ಕೃತ ಶ್ರೀವಧು ವಿಧಿ ಸೇವಿದ ಸಂಜೀವರಾಯ ಪೂಜಿತ ಪರಮಾವಾಗ ಯಾಗಾಮಿ ದೇವ ಬ್ರಹ್ಮ ಸಮೀರ ಶೇಷ ಗರುಡ ಮಹಾ ದೇವ ದೇವೇಂದ್ರ ದಾನವ ಮನುಜ ಮನು ಮುನಿಯು ವಸುಧಾವನಾಗ್ನಿವಾಯುರಾಕಾಶ ಪಂಚಭೂತಗಣ ವಸುಧಾವನಾಗ್ನಿವಾಯುರಾಕಾಶ ಪಂಚಭೂತಗಣ ರವಿಕುಜ ಬುಧ ಗುರು ಭರ್ಗವ ರಾಹು ಕೇತು ಸೋಮಶನಿ ರವಿಕುಜ ಬುಧ ಗುರು ಭರ್ಗವ ರಾಹು ಕೇತು ಸೋಮಶನಿ ಭುವನ ಚತುರ್ದಶ ದಷ್ಟಕರ್ತು ವಿಷ್ಣುಮೂರ್ತಿ ಯಾಗಾಮಿ ಎಂಥ
ಹೆಂಗಿರ್ಬೇಕು ದೇವ ನೀ ಬರ್ಬೇಕಾದ್ರೆ ಮಂಕಾಗಿ ಬರ್ಬೇಡ. ಶ್ರೀಮುಖರವಿಂದ ಸುಗಂಧ ಮಕರಂದ ಸ್ವಾದನ ನಂದಲೋಲ ಎಂತವನ್ನ ಆವಾಹನ ಮಾಡ್ತೇನೆ. ಶ್ರೀಮುಖರವಿಂದ ಸುಗಂಧ ಮಕರಂದ ಸ್ವಾದನ ನಂದಲೋಲ ಪ್ರೇಮಧಾಮ ಪೂರ್ಣಕಾಮ ಕೌಸ್ತುಭಮಾಲೋ ಶುಭನಾಮ ಶ್ರೀ ಪರಂಧಾಮ ವೇಣುಗೋಪಾಲ ಶುಭನಾಮ ಶ್ರೀ ಪರಂಧಾಮ ಶುಭನಾಮ ಶ್ರೀ ಪರಂಧಾಮ ವೇಣುಗೋಪಾಲ ಶುಭನಾಮ ಶ್ರೀ ಪರಂಧಾಮ ವೇಣುಗೋಪಾಲ ಸ್ವಾಮಿ ಪಾದ ಸೇವಕರಿವು ಬಾಲಕ ಪಾಲನಶೀಲ ಸ್ವಾಮಿ ಪಾದ ಸೇವಕರಿವು ಬಾಲಕ ಪಾಲನಶೀಲ ಕಾಮಿದ ಫಲದಾಯಕ ಜಗನಾಯಕ ನರಹರಿ ವಿಠಲ ಸ್ವಾಮಿ ಪಾದ ಸೇವಕರಿವು ಬಾಲಕ ಪಾಲನಶೀಲ ಕಾಮಿದ ಫಲದಾಯಕ ಜಗನಾಯಕ ನರಹರಿ ವಿಠಲ ಆವಾಗ ಯಾಗಾಮಿ ಶ್ರೀನಾರಾಯಣ ಶ್ರೀ ಭೂದುರ್ಗಾ ರಮಣಮ್ಮ ಹಿಂಗೆ ಬಾರಿ ಹೊತ್ತ ಹೋಗುತ್ತೆ, ಟೈಮ್ ಇಲ್ಲ ನಂಗೆ. ಈ ಕಥೆಗೆ 3 hours 4 hours ಕೊಟ್ಟರೆ ಹಾಯ್ ಅಂತ ಮಾಡ್ಬೋದು. ಈಗ ನಂಗೆ ಟೈಮ್ ಇಲ್ಲ, ಇನ್ನು ಅರ್ಧ ಗಂಟೆಲಿ ಮುಗಿಸ್ಕೊಂಡ್ಬಿಡ್ಬೇಕು. ನಾನು ಏನು ಮಾಡಲಿ, ಸ್ಪೀಡ್ನಾಗ ಹೋಗ್ತೇನೆ. ಆದ್ರೆ ಮೊದಲೇ 6:30 ಪ್ರಾರಂಭ ಆಗಿದ್ರೆ 9 ಮುಗಿಸ್ಲಿಕ್ಕೆ 2.5 ಗಂಟೆ ಸಿಕ್ತು, ಪರವಾಗಿಲ್ಲ ಅನ್ಕೊಂಡೆ. ಪ್ರಾರಂಭ ಆಗಿದೆ ಲೇಟು, 1 hour ಲೇಟು. ನಾ ಏನು ಮಾಡಲಿ, ಬೇಗ ಓಡಬೇಕಾಗಿದೆ ಅಂದ್ರು. ಈ ಪ್ರಕಾರವಾಗಿ ಮಹಾನುಭಾವರಾಗಿರ್ತಕ್ಕಂಥ ಮಹನೀಯರು ಯಾವಾಗ ಆಹ್ವಾನ ಮಾಡಿದಾರೋ ಏನಾಯ್ತು? ತಕ್ಷಣ ಬಂದ ಸನ್ನಿಧಾನ ಇಟ್ಟ ಪರಮಾತ್ಮ ಕರೆದ ಕೂಡಲೇ ಬಂದ. ಅಚ್ಚ ಭಾಗವತರು ನಾವು ಕರಿತೇವೆ, ಕರೆದರೆ ಬರಬಾರದೆ, ಕರೆದರೆ ಬರ ಬರಗಾಲ ಬರ್ದೇನ, ಕರೆದೇಜು ಬರುತ್ತಂದ್ರೆ ಕರೆದು ಬಿಡುತ್ತಾ ಬರು. ದೇವರು ಬರೋಲ್ಲ, ಕರೆದರೆ ಬರಗಾಲ ಬಾರದೆ ಬಂದೇ ಬರುತ್ತೆ. ಹಿಂಗೆ ನಮ್ಮ ಕೂಗಾಟಕ್ಕೆ ಅಲ್ಲರ ಅಭಾವ, ನಮ್ಮ ಭಜನಾ ಪ್ರಭಾವ ಅಭಾವ ನಿರ್ಮಾಣ ಮಾಡುತ್ತೆ ಹೊರತು ಜ್ಞಾನಿಗಳು ಹಂಗಲ್ಲ. ಅಚ್ಚ ಭಾಗವತರು ಏನೋ ಕಷ್ಟ ತುಳಸಿರೋಯ್ತು ಕಂದ ಸ್ವಾಮಿ ಬಾಳಪ್ಪ ಅನುಗ್ರಹ ಮಾಡಪ್ಪ, ನನ್ನ ಕಡೆ ದೃಷ್ಟಿ ಕೊಟ್ಟು ಅನುಗ್ರಹ ಮಾಡೋ ಅಂತ ಇಷ್ಟು ಅಂದ್ಕೊಂಡು ಬಂದು ನಿಂದೆ ನೋಡಿ ನನಗೆ ನೋಡೇ ತೋರ್ಸೇ ಬಿಟ್ಟು ಆನಂದ ಪಟ್ಟುಬಿಟ್ಟಿದ್ದ ಗೃಹಿಣಿ. ಚಕ ಅಂತ ಹೊಳಿತಾ ಇದೆ. ಶಿಷ್ಯ ಅಂದ, ಗುರುಗಳೇ ದೇವ ಬಂದ, ಸನ್ನಿಧಾನ ಇಟ್ಟ, ಇನ್ನು ಮನೆ ಬೆಳಗ್ಲಿಕ್ಕೆ ಶುರು ಅಂತ ಇದ್ದಾನೆ. ಸಂತೋಷ ಪಡ್ತಾ ಇದ್ದಾರೆ. ಇವನು ಅಡಿಗೆ ಮಾಡಿದ್ದಾನೆ, ನೈವೇದ್ಯಕ್ಕೆ ಇಡ್ತಾ ಇದ್ದಾರೆ, ರಕ್ಷಣೆಗೆ ನೈವೇದ್ಯಾದಿಗಳಾಗ್ತಾ ಇದೆ. ಇಲ್ಲಿ ಯಾವಾಗ ಭಗವಂತನ ಸನ್ನಿಧಾನ ಬಂತೋ ಅಲ್ಲೇನಾಗಿದೆ, ಅಲ್ಲಿ ಬೆಳಗಾಗಿದ್ದು ಒಳ್ಳೆ ಪಾಪ ಅವನೇ ಮಾಡಿದ್ದಾನೆ. ಜ್ಞಾನಿಲ್ಲ, ಚೆನ್ನಾಗ ಆ ಸ್ತ್ರೀಯರೊಡನೆ ಲೋಲುಪ್ತನಾಗಿರ್ತಕ್ಕಂಥವನು ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದ, ಇನ್ನೇನು ಆವಾಹನ ಮಾಡೋ ಹೊತ್ನಲ್ಲಿ ಅಲ್ಲೇನು ಮಾಡ್ತಿದ್ದ, ಅಲ್ಲೊಂಥರ ಆವಾಹನ. ಅವನ ಆವಾಹನ ಏನು? ಕರವೆ ಬಾರೆ ರಮಣಿ ಗುಣಮಣಿ, ಕರವೆ ಬಾರೆ ರಮಣಿ ಗುಣಮಣಿ, ಕರವೆ ಬಾರೆ ನಿನ್ನ ಕರವೆ ಬಾರೆ ನಿನ್ನ ಕರವೆ ಬಾರೆ ರಮಣಿ ಗುಣಮಣಿ, ಕರವೆ ಬಾರೆ ರಮಣಿ ಗುಣಮಣಿ, ಕರವೆ ಬಾರೆ ನಿನ್ನ ಕರವೆ ಬಾರೆ ನಾ ಕರವೆ ಬಾರೆ ರಮಣಿ. ಹೆಣ್ಣು ಕೂತ್ಕೊಂಡಿದ್ದ ಕುಣಿದಕ್ಕೆ ಆ